ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣಮಚ್ಚಿತ್ತಂ ಪಂಚೀಕೃತಮಪೂಜ್ಯಯ ಲಿಂಗದೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋಗಸಿಂಹಃ ಪರೋ ಹರಿಃ नृसिंहोपासकं नित्यं तं नृसिंहगुरुं भजे श्री सच्चिदानन्दशिवाविनम्य नृसिंहभारत्यभिधान्यतीन्द्रान् विद्यानिधिं मन्त्रनिधीन् सदात्मनिष्ठान् भजे मानव शम्भुरूपान् तदात्मध्याननिरतं विजयेभ्यः परं मुखं नौमि शास्त्रेषु निष्णातं चतुर्शेखरभारती विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे ज्ञानां जानतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारती नमामि यामिनीनाथलेखारं कृतकुन्तलां भवानीं भवसन्तापनिर्वापणसुधानदी नमः श्री शंकराचार्य गुरुपादाम्बुजन्मने सविलास महामोह ग्राह ग्राहेश कर्मणे तत्पादाम्बुजद्वन्द्व सेवा निर्मल चेतसा सुखबोधाय तत्त्वस्य विवेकोऽयं विधीयते ಇವಾಗ ನಾವು ಬೃಹದಾರಣ್ಯಕ ಉಪನಿಷತ್ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೃಹದಾರಣ್ಯಕ ಉಪನಿಷತ್ ಅಂತ ಒಂದು ಉಪನಿಷತ್ ಇದೆ. ಶಂಕರಾಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷೆ ಬರೆದಿದ್ದಾರೆ. ಅದರಲ್ಲಿ ಇದು ಒಂದು ಆ ಆಮೇಲೆ ಇದು ವಿದ್ಯಾರಣ್ಯರ ಕೃತಿ. ಇದು ಈ ಅನುಭೂತಿ ಪ್ರಕಾಶ ಅಂತ ಒಂದು ಗ್ರಂಥ. ವಿದ್ಯಾರಣ್ಯ ಸ್ವಾಮಿಗಳು ಅಂತ ಇದ್ರಲ್ಲ, ನಮ್ಮ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯರು, ಅವರು ಬೇಕಾದಷ್ಟು ವೇದಾಂತ ಕೃತಿಗಳು ಬರ್ತಿದ್ದಾರೆ. ಅವರು ಶೃಂಗೇರಿ ಸಂಸ್ಥಾನದಲ್ಲಿ 12ನೇ ಜಗದ್ಗುರು ಆಗೂ ಇದ್ದಿದ್ದಾರೆ. ಅವರು ಈ ಗ್ರಂಥವನ್ನ ಬರೆದಿದ್ದಾರೆ, ಅನುಭೂತಿ ಪ್ರಕಾಶ ಅಂತ. ಈ ಗ್ರಂಥ ಏನ್ ವಿಶೇಷ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಉಪನಿಷತ್ ಭಾಷೆ ಬಂದಿದ್ದು 10 ಉಪನಿಷತ್ತುಗಳು ಇರುತ್ತೆ. ಜೊತೆಗೆ ಇನ್ನು 2-3 ಬೇರೆ ಉಪನಿಷತ್ತುಗಳು ಇದೆ. ಅಲ್ಲಿ ಶಂಕರಾಚಾರ್ಯ ಭಾಷೆ ಬರೆದಿಲ್ಲ, ಆದ್ರೆ ಅವುಗಳು ಕೂಡ ಇದು ಪ್ರಾಮಾಣಿಕವಾದ ಉಪನಿಷತ್ತುಗಳು. ಅವುಗಳಿಗೆಲ್ಲ ಇವ್ರು ಏನ್ ಮಾಡಿದ್ದಾರೆ, ಒಂದೊಂದು ಚಾಪ್ಟರ್ಗೆ ಒಂದು ಉಪನಿಷತ್ ಅಂತ ತಗೊಂಡು ಅದ್ರ ಬಗ್ಗೆ ಅದ್ರಲ್ಲಿ ಇರೋ ವಿಷಯವನ್ನ ಇವರು ಶ್ಲೋಕ ರೂಪದಲ್ಲಿ ಹೇಳಿ ನಮ್ಗೆ ಆ ವಿಷಯ ತಿಳಿಸ್ತಾ ಇದ್ದಾರೆ. ನಮ್ಗೆ ಡೈರೆಕ್ಟ್ ಆಗಿ ಉಪನಿಷತ್ತನ್ನ ಮತ್ತು ಭಾಷೆಯನ್ನ ಓದಕ್ಕೆ ನಮ್ಗೆ ಅಷ್ಟೊಂದು ಎಷ್ಟು ಶಕ್ತಿ ಇರೋದಿಲ್ಲ, ಅದಕ್ಕೆ ಅರಿವಿಸ್ಕೊಳಕ್ ಆಗೋದಿಲ್ಲ, ಅರ್ಥನೂ ಆಗೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಸುಲಭವಾದ ರೀತಿಯಲ್ಲಿ ಅದನ್ನ ಅಲ್ಲಿರೋ ವಿಷಯವನ್ನ ಮೆಸೇಜ್ನ ಇವರು ಸುಲಭವಾದ ಭಾಷೆಯಲ್ಲಿ ಇವರು ಕನ್ವೆ ಮಾಡ್ತಾ ಇರೋದು. ಅದನ್ನ ನಾವು ನೋಡ್ತಾ ಇದ್ದೀವಿ. ಅದ್ರಲ್ಲಿ ಬೃಹದಾರಣ್ಯಕ ಉಪನಿಷತ್ ಅನ್ನೋದು ಅದ್ರಲ್ಲಿ ಬೇಕಾದಷ್ಟು ಈ ಉಪನಿಷತ್ ತುಂಬಾ ದೊಡ್ಡದು. ಬೃಹದಾರಣ್ಯಕ ಅಂದ್ರೆ ಬೃಹತ್ ತುಂಬಾ ದೊಡ್ಡದು ಅಂತ ಒಂದು ಉಪನಿಷತ್ತಲ್ಲಿ ಒಂದು ಭಾಗವಾಗಿ ನೋಡ್ತಾ ಬಂದಿದ್ದೀವಿ. ಇವಾಗ ನಾವು ನೋಡ್ತಾ ಇರೋ ಭಾಗ ಏನು ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯರು ಮತ್ತು ಜನಕರು ಕೇಳಿದೀವಿ ನಾವು, ಸೀತೆಯ ತಂದೆ ಅಂತ ಕೇಳಿದೀವಿ. ಆಮೇಲೆ ಯಾಜ್ಞವಲ್ಕ್ಯರು ಅಂತ ಒಬ್ರು ಮಹರ್ಷಿ ಇದ್ರು, ಅವ್ರಿಬ್ರಿಗೂ ನಡೀತಾ ಇರೋ ಒಂದು ಸಂವಾದ ಇದು. ಅದರಲ್ಲಿ ಬೇಕಾದಷ್ಟು ವೇದಾಂತ ವಿಷಯಗಳು ಬರುತ್ತೆ. ಅದನ್ನ ಇವರು ಸಂಗ್ರಹ ಮಾಡಿ ಇರ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತಾ ಇರೋ ವಿಭಾಗ ಬಂದ್ಬಿಟ್ಟು ಅಂತಂದ್ರೆ, ಜೀವ ಅವನು ತೀರ್ಕೊಳ್ಳೋ ಸಮಯಕ್ಕೆ ಅವ್ನು ಹೇಗಿರ್ತಾನೆ, ಜೀವನ ಸ್ಥಿತಿ ಇದ್ದಾಗಿರುತ್ತೆ ತೀರ್ಕೊಳ್ಳೋ ಸಮಯಕ್ಕೆ. ಆಮೇಲೆ ತೀರ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ಬೇಕಾಗಿದ್ರು. ಹಾಗಾಗಿ ಪ್ರಯಾಣ ಶುರು ಮಾಡ್ತಾ ಇದ್ದಾನೆ ಇವಾಗ. ಅವ್ನು ತೀರ್ಕೊಳ್ಳೋ ಸಮಯ ಅವನು ಮುಂದಿನ ಜನ್ಮಕ್ಕೆ ಪ್ರಯಾಣ ಶುರು ಮಾಡಿದ್ದಾನೆ ಇವಾಗ. ಅಂತ ಅವನ ಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನ ಬಗ್ಗೆ ಅವ್ರು ಹೇಳಕ್ ಶುರು ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದೀವಿ. ಅವಾಗ ಅವ್ರು ಅದಕ್ಕೆ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀನಿ, ಸ್ವಲ್ಪ ಸಂಗ್ರಹವಾಗಿ ಹೇಳ್ತೀನಿ. ಸೊ ದಟ್ ನಮ್ಗೆ ಇವಾಗ ಹೇಳ್ತಾ ಇರೋದನ್ನ ಕ್ಯಾಚ್ ಮಾಡೋಕ್ಕಾಗುತ್ತೆ, ಅದನ್ನ ರೀಡ್ ಮಾಡ್ಕೊಳಕ್ಕಾಗುತ್ತೆ. ಉಪನಿಷತ್ತು ಏನ್ ಮಾಡುತ್ತೆ ಅಂದ್ರೆ, ಅಂತ ಸ್ಥಿತಿ ಅವ್ನು ಎಂತದ ಹೇಗಿರ್ತಾನೆ ಆ ಜೀವ ಅನ್ನೋದಕ್ಕೆ ಅವ್ನಿಗೆ ತೋರ್ಸಕ್ಕೆ ಒಂದು ನಮ್ಗೆ ಲೌಕಿಕವಾಗಿ ಎಲ್ಲರೂ ತಿಳಿದಿರೋ ಒಂದು ಉದಾಹರಣೆ ಕೊಡುತ್ತೆ. ಏನು ಉದಾಹರಣೆ ಅಂತ ಹೇಳಿದ್ರೆ, ನಾವು ಒಂದು ಮನೆಯಿಂದ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ, ಅಥವಾ ಒಂದು ಊರಿದ್ದವರು ಇನ್ನೊಂದು ಊರಿಗೆ ರಿಲೋಕೇಟ್ ಆಗ್ತಾ ಇದ್ದೀವಿ. ಆವಾಗ ನಾವು ಯಾವ ತರ ಇರುತ್ತೆ ನಮ್ಮ ಸ್ಥಿತಿ ಅನ್ನೋದನ್ನ, ಹೇಗಿರುತ್ತೆ ಅಂತ ಅದಕ್ಕೆ ಹೇಳ್ಬಿಟ್ಟು ಹಾಗಿರುತ್ತೆ ಈ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಶಕಟಂ ಬಹುಭಿಹಿ ದ್ರವ್ಯೈಹಿ ಯೋಜಿತಂ ಗುರುಭಾರತಃ ಕುರ್ವನ್ ಶಬ್ದಾನ್ ಬಹೂನ್ ಯಾತಿ ಚೇತನೇನ ಪ್ರಯೋಜಿತಂ ಅಂತ. ಹಿಂದಿನ ಕಾಲದಲ್ಲಿ ಗಾಡಿಗಳು ಅಂತ ಹೇಳಿದ್ರೆ ಅದು ಎತ್ತಿನ ಗಾಡಿ ಆಗಿರುತ್ತೆ, ಅಥವಾ ಕುದುರೆ ಹೇಳ್ಕೊಂಡು ಹೋಗೋದು ಅಂತದೆಲ್ಲ ಇರ್ತದೆ. ಹಾಗಾಗಿ ಒಂದು ಗಾಡಿಯಲ್ಲಿ ಸಾಮಾನೆಲ್ಲ ಸೇರಿಸಿ ಲೋಡ್ ಮಾಡಿರ್ತಾನೆ. ಮಾಡಿದ್ಮೇಲೆ ಆ ಗಾಡಿ ಹೋಗುತ್ತೆ ಮುಂದಕ್ಕೆ, ಬೇಕಾದಷ್ಟು ಸಾಮಾನು ತಗೊಂಡು ಹೋಗುತ್ತೆ. ಓವರ್ ಲೋಡ್ ಅಂತ ಹೇಳ್ಬೋದು, ಅಷ್ಟೊಂದು ಸಾಮಾನು ಇರುತ್ತೆ. ಅದು ಹೋಗೋವಾಗ, ಗಾಡಿ ಹೋಗುವಾಗ ಯಾವ ತರ ಶಬ್ದ ಬರುತ್ತೆ ಅನ್ನೋದನ್ನ, ಯಾಕಂದ್ರೆ ಸಾಮಾನು ಒಳಗಡೆ ಹಾಕಿರ್ತೀವಿ, ಅಂತ ಶಬ್ದ ಬರುತ್ತೆ. ಈ ಕಡೆ ಅಷ್ಟೇ ಸಾಮಾನುಗಳೆಲ್ಲ ಒಂದು ಇದಾಗುತ್ತೆ. ಗಾಡಿ ಹೋಗೋ ಗಾಡಿ ಹೇಗೋ ಇರುತ್ತೆ ಅದು. ಹಾಗಾಗಿ ಶಬ್ದ ಮಾಡ್ಕೊಂಡು ಹೋಗುತ್ತಲ್ಲ, ಅದೇ ತರ ಶಬ್ದವನ್ನ ಕೂಡ ಇವನು ತೀರ್ಕೊಳ್ಳೋಕೆ ಇರ್ತಾರಲ್ಲ ಸಮಯದಲ್ಲಿ ಆ ಜೀವ, ಅವ್ನು ಕೂಡ ಶಬ್ದ ಮಾಡ್ತಾನೆ ಅಂತ ಹೇಳ್ತಾರೆ. ಏನ್ ಶಬ್ದ ಅಂದ್ರೆ ಹೇಳ್ತಾರೆ ಅವರು,
ಶರೀರಸ್ಥೋ ಹಿ ಲಿಂಗಾತ್ಮ ಹಿ ಅನ್ವಾರೂಢ ಚಿದಾತ್ಮನ ಶಬ್ದಾನ್ ಕುರ್ವನ್ ಹಿ ಚಿಕ್ಕಾದಿ ಪ್ರೈತಿ ಊರ್ಧ್ವ ಶ್ವಾಸ ಪೂರ್ವಕಂ ಅಂತ. ಅವಾಗ ನೋಡಿ ಅವ್ರು ಹೇಳುವಾಗ ಕೂಡ ಗಾಡಿ ಅನ್ನೋದು ಕಟಿಯಲ್ಲಿ ಮಾಡಿರೋ ಗಾಡಿ ತನ್ನಲ್ಲೇ ಹೋಗಕ್ಕಾಗಲ್ಲ ಅದಕ್ಕೆ ಒಂದು ಚೇತನವಾಗಿರೋ ಒಂದು ಎತ್ತಿನ ಕಟ್ಟಿರ್ತಾರೆ ಅದಕ್ಕೆ. ಅದೇ ತರ ಇಲ್ಲೂ ಕೂಡ ಇವನ್ ಶರೀರ ಯಾವ ಶರೀರದಲ್ಲಿ ಇದ್ದಾನೋ ಅದು ಜಡ ಆ ಶರೀರ. ಹಾಗಾಗಿ ಆ ಶರೀರ ಸಮೇತ ಹೋಗಕ್ಕಾಗಲ್ಲ. ಇನ್ನೊಂದು ಯಾವ್ದು ಹೋಗುತ್ತೆ ನಾವು ತೀರ್ಕೊಂಡಾಗ ನಮ್ ಶರೀರದಿಂದ ಯಾವ್ದು ಹೊರಗಡೆ ಹೋಗುತ್ತೆ ಇನ್ನೊಂದು ಜನ್ಮ ಪಡ್ಕೋಬೇಕಲ್ಲ. ಅದಕ್ಕೆ ಯಾವ್ದು ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸೂಕ್ಷ್ಮ ಶರೀರ ಅಂತ ಒಂದಿರುತ್ತೆ ನಮ್ಮ ಹೊರಗಡೆ. ನಮ್ಗೆ 3 ಶರೀರ ಇದೆ ಅಂತ ವೇದಾಂತ ಹೇಳುತ್ತೆ. ಸ್ಥೂಲ ಶರೀರ, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಆರ್ಡರ್ ಹೇಳ್ಬೇಕಾದ್ರೆ ಇವಾಗ ಸ್ಥೂಲ ಶರೀರ ಅನ್ನೋದು ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಈ ಶರೀರ. ಅದಕ್ಕೆ ಅನ್ನಮಯ ಕೋಶ ಅಂತ ವೇದಾಂತ ಹೇಳ್ತಾರೆ. ಯಾಕಂದ್ರೆ ಅನ್ನ ತಿಂತಾ ಇದ್ರೆ ಇದು ಬೆಳೆಯುತ್ತೆ, ಇದು ಉಳಿಯುತ್ತೆ. ಅನ್ನ ನಿಲ್ಸ್ಬಿಟ್ರೆ ಇದು ಬೆಳೆಯೋದಿಲ್ಲ, ಹಾಗಾಗಿ ಉಳಿಯೋದಿಲ್ಲ ಇದು. ಹಾಗಾಗಿ ಅನ್ನಮಯ ಕೋಶ ಅಂತ ಹೇಳಿದ್ದಾರೆ ಅದಕ್ಕೆ. ಆಮೇಲೆ ಅದ್ರ ಒಳಗಡೆ ಇರೋದು ಪ್ರಾಣಮಯ ಕೋಶ ಅಂತ ಅದಕ್ಕೆ ಒಂದಿದೆ ಹೊರಗಡೆ ಒಂದು ಲೇಯರ್. ಅದು ಪ್ರಾಣಮಯ ಕೋಶ ಅಂದ್ರೆ ಲೈಫ್ ಫೋರ್ಸ್ ಅಂತ ಹೇಳ್ತೀವಲ್ಲ ಅದೇ ಪ್ರಾಣಮಯ ಕೋಶ. ಆಮೇಲೆ ಮನೋಮಯ ಕೋಶ ಅಂತ ಒಂದಿರುತ್ತೆ. ನಮ್ಗೆ ಒಂದು ಮೆಂಟಲ್ ಆಕ್ಟಿವಿಟಿ ಅಂತ ಒಂದಿದೆಯಲ್ಲ, ಮನಸ್ಸಿಂದ ನಾವು ಯೋಚನೆ ಮಾಡ್ತೀವಿ ಇದೆಲ್ಲ ಮಾಡ್ತೀವಲ್ಲ ಅದಕ್ಕೆ ಮೆಂಟಲ್ ಮನೋಮಯ ಕೋಶ ಅಂತ. ಅದಾದ್ಮೇಲೆ ವಿಜ್ಞಾನಮಯ ಕೋಶ ಅಂತ ಒಂದಿದೆ. ಅದರಿಂದ ಇಂಟೆಲೆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಒಂದು ವಿಷಯವನ್ನ ನಾವು ತೀರ್ಮಾನ ಮಾಡ್ಬೇಕಾದ್ರೆ ಬುದ್ಧಿಯನ್ನು ಉಪಯೋಗಿಸ್ತೀವಿ. ಹಾಗಾಗಿ ಅದಕ್ಕೆ ಇದು ವಿಜ್ಞಾನಮಯ ಕೋಶ ಅಂತ. ಅದಾದ್ಮೇಲೆ ಒಂದು ಆನಂದಮಯ ಕೋಶ ಅಂತ ಒಂದಿರುತ್ತೆ. ಅದರಲ್ಲೇನೆ ಕಾರಣ ಶರೀರ ಇದೆ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಹಾಗಾಗಿ ಕಾರಣ ಶರೀರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಬೇರೆ ಏನು ಕೆಲಸ ಮಾಡಲ್ಲ. ಅದು ಅವಿದ್ಯೆ, ಅಜ್ಞಾನ. ನಮ್ಮ ನಿಜವಾದ ಸ್ವರೂಪ ಏನು ಅಂತ ನಮ್ಗೆ ತಿಳಿದೇ ಒಂದು ಸ್ಥಿತಿ ಇದೆಯಲ್ಲ ಅದೇ ಅವಿದ್ಯ. ಅದರಿಂದ ಏನಾಗಿದೆ ನಮ್ಗೆ ಈ ಶರೀರ ಬಂದಿದೆ. ಆ ಶರೀರದಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಬಂದಿದೆ. ಹಾಗಾಗಿ ಜೀವ ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ಶರೀರ ಎಲ್ಲ ಇಟ್ಕೊಂಡಿರೋನು. ಈ ಶರೀರ ನಾನು ಅಂತ ಹೇಳ್ತಾ ಇದ್ದಾನಲ್ಲ ಅವನಿಗೆ ಜೀವ ಅಂತ. ಹಾಗಾಗಿ ಅವನಿಗೆ ಏನಾಗುತ್ತೆ ಈ ಸ್ಥೂಲ ಶರೀರಕ್ಕೆ ಒಂದಾದ ಸಮಯದಲ್ಲಿ ಸಾವು ಅಂತ ಬಂದೇ ಬರುತ್ತೆ ಅದಕ್ಕೆ. ಆದ್ರೆ ಈ ಸೂಕ್ಷ್ಮ ಶರೀರ ಇದೆಯಲ್ಲ ಒಳಗಡೆ ಅದಕ್ಕೆ ಮಾತ್ರ ಸಾವು ಅನ್ನೋದಿಲ್ಲ. ಅದು ಎಷ್ಟೋ ಜನ್ಮಾಂತರಗಳಾಗಿದ್ರು ಕೂಡ ನಮ್ಗೆ ಅದು ಒಳಗಡೆ ಇರ್ತಾನೆ ಇರ್ತದೆ. ಅದು ಹೊರಗಡೆ ಈ ಶರೀರ ಬಿದ್ದಾಗ ಅದಕ್ಕೆ ಹೊರಗಡೆ ಅದು ಪ್ರಯಾಣ ಮಾಡುತ್ತೆ. ಇನ್ನೊಂದು ಲೋಕಕ್ಕೆ ಹೋಗಿ ಅದ್ರ ಕರ್ಮಾನುಸಾರ ಅಲ್ಲೊಂದು ಶರೀರವನ್ನು ಪಡ್ಕೊಂಡು ಅಲ್ಲಿ ಅನುಭವಿಸುತ್ತೆ. ಅದು ಮುಂದಾಗ್ತಿದ್ದ ಅದು ಆ ಶರೀರವನ್ನು ಬಿಟ್ಟು ಬೇರೆ ಒಂದು ಶರೀರ ಪಡ್ಕೊಳುತ್ತೆ. ಹೀಗೆ ಅದು ಒಂದು ಶರೀರ ಬಿಟ್ಟು ಶರೀರ ಹೋಗೋದಕ್ಕೆ ಯಾವ್ದಿದೆಯೋ ಅದಕ್ಕೆ ಸೂಕ್ಷ್ಮ ಶರೀರ ಅಂತ. ಅವಾಗ ಈ ಶರೀರವನ್ನು ಬಿಟ್ಟು ಹೋಗೋದು ಸೂಕ್ಷ್ಮ ಶರೀರ. ಅದು ಕೂಡ ಪಂಚಭೂತಗಳಿಂದಾನೇ ಆಗಿರೋದು ವೇದಾಂತದ ಪ್ರಕಾರ. ಅದು ಕೂಡ ಜಡಾನೆ, ಅದಕ್ಕೆ ತಾನೇ ಹೋಗಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ಒಂದು ಚೈತನ್ಯ ಅಂತ ಅದ್ರಲ್ಲಿ ಇರುತ್ತೆ. ಒಂದು ಯಾವ್ದೋ ಆತ್ಮ ಚೈತನ್ಯ ಅಂತ ಇದೆಯಲ್ಲ ಅದು ಒಂದು ಪ್ರಸಾದ ಅದಕ್ಕಿದೆ. ಅಲ್ಲಿ ನಿಂತ್ಕೊಂಡದ್ದು ಹೋಗುತ್ತೆ ಹೊರಗಡೆ. ಆಮೇಲೆ ಇನ್ನೊಂದು ವಿಷಯನೂ ಇದೆ. ಈ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ಆ ಜೀವವನ್ನ ಶಾಸ್ತ್ರದಲ್ಲಿ ಯಾವ ತರ ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ ಅದು ಆ ಸಮಯದಲ್ಲಿ. ಯಾವುದು ಈ ಸ್ಥೂಲ ಬಿಟ್ಟು ಸೂಕ್ಷ್ಮ ಮಾತ್ರ ಹೋಗುತ್ತಲ್ಲ ಅದಕ್ಕೆ ನೋಡಿ. ಅದು ಏನ್ ವಿಶೇಷ ಅಂದ್ರೆ ಯದ್ಯಪಿ ಸೂಕ್ಷ್ಮ ಶರೀರದಲ್ಲಿ ಪ್ರಾಣ ಇಂದ್ರಿಯಗಳು, ಪಂಚ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಆಮೇಲೆ ಇದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದೆಲ್ಲ ಇದ್ರೂ ಕೂಡ ಕರ್ಮಗಳ ರಾಶಿ ಎಲ್ಲ ಕೂಡ ಅಲ್ಲೇ ಇರುತ್ತೆ. ಅದೆಲ್ಲ ಇದ್ರೂ ಕೂಡ ಆ ಸೂಕ್ಷ್ಮ ಶರೀರ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಥೂಲ ಶರೀರ ಬೇಕು. ಹೇಗೆ ಒಂದು ಸಾಫ್ಟ್ವೇರ್ ಕೆಲಸ ಮಾಡ್ಬೇಕಾದ್ರೆ ಒಂದು ಹಾರ್ಡ್ವೇರ್ ಬೇಕೇ ಬೇಕು. ಆ ತರ ಒಂದು ಸಾಫ್ಟ್ವೇರ್ ಅಂತ ಏನ್ ಕೇಳ್ತೀವಿ ನಾವು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾರ್ಡ್ವೇರ್ ಇರ್ಬೇಕು ಕಂಪ್ಯೂಟರ್ ಅಲ್ಲಿ. ಆ ಕಂಪ್ಯೂಟರ್ ಅಂತ ಒಂದು ಇರ್ಬೇಕು, ಅವಾಗಲೇ ಈ ಸಾಫ್ಟ್ವೇರ್ ಏನಾದ್ರು ಮನಸ್ಸು ಮಾಡೋದು. ಹಾಗಾಗಿ ಅದೇ ತರ ಇಲ್ಲೂ ಕೂಡ ಈ ಸೂಕ್ಷ್ಮ ಶರೀರ ಅನ್ನೋದು ಒಂದು ಸಾಫ್ಟ್ವೇರ್ ಅಂತ ಇಟ್ಕೊಂಡ್ರೆ ಅದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಥೂಲ ಶರೀರ ಇರ್ಬೇಕು. ಅವಾಗ ಏನಾಗುತ್ತೆ ಈ ಸ್ಥೂಲ ಶರೀರ ಬಿಟ್ಟಿದೆ ಇವಾಗ ಬಿಟ್ಟಿದೆ ಈ ಜನ್ಮ ಸಾಕಿನ ಮೇಲೆ ಅಂತ. ಅವಾಗ ಅದು ಮುಂದಿನ ಜನ್ಮ ಪಡ್ಕೊಳ್ಳೋ ತನಕ, ಮುಂದೆ ಒಂದು ಶರೀರ ಪಡ್ಕೊಳ್ಳೋ ತನಕ ಅದ್ರ ಒಂದು ಸ್ಥಿತಿ ಒಂದು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅವಾಗ ಏನಾಗುತ್ತೆ ಅದಕ್ಕೆ ತಾನೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಅದಕ್ಕೆ ಒಂದು ಶಾಸ್ತ್ರದ ಪ್ರಕಾರ ಅದಕ್ಕೆ ಕೆಲವು ದೇವತೆಗಳಿದ್ದಾರೆ ಅದನ್ನ ಕರ್ಕೊಂಡು ಹೋಗುತ್ತೆ, ಅದನ್ನ ಒಯ್ಯಕ್ಕೆ, ಅದನ್ನ ರಿಲೇ ತರ ಕರ್ಕೊಂಡು ಹೋಗ್ಲಿಕ್ಕೆ ಕೆಲವು ಅವ್ರಿಗೆ ಆದಿವಾಹಿಕ ಪುರುಷ ಅಂತ ಹೇಳ್ತಾರೆ. ಆದಿವಾಹಿಕ ಅಂತಿದ್ರೆ ಒಯ್ಯೋರು ಅಂತ ಆಗ್ತಾರೆ. ಹಾಗಾಗಿ ಅವರು ಅತಿವಾಹನ ಮಾಡ್ತಾರೆ ಅದನ್ನ. ಹಾಗಾಗಿ ಅವರು ಇದನ್ನ ಕರ್ಕೊಂಡು ಹೋಗ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುತ್ತೆ. ಯದ್ಯಪಿ ಆ ಸೂಕ್ಷ್ಮ ಶರೀರಕ್ಕೆ ಒಂದು ಪ್ರಾಣ ಅಲ್ಲ ಅದ್ರಲ್ಲಿ ಇದ್ರೂ ಕೂಡ ಅದು ಏನು ಕೆಲಸ ಮಾಡೋದಿಲ್ಲ. ಅದಕ್ಕೆ ಯೋಚನೆ ಮಾಡೋ ಕೆಲಸ ಇದು ಇರೋದ, ಅದಕ್ಕೆ ಸಫರಿಂಗ್ ಆರ್ ಥಿಂಕಿಂಗ್ ಏನು ಇರೋದಿಲ್ಲ. ಜಡ ತರನೇ ಇರುತ್ತೆ. ಸಫರಿಂಗ್ ಅಂಡ್ ಇದು ಏನು ಸುಖ ದುಃಖ ಎರಡು ಕೂಡ ಸ್ಥೂಲ ಶರೀರ ಪಡ್ಕೊಂಡ್ರೇನೆ ಬರೋದು ಅದಕ್ಕೆ ಜೀವಕ್ಕೆ, ಅಲ್ಲಿ ತನಕ ಬರೋದಿಲ್ಲ. ಹಾಗಾಗಿ ಅಂತದಾಗಿ ಇರುತ್ತೆ ಅದು. ಅವಾಗ ಅದು ಹೋಗ್ಬೇಕು ಅಂದ್ರೆ ಅದಕ್ಕೆ ಈ ಒಂದು ಚೈತನ ಸೇರ್ಕೊಳ್ಳುತ್ತೆ ಅಂತ ಅದನ್ನ ಹೇಳ್ತಾರೆ. ಆದ್ರೆ ಇವ್ರು ಹೇಳುದು ಏನು ಅಂದ್ರೆ ಈ ಜೀವ ಅದನ್ನ ಸೂಕ್ಷ್ಮ ಶರೀರ ಅದನ್ನ ಸೆಪರೇಟ್ ಆಗಕ್ಕೆ ಮುಂಚೆ ಇವ್ನು ಹೇಗಿರ್ತಾನೆ ಅಂತ ಹೇಳಿದ್ರೆ ಇವ್ನು ಶಬ್ದ ಮಾಡ್ತಾನೆ. ಇವನು ಏನ್ ಶಬ್ದ ಮಾಡ್ತಾನೆ ಅಂತ ಹೇಳಿದ್ರೆ ವಿಕಳಿಕೆ.
ಅಂತ ಇದೆಯಲ್ಲ, ಅದಕ್ಕೆ ಹಿಕ್ಕಾದೀನ್ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಕೆಲವು ಸತಿ ಕೆಮ್ಮು ಕೂಡ ಬರ್ಬೋದು ಅದಕ್ಕೆ, ಅಂತದೆಲ್ಲ ಇರುತ್ತೆ. ಅದು ತೇಗು, ಕೆಮ್ಮು ಇದೆಲ್ಲ ಕೂಡ ಬರುತ್ತೆ. ಹಾಗಾಗಿ ಆ ಥರ ಸ್ಥಿತಿ ಇರುತ್ತೆ ಅದಕ್ಕೆ. ಜೊತೆಗೆ ಊರ್ಧ್ವಶ್ವಾಸ ಪೂರ್ವಕ ಮೇಲು ಸುರು ಅಂತ ಹೇಳ್ತಾರಲ್ಲ, ಆ ಥರ ಇದು ಉಸಿರಾಗ್ತಾ ಇರ್ತಾನೆ ಅವನ ಸಮಯದಿಂದ. ಆಗ ಆಗಿರ್ತಾನೆ ಅವನು ಅಂತ. ಅಂತ ಒಂದು ಸಮಯ ಹೀಗೆ ಅವನು ಈ ಶರೀರವನ್ನು ಬಿಡ್ತಾ ಈ ತರ ಇದ್ಕೊಂಡು ಇನ್ಮೇಲೆ ಅವನು ಈ ಜನ್ಮ ಈ ಜೀವನ ಮಾಡಕ್ಕೆ ಏನು ಆಗೋದೇ ಇಲ್ಲ ಅದಕ್ಕೆ. ಅವಾಗ ಅದು ತೀರ್ಕೊಳ್ಳೋದೇ ಅದಿನ್ಮೇಲೆ ಹಾಗಿರ್ತದೆ ಅದು ಅಂತ. ಆಮೇಲೆ ಅವ್ರು ಮುಂದಕ್ಕೆ ಹೇಳ್ತಾರೆ, ಉಪಾಧ್ಯಾರೋಹಂ ಅನು ಆತ್ಮ ರೂಢವತ್ ಪ್ರತಿಭಾಸತೆ ಭಾನೋಹೋ ಇವ ಉದಪಾತ್ರಾದೌ ಆರೋಹ ನ ಆತ್ಮನಃ ಸ್ವತಃ. ಹಾಗಾಗಿ ಇವ್ರು ಹೇಳ್ತಾ ಇದ್ದಾರೆ, ಈ ಒಂದು ಶುದ್ಧ ನಮ್ಮ ಆತ್ಮ ಅಂತ ಇದೆಯಲ್ಲ, ಈ ಶರೀರ ಇದೆಲ್ಲ ನಾವು ಆತ್ಮ ಅಲ್ವೇ ಇಲ್ಲ. ಈ 3 ತರ ಶರೀರ ಕೂಡ ನಾವಲ್ವೇ ಇಲ್ಲ. ನಾವು ಆತ್ಮ, ಶುದ್ಧ ಆತ್ಮನೇ ನಾವು. ಆದ್ರೆ ನಮ್ಗೆ ಈ ಆತ್ಮನಿಗೆ ಹೇಗೆ ಈ ಒಂದು ಶರೀರದ ಸಂಬಂಧ ಬಂತು ಅಂತ ಕೇಳಿದ್ರೆ, ಅಜ್ಞಾನದಿಂದ ಬಂದಿರೋದು ಅಂತ ಹೇಳುತ್ತೆ. ಅವಾಗ ಹೇಳ್ತಾ ಇದ್ದಾರೆ, ಉಪಾಧಿ ಆರೋಹಂ ಅನು ಆತ್ಮ ರೂಢವತ್ತೆ ಪ್ರತಿಭಾಸತೆ. ಅವಾಗ ಈ ಒಂದು ಆತ್ಮ ಈ ಶರೀರ ಅನ್ನೋ ಒಂದು ಉಪಾಧಿಯನ್ನ ಸೇರ್ಕೊಂಡಿರೋದ್ರಿಂದ ಅದು ಕೂಡ ಈ ಜೀವ ಅಂತ ಅನ್ಸ್ಕೊಳ್ತಾ ಇದೆ ಆತ್ಮ. ಅದೇ ಆತ್ಮ ವಾಸ್ತವವಾಗಿ ಜೀವ ಅಲ್ವೇ ಇಲ್ಲ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಬಾನೋಹೋ ಇವ ಉದಪಾತ್ರಾದೌ ಆರೋಹ ನ ಆತ್ಮನಃ ಸ್ವತಃ. ಹಾಗಾಗಿ ಇದಕ್ಕೆ ಸೂರ್ಯ, ಆಕಾಶದಲ್ಲಿ ಸೂರ್ಯ ಇರೋದು. ಸೂರ್ಯ ಏನು ಭೂಮಿಗೆ ಏನು ಬರೋದಿಲ್ಲ. ಆದ್ರೂ ಕೂಡ ಭೂಮಿಯಲ್ಲಿ ಏನಾದ್ರೂ ನೀರು ಇಟ್ಟಿದ್ರೆ, ಎಲ್ಲಾದ್ರೂ ಒಂದು ಕಡೆ ನೀರು ಪಾತ್ರೆಯಲ್ಲೋ ಅಥವಾ ಅಂಡೆಯಲ್ಲೋ ಅಥವಾ ಕೊಳಾಗಿಲ್ಲ ಎಲ್ಲಾದ್ರೂ ಆಗ್ಲಿ, ಅದರಲ್ಲಿ ಸೂರ್ಯನ ಒಂದು ಪ್ರತಿಬಿಂಬ ಬೆಳಿತಾ ಇದೆ. ಹಾಗಾಗಿ ಆದ್ರೆ ಸೂರ್ಯ ಏನು ಬೇಕು ಅಂತ ಅದೇನು ಬಂದು ಸೇರ್ಕೊಳ್ಳೋದಿಲ್ಲ. ಆ ತರ ಇಲ್ಲೂ ಕೂಡ ಈ ಉಪಾಧಿ ಅಂದ್ರೆ ಈ ನೀರು, ವಾಟರ್ ಬಾಡೀಸ್ ಅಂತ. ಆ ವಾಟರ್ ಬಾಡೀಸ್ ಅಂತ ಒಂದು ಇರೋದ್ರಿಂದ ಅದಕ್ಕೆ ಆ ಉಪಾಧಿಯನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಆ ಸೂರ್ಯನ ಒಂದು ಪ್ರಕಾಶವನ್ನ ಅಥವಾ ಸೂರ್ಯನ ಒಂದು ಬಿಂಬವನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಬಿಂಬ ಬೆಳೀತಾ ಇದ್ದಾನೆ. ಆ ತರ ಆತ್ಮ ಏನು ಶರೀರವನ್ನು ಕುಡ್ಕೋದೇನೋ ಅದು ಹೋಗಿ ನಾವು ಸೇರ್ಕೊಳ್ಳೋಣ ಅಂತ ಏನು ಮಾಡೋದಿಲ್ಲ. ಈ ಶರೀರದಲ್ಲಿ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಲ್ಲ, ಅದರಲ್ಲಿ ಈ ಮನಸ್ಸು ಅಂತಃಕರಣ ಅಂತ ಹೇಳ್ತೀವಲ್ಲ, ಮನಸ್ಸು ಅಂತಃಕರಣ ಅಂದ್ರೆ ಒಳಗಡೆ ಇರೋ ಕರಣ ಅಂತ. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ. ಸೊ ಇನ್ನರ್ ಇನ್ಸ್ಟ್ರೂಮೆಂಟ್ ಅಂತ ಯಾವ್ದು ಮನಸ್ಸು ಅಂತ ಹೇಳ್ತೀವೋ ಅದರಲ್ಲಿ ಒಂದು ಅದಕ್ಕೆ ಅದು ಒಂದು ಶುದ್ಧವಾದ ಕನ್ನಡಿ ತರ ಇರುತ್ತೆ. ಅದು ಕನ್ನಡಿ ಇದ್ರೆ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಬಹುದು. ಆದ್ರೆ ಅದು ಶುದ್ಧವಾದ ಸತ್ವಗುಣದಿಂದ ಆಗಿರುತ್ತೆ ಅದು. ಅದಕ್ಕೆ ಆತ್ಮ ಚೈತನ್ಯವನ್ನ ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ. ಅದು ಅವಾಗ ಏನಾಗುತ್ತೆ, ಆತ್ಮ ಚೈತನ್ಯ ಅದಕ್ಕೆ ಸಿಗುತ್ತೆ. ಸಿಕ್ಕಿದಾಗ ಇದಕ್ಕೆ ಕೂಡ ಒಂದು ಚೈತನ್ಯ ಸಿಕ್ಕಿದಂಗೆ ಆಗುತ್ತೆ. ಈ ಒಂದು ಇದು ಏನಿರುತ್ತೆ, ಆ ಆತ್ಮನ ಒಂದು ಪ್ರಸಾದದಿಂದ ಇದಕ್ಕೆ ಒಂದು ಚೇತನ ಬದಲಾಗಿ ಅನ್ಸುತ್ತೆ ಇದು. ಅವಾಗ ಆತ್ಮ ಅನ್ನೋದು ತಾನೇ ಶರೀರವನ್ನು ಏನು ಕರ್ಕೊಂಡು ಹೋಗಿರೋಣ ಅಂತ ಏನು ಹೋಗೋದಿಲ್ಲ. ಅದು ಈ ಉಪಾಧಿ ವರ್ಷದಿಂದ ಈ ಆತ್ಮನ ಒಂದು ಪ್ರತಿಫಲನ ಇದು ಸಿಗುತ್ತೆ. ಅದಕ್ಕೆ ಉದಾಹರಣೆ ಏನು, ಸೂರ್ಯ ಮೇಲೆ ಇರೋದು ಯಾವಾಗ್ಲೂ ಕೂಡ. ಆದ್ರೆ ಈ ನೀರು ಅಂತ ಎಲ್ಲಾದ್ರೂ ವಾಟರ್ ಬಾಡೀಸ್ ಇದ್ರೆ ಅದರಲ್ಲಿ ಆ ಬಿಂಬ ಸಿಗೋ ತರ ಇರುತ್ತಲ್ಲ, ಸೂರ್ಯ ಏನಲ್ಲಿ ಬಂದು ಇಳಿದೆ ಏನು ಬಂದಿಲ್ಲ ಅಲ್ಲಿ. ಅದೇ ತರನೇ ಈ ಆತ್ಮನ ವಿಷಯ ಕೂಡ ಅದಕ್ಕೆ ಯಾವ್ದು ಲೇಪನೂ ಇಲ್ವೇ ಇಲ್ಲ. ಸೂರ್ಯನಿಗೂ ಕೂಡ ಇದ್ರ ಲೇಪ ಎಲ್ಲ ಇಲ್ವೇ ಇಲ್ಲ. ಅದೇ ತರಾನೇ ಈ ಆತ್ಮನಿಗೆ ಶರೀರದ ಲೇಪ, ಅಜ್ಞಾನದ ಲೇಪ, ಸಂಸಾರದ ಲೇಪ ಎಲ್ಲ ಇಲ್ವೇ ಇಲ್ಲ ಅಂತ ತೋರಿಸ್ತಾರೆ. ಆತ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದು. ಆತ್ಮನಿಗೆ ಒಂದು ಇದು ಆತ್ಮ ಎಲ್ಲ ಕಡೆನೇ ಇರೋದು. ಆತ್ಮ ಇಸ್ ಆಲ್ ಪರ್ಬೇಡಿ. ಆತ್ಮ ಇಸ್ ಆಲ್ ಪರ್ಬೇಡಿ. ಹೌದು, ಶರೀರದಲ್ಲಿ ಆತ್ಮ ಇರ್ತಲ್ಲ. ಅದಕ್ಕೆ ನಾನು ಕೇಳ್ತಲ್ಲ, ಇದರಲ್ಲಿ ಏನು ಪ್ರತಿಬಿಂಬ ರೂಪದಲ್ಲಿ ಇರ್ತದೆ. ಪ್ರತಿಬಿಂಬ ರೂಪದಲ್ಲಿ ಈಗ ರಿಫ್ಲೆಕ್ಷನ್ ಆಗಿರ್ತಲ್ವ ಇದರಲ್ಲಿ. ಈ ಅಂತಃಕರಣಕ್ಕೆ ಸೂಕ್ಷ್ಮ ಶರೀರದಲ್ಲಿ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬ ಸಿಗುತ್ತೆ. ಅದು ಆ ಪ್ರತಿಬಿಂಬ ಇರುತ್ತೆ ಜೊತೆಗೆ ಅದು ಇದೇ ಇರ್ತದೆ. ಆ ಪ್ರತಿಬಿಂಬ ರೂಪದಲ್ಲಿ ಆತ್ಮ ಇರುತ್ತೆ. ಆತ್ಮ ಆಳ್ಕೊಳ್ಬೇಡಿ. ಅದಕ್ಕೇನೆ ಒಂದ್ಸತಿ ನಮ್ಮ ಸ್ವಾಮಿ ಪರಮಾತ್ಮನಂದ ಇದ್ದಾರೆ ಅವರು ಸ್ಟೂಡೆಂಟ್ಸ್ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಒಂದು ಹೆಣ ಬಿದ್ದಿದೆ, ತೀರ್ಕೊಂಡ್ಬಿಟ್ಟಿದ್ದಾರೆ ಯಾರೋ, ಹೆಣ ಬಿದ್ದಿದೆ, ಈ ಹೆಣದಲ್ಲಿ ಚೈತನ್ಯ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಅವರು. ಅವಾಗ ಎಲ್ಲರೂ ತಬ್ಬಿಬಾಗ್ ಹೋಗ್ತಾರೆ. ಯಾಕಂದ್ರೆ ಚೈತನ್ಯ ಅಂತ ಹೇಳಿದ್ರೆ ನಮ್ಗೇನು ನಮ್ ಮನಸ್ಸಿಗೆ ಬರೋದು ಆಕ್ಟಿವಿಟಿ ಇರಬೇಕು. ಅದಕ್ಕೆ ಸಮ್ ಬಾಡಿ ಲ್ಯಾಂಗ್ವೇಜ್ ಅದು ಎಕ್ಸ್ಪ್ರೆಸ್ ಮಾಡ್ಬೇಕು. ಸಮ್ ಎಕ್ಸ್ಪ್ರೆಷನ್ ಇದ್ರಲ್ಲಿ ಚೈತನ್ಯ ಅಂತ ಹೇಳ್ತೀವಿ. ಇಲ್ಲೇ ಹೆಣ ಬಿದ್ದಿದ್ದನ್ನ ನಾವು ಅದೇನೋ ಕಟ್ಟಿಗೆ ತರ ಬಿದ್ದಿದೆ ಅಂತ ಹಾಗೆ ಹೇಳ್ತಾರೆ. ಅದೇ ಶಬ್ದವನ್ನು ಉಪಯೋಗಿಸ್ತಾರೆ. ಕಟ್ಟಿಗೆ ತರ ಬಿದ್ದಿದ್ದಾರಪ್ಪ ಇವರು ಅಂತ ಶಬ್ದ ಇದು ಮಾಡ್ತಾರೆ. ಅವಾಗ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಚೈತನ್ಯ ಎಲ್ಲ ಕಡೆನೂ ಇದೆ, ಹೆಣದಲ್ಲಿ ಕೂಡ ಇದೆ ಖಂಡಿತ ಚೈತನ್ಯ. ಒನ್ಲಿ ಥಿಂಗ್ ಇಸ್ ಆ ಚೈತನ್ಯವನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ಕೆ ಬೇಕಾಗಿರೋ ಒಂದು ಅಥಾರಿಟೀಸ್ ಇದೆಯಲ್ಲ, ಅದು ಸ್ಥೂಲ ಶರೀರದ ಬಿಟ್ಟು ಹೋಗ್ಬಿಟ್ಟಿದೆ. ಅದು ಅದರಿಂದ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನಾದ್ರು ಒಂದು ಆಕ್ಟಿವೇಟ್ ಮಾಡಿ ಅದನ್ನ ಕೆಲಸ ಮಾಡೋ ತರ ಮಾಡಕ್ಕೆ ಒಂದು ಚೈತನ್ಯ ಇದೆ ಇಲ್ಲ ಅಂತ ಹೇಳ್ಕಡೆ. ಆದ್ರೆ ಅಂತಃಕರಣ ಅಂತ ಒಳಗಡೆ ಇದ್ರೇನೆ, ಸೂಕ್ಷ್ಮ ಶರೀರ ಅಂತ ಒಳಗಡೆ ಇದ್ರೇನೆ ಅದು ಪ್ರಾಣವನ್ನು ಕೊಡುತ್ತೆ ಶರೀರಕ್ಕೆ. ಆಮೇಲೆ ಈ ಯೋಚನೆ ಮಾಡಕ್ಕೆ ಶಕ್ತಿ, ಕಣ್ಣಿಂದ ನೋಡೋ ಶಕ್ತಿ,
ಈ ಕೈಯಿಂದ ಒಂದು ಕೊಡೋ ಶಕ್ತಿ ತಗೊಳ್ಳೋ ಶಕ್ತಿ ಇದೆಲ್ಲ ಏನು ಬರೋದು ಆತ್ಮ ಇದ್ರೆ ಬರುತ್ತೆ ಅದು. ಆದ್ರೆ ಆತ್ಮ ಇದ್ರೂ ಕೂಡ ಸಾಲದು, ಈ ಸೂಕ್ಷ್ಮ ಶರೀರ ಇರ್ಬೇಕು, ಅದು ಆಕ್ಟಿವ್ ಆಗಿರ್ಬೇಕು, ಅದ್ರಲ್ಲಿ ಅವಾಗ ಅದು ಆಗುತ್ತೆ ಅಂತ. ಅದಿದ್ದರೆ ನಮ್ಗೆ ನೋಡಿ ಕೋಮ ಅಂತ ಒಂದು ಸ್ಟೇಟ್ ಬಂದ್ಬಿಟ್ಟಾಗ ಉಸಿರಾಟ ಮಾತ್ರ ಇರುತ್ತೆ, ಬೇರೆ ಎಲ್ಲ ನಿಂತ್ಕೊಂಡ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ಇಲ್ಲ ಅದ್ರಲ್ಲೂ ಗ್ರೆಡೇಷನ್ಸ್ ಇದೆ, ಬಟ್ ಸಾಮಾನ್ಯವಾಗಿ ಕೋಮ ಅಂತ ಹೇಳಿದಾಗ ಮೆಂಟಲ್ ಆಕ್ಟಿವಿಟಿ ಅದೆಲ್ಲ ಏನು ಇರೋದಿಲ್ಲ, ಇದು ಮಾತ್ರ ಇರುತ್ತೆ, ಈ ಉಸಿರಾಟ ಮಾತ್ರ ಇರುತ್ತೆ. ಅದರಿಂದ ಕೆಲವು ಸತಿ ಇಂಥದ್ದೆಲ್ಲ ಆಗಿ ಬೇರೆ ಒಂದು ಕಾರಣದಿಂದ ಬ್ರೈನ್ ಡೆಡ್ ಅಂತ ಹೇಳ್ತಾರೆ, ಕೆಲವು ಸತಿ ಈ ತರ ಎಲ್ಲ ಆಗುತ್ತೆ ಇದು. ಆದ್ರೆ ಚೈತನ್ಯ ಅನ್ನೋದು ಎಲ್ಲಾ ಕಡೆ ಇರುತ್ತೆ. ಬಟ್ ಇವ್ರು ಕೇಳಿದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಈ ಶರೀರವನ್ನು ಬಿಟ್ಟಿರುತ್ತಲ್ಲ, ಸೂಕ್ಷ್ಮ ಹೋಗ್ತಾ ಇರುತ್ತಲ್ಲ, ಆವಾಗ ಆತ್ಮ ಏನಿರುತ್ತೆ ಅಂತ ಕೇಳಿದ್ರು ಅವರು. ಅವಾಗ ಆತ್ಮ ಎಲ್ಲ ಕಡೆ ಇದ್ರು ಕೂಡ ಇದರಲ್ಲಿ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬ ರೂಪದಲ್ಲಿ ಇರುತ್ತೆ. ಅದು ಪ್ರತಿಬಿಂಬ ಅಂತ ಹೇಳ್ತಿಲ್ಲ, ರಿಫ್ಲೆಕ್ಷನ್ ಅಂತ. ಈ ಅಂತಃಕರಣ ಇದೆ ಅದ್ರ ಹೊರಗಡೆ, ಅಂತಃಕರಣಕ್ಕೆ ರಿಫ್ಲೆಕ್ಷನ್ ತಗೊಳ್ಳೋ ಒಂದು ಸಾಮರ್ಥ್ಯ ಇದೆ ಅದಕ್ಕೆ. ಬಂದಿದ್ದೀವಿ ಸಹ ರಿಫ್ಲೆಕ್ಷನ್ ತಗೊಂಡಿದ್ದನ್ನ ಯೂಸ್ ಮಾಡಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಸ್ಥೂಲ ಶರೀರ ಇರ್ಬೇಕು, ಅದಕ್ಕೆ ಬರ್ಬೇಕಾಗುತ್ತೆ, ಬಂದ್ರೆ ಅದನ್ನ ಯೂಸ್ ಮಾಡಕ್ ಆಗೋದು. ಹಾಗಾಗಿ ಈ ಒಂದು ರೀತಿಯಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಅವಾಗ ಇವ್ರು ಮುಂದೆ ಕೇಳ್ತಾ ಇದ್ದಾರೆ, ಅವರು ತೀರ್ಕೊಳ್ಳೋನಿಗೆ ಎಂತ ಒಂದು ನೋವು, ಎಂತ ಒಂದು ಬಾಧೆ ಇರುತ್ತೆ ಅವನಿಗೆ ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅವರು. ಮರ್ಮಸು ಉತ್ಕೃಷ್ಯಮಾಣೇಶು ವಾಯುನ ಉದಾನ ರೂಪಿಣ ಮುಮೂರ್ಷೋಹೋ ಅತ್ರ ಯದ್ ದುಃಖಂ ಸ್ಮರ್ಯತಾಂ ತತ್ ಮುಮುಕ್ಷುಭಿಃ ಅಂತ. ಇವರು ಶರೀರದಲ್ಲಿ ಉಪನಿಷತ್ತಲ್ಲೆಲ್ಲ ಏನು ಅಂದ್ರೆ, ಈ ಶರೀರ ಒಂದು ಕಷ್ಟವನ್ನ ಅದು ಲೋಕದಲ್ಲಿ ಮನುಷ್ಯರು ಪಡ್ತಾ ಇರೋ ಬೇರೆ ಕಾರಣಗಳಿಂದ ಪಡ್ತಾ ಇರೋ ಕಷ್ಟಗಳನ್ನು ಕೇಳಿಸಿ ವಿವರಣೆ ಮಾಡುತ್ತೆ. ಮಾನ ಅಪಮಾನಗಳಿಂದ ಬಂದಿದ್ದು, ಲಾಭ ನಷ್ಟಗಳಿಂದ ಎಲ್ಲ ಬಂದಿದ್ದು, ಆಮೇಲೆ ಮಕ್ಕಳು ಇವರಿಂದ ಬಂದಿದ್ದ ತೊಂದರೆಗಳು, ಎಲ್ಲ ಕಷ್ಟವನ್ನು ಹೇಳುತ್ತೆ ಉಪನಿಷತ್ತು. ಆಮೇಲೆ ಈ ಶರೀರಕ್ಕೆ ಬರೋ ರೋಗಗಳು ಅದನ್ನ ಕೂಡ ತುಂಬಾ ವಿಸ್ತಾರವಾಗಿ ಹೇಳುತ್ತೆ ಅಂತ. ಅದು ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಈ ಶರೀರ ಅನ್ನೋದು ಇಷ್ಟೇ, ಇದಕ್ಕೆ ಇಂಥದೇ ಕಷ್ಟಗಳೆಲ್ಲ ಇರುತ್ತೆ, ನಾವು ಇದ್ರ ಸಂಬಂಧ ನಮ್ಗೆ ಇರಬಾರ್ದು ಮೇಲೆ ಅಂತ ಒಂದು ಬುದ್ಧಿ ಬರ್ಲಿ ಅವ್ನಿಗೆ ಅಂತ ಒಂದು ವೈರಾಗ್ಯ ಬರ್ಲಿ ಅನ್ನೋದಕ್ಕಾಗಿ ಈ ತರ ಹೇಳೋದು. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಮರ್ಮಸು ಉತ್ಕೃಷ್ಯಮಾಣೇಶು ವಾಯುನ ಉದಾನ ರೂಪಿಣ. ನೋಡಿ, ನಮ್ಮ ಪ್ರಾಣ ಹೋಗುವಾಗ ಅದಕ್ಕೆ ಉದಾನ ವಾಯು ನಮ್ಗೆ ಶರೀರದಲ್ಲಿ ಪ್ರಾಣ, ಅಪಾನ, ಧ್ಯಾನ, ಸಮಾನ, ಉದಾನ ಅಂತ ಇದೆ. ಹಾಗಾಗಿ ಆ ಉದಾನ ವಾಯು ಅನ್ನೋದಕ್ಕೆ ಏನ್ ಫಂಕ್ಷನ್ ಅಂತ ಹೇಳಿದ್ರೆ, ಇದು ಏನು ಪ್ರಾಣ ಉತ್ಕ್ರಮಣ ಆಗೋದು. ಆಮೇಲೆ ವಾಂತಿ ಅಂತ ಇದೆಯಲ್ಲ, ವಾಂತಿ ಅಂತ ಆಗುತ್ತಲ್ಲ, ಅವಾಗ ಕೂಡ ಇದ್ರ ಒಂದು ಕೆಲಸ ಇರುತ್ತೆ ಉದಾನ ವಾಯು. ಏನಿದ್ರು ಕೂಡ ಈ ಉದಾನ ವಾಯು ಏನ್ ಮಾಡುತ್ತೆ ಅಂದ್ರೆ, ಇವ್ರು ಶಾಸ್ತ್ರ ಹೇಳೋದು ಏನಂದ್ರೆ, ಇವರು ಇದು ತೀರ್ಕೊಳ್ಳೋ ಸಮಯದಲ್ಲಿ ಆ ಸೂಕ್ಷ್ಮ ಶರೀರ ಹೊರಗಡೆ ಹೋಗ್ಬೇಕು, ಒಳಗಡೆನೆ ಇದ್ದಿದ್ದು ಸೂಕ್ಷ್ಮ ಶರೀರ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗವಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಶರೀರದಿಂದ ಪರ್ಣಸ್ಥಾನ ಅಂತ ನಮ್ಮ ಶರೀರದಲ್ಲಿ ವೈಟಲ್ ಪಾರ್ಟ್ಸ್ ಅಂತ ಹೇಳ್ತಾರಲ್ಲ, ಬಾಡಿಲಿ ವೈಟಲ್ ಪಾರ್ಟ್ಸ್ ಅಂತ ಇರುತ್ತೆ. ಆ ವೈಟಲ್ ಪಾರ್ಟ್ಸ್ ಇಂದ ಈ ಸೂಕ್ಷ್ಮ ಶರೀರಕ್ಕೆ ಬಾಡಿ ಫುಲ್ ಆಗಿ ಎಲ್ಲಾ ಕಡೆನೂ ಅದರ ಒಂದು ವ್ಯಾಪ್ತಿ ಇದೆ. ನಾಟ್ ಸಮಥಿಂಗ್ ಸ್ಮಾಲ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಸಮ್ ಇನ್ ಸಮ್ ಕಾರ್ನರ್ ಅಂತ ಅಲ್ಲ ಅದು. ಯಾಕಂದ್ರೆ ಪ್ರಾಣ ಅನ್ನೋದಿದೆ, ಮೈ ಪೂರ್ತಿ ಅದು ಚಲನೆ ಇದೆ. ಆಮೇಲೆ ಮನಸ್ಸು ಇದೆ, ಮನಸ್ಸು ಕೂಡ ಅದಕ್ಕೆ ಶರೀರದಲ್ಲಿ ಹಾರ್ಟ್ ಅಂತ ಒಂದು ಪ್ಲೇಸ್ ಕೊಟ್ಟಿದ್ರು ಕೂಡ, ಅದಕ್ಕೂ ಕೂಡ ಮನಸ್ಸಲ್ಲಿ ತಲೆಯಿಂದ ಕಾಲ್ ತನಕ ಅದಕ್ಕೆ ಒಂದು ವ್ಯಾಪ್ತಿ ಇದೆ. ಅದರಿಂದಲೇ ನಮ್ಗೆ ಕಾಲಲ್ಲಿ ಮುಳ್ಳು ಚುಚ್ಕೊಂಡ್ರೆ ನಮ್ಗೆ ನೋವಾಗುತ್ತೆ. ಅದು ತಲೆಯಲ್ಲಿ ಏನಾದ್ರು ಇದು ನೀರು ಹಾಕೊಂಡಾಗ ನಮ್ಗೆ ಒಂದು ಸೆನ್ಸೇಷನ್ ಬರುತ್ತೆ ಅದು. ಸೊ ಮನಸ್ಸು ಅನ್ನೋದು ಒಳಗಡೆ ಎಲ್ಲ ಇರುತ್ತೆ. ಆಗಿರೋ ಅಂತ ಒಂದು ಸೂಕ್ಷ್ಮ ಶರೀರ ಈ ಶರೀರವನ್ನ ಬಿಟ್ಟು, ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ಅದು ಆ ಸಮಯದಲ್ಲಿ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಹೇಳೋದೇ ಇದು. ಅದು ಆ ಮರ್ಮಸ್ಥಾನಗಳು ನಮ್ಗೆ ವೈಟಲ್ ಪಾರ್ಟ್ಸ್ ಅಂತ ಇದೆಯೋ ಅಲ್ಲಿಂದ ಈ ಸೂಕ್ಷ್ಮ ಶರೀರ ಅವುಗಳಿಂದ ಕಿತ್ಕೊಂಡು ಹೋಗುತ್ತೆ ಹೊರಗಡೆ. ಕಿತ್ಕೊಂಡು ಹೋಗುವಾಗ ಎಷ್ಟು ನೋವುತ್ತೆ ಅದು ಅಂತ. ಇವಾಗ ಏನು ಇಲ್ಲ, ಒಂದು ಮುಳ್ಳು ಚುಚ್ಕೊಂಡಿದ್ರೆ ಯಾವ್ದಾದ್ರು ತೆಗೆಯುವಾಗ ಕೂಡ ನಮ್ಗೆ ಎಷ್ಟು ನೋವುತ್ತೆ ಅಂತ ಅಲ್ವಾ. ಅದು ಸ್ವಲ್ಪ ಡೀಪ್ ಆಗಿ ಹೋಗ್ಬಿಟ್ಟಿದೆ ಮುಳ್ಳು, ತುಂಬಾ ಕಷ್ಟ ಆಗುತ್ತೆ, ನೋವು ಅನುಭವಿಸ್ಬೇಕಾಗುತ್ತೆ. ಸೊ ಆತರ ಎಲ್ಲಾ ಮರ್ಮಸ್ಥಾನಗಳಿಂದಲೂ ಅದನ್ನು ಕಿತ್ಕೊಂಡು ಹೋಗೋ ತರ ಎಷ್ಟು ಅದು ಎಳೆದ್ರೆ ಎಂತ ಒಂದು ನೋವಿರುತ್ತೋ ಅಂತ ನೋವನ್ನ ಅವನು ಅನುಭವಿಸ್ತಾನೆ ಆ ಸಮಯದಲ್ಲಿ. ಮೂರ್ಷೋಹೋ ಅತ್ರ ದುಃಖಂ, ಅವಾಗ ಸಾಯೋನ್ಗೆ ಎಂತ ಒಂದು ದುಃಖ ಇದೆಯೋ ಅದನ್ನ ಸ್ಮರ್ಯತಾಂ ತತ್ ಮುಮುಕ್ಷುಭಿಃ ಅಂದ್ರೆ ಏನು, ಮುಮುಕ್ಷುಗಳಾಗಿರೋರು ಯಾರು ಮೋಕ್ಷ ಬೇಕು ಅಂತ ಯಾರು ಇಚ್ಛೆ ಪಡ್ತಾ ಇದ್ದಾರೋ, ಈ ಶರೀರದ ಒಂದು ಸಂಬಂಧ ನಿಮ್ಗೆ ಬೇಡ, ಇನ್ನ ನಿಮ್ಗೆ ಮುಕ್ತಿ ಬೇಕು ಅಂತ ಹೇಳ್ತಾರೋ, ಅವರು ಇದನ್ನ ಯೋಚನೆ ಮಾಡ್ಲಿ, ಇದನ್ನ ಅವರು ಚಿಂತನೆ ಮಾಡ್ಲಿ ಇಂಥದನ್ನ ಅಂತ ಇವರು ಹೇಳ್ತಾ ಇದ್ದಾರೆ. ಆಮೇಲೆ ರೋಗೇಣ ಜರಯಾವ ಯತೆ ದುಃಖಂ ಯತ್ ದೇಹಂ ಕಾರ್ಶ್ಯಂ ಯದಾ ಆಪ್ನುಯಾತೆ ತದಾ ಆಮ್ರಾದಿ ಫಲಂ ವೃಕ್ಷಾತ್ ಇವ ಅಂಗೇಭ್ಯ ಪ್ರಮುಚ್ಯತೆ ಅಂತ. ಇವಾಗ ಶರೀರ ಅನ್ನೋದು ರೋಗದಿಂದಲೋ ಅಥವಾ ಜರೆ ಅಂದ್ರೆ ಮುಪ್ಪಿಂದಲೋ ಅಥವಾ ರೋಗದಿಂದಲೋ ಶರೀರ ಬಂದ್ಬಿಟ್ಟು ಒಂದು ಕೃಷಿ ಆಗೋಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ತುಂಬಾ ವೀಕ್ ಆಗೋಗ್ಬಿಡುತ್ತೆ ಬಾಡಿ. ಅವಾಗ ಅದು ಯದಾ ಆಪ್ನುಯತೆ ಅವಾಗ ತದಾ ಆಮ್ರಾದಿ ಫಲಂ ವೃಕ್ಷಾತ್ ಇವ ಅಂಗೇಭ್ಯ ಪ್ರಮುಚ್ಯತೆ. ಅವಾಗ ಆ ಜೀವ ಅನ್ನೋನು ಹೇಗೆ
ಮರದಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಒಂದು ಮಾವಿನ ಹಣ್ಣು ಹೇಗೆ ಮರದಿಂದ ಕಲ್ಸ್ಕೊಂಡ್ಬಿಡುತ್ತೋ ಅವಾಗ ಆ ತರ ಇವನು ಕೂಡ ಬಿಟ್ಟು ಹೋಗ್ಬಿಡ್ತಾನೆ. ಈ ಶರೀರದಲ್ಲಿ ಜೀವ ಇವನ್ನ ಬಿಟ್ಟು ಹೋಗ್ಬಿಡುತ್ತೆ ಇದು ಹೊರಗಡೆ ಅಂತ. ಇವಾಗ ನೋಡಿ ಕೆಲವು ಸತಿ ಏನಾಗಿದೆ ಅಂದ್ರೆ ಮರದಲ್ಲಿ ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ. ಅವು ಕೆಲವು ಹಣ್ಣುಗಳನ್ನ ನಾವು ಕೀಳ್ಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಕೀಳೋದು ಯಾವ ಸಮಯ ಕೀಳ್ತಾರೆ ಅಂತ ಹೇಳಿದ್ರೆ ಇನ್ನೂ ಒಂದು 5-6 ದಿವಸ ಅಥವಾ 1 ದಿವಸ 10 ದಿವಸ ಆಗುತ್ತೆ ಹಣ್ಣಾಗಕ್ಕೆ ಅಂತ ಸಮಯದಲ್ಲಿ ಕೀಳ್ತಾರೆ. ಅದಕ್ಕೆ ಒಂದು ಡಿವೈಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅದನ್ನ ಕಿತ್ತು ಆಮೇಲೆ ಅದನ್ನ ಹಣ್ಣು ಮಾಡಿ ಆಮೇಲೆ ಮಾರಾಟ ಮಾಡ್ತಾರೆ. ಕೆಲವು ಸತಿ ಏನಾಗುತ್ತೆ ಅಂದ್ರೆ ಕಾಡು ಇಂಥ ಕಡೆಗಳೆಲ್ಲ ಯಾರು ಕೀಳೋರಲ್ಲ ಯಾರಿಲ್ಲ, ಗಿಣಿಗಳು ಇದೆಲ್ಲ ಬಂದು ತಿನ್ನೋತಿ, ಕೋತಿಗಳೆಲ್ಲ ಬಂದು ತಿನ್ನೋಕೆ ಅದರ ಇರುತ್ತೆ. ಅದು ಕೆಲವು ಸತಿ ಅಂತ ಜೀವ ಬಂದು ತಿಂದೆ ಹೋದ್ರೆ ಚೆನ್ನಾಗಿ ಹಣ್ಣಾಗಿರೋದು ಅದೇ ಬಿಟ್ಬಿಡುತ್ತೆ ಕೆಳಗೆ. ಒಂದು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ಅದು ಚೆನ್ನಾಗಿದೆ, ಅದೇ ತಾನೇ ಬಿದ್ದು ಏನು ತೊಟ್ಟು ತಾನೇ ಇದು ಮರಕ್ಕೆ ಅದನ್ನ ಕನೆಕ್ಟ್ ಮಾಡ್ಕೊಂಡಿರೋದು. ಅವಾಗ ಏನಾಗುತ್ತೆ ಹಣ್ಣು ಚೆನ್ನಾಗಿ ಭಾರವಾಗಿ ಚೆನ್ನಾಗಿ ಹಣ್ಣಾಗೋಗ್ಬಿಡುತ್ತೆ. ಅದಕ್ಕೆ ತೊಟ್ಟು ಜೊತೆ ಕೂಡ ಅದಕ್ಕೆ ಒಂದು ಸಂಬಂಧ ತುಂಬಾ ಕಡಿಮೆ ಆಗೋಗುತ್ತೆ. ಅದು ಅವಾಗ ಹಣ್ಣು ತಾನಾಗೆ ಬಿಟ್ಬಿಡುತ್ತೆ. ತಾನಾಗೆ ಅಂದ್ರೆ ಏನು, ಸ್ವಲ್ಪ ಗಾಳಿ ಏನಾದ್ರು ಬಿಸಿಲು ಸಾಕು ತಾನಾಗೆ ಬಿಟ್ಬಿಡುತ್ತೆ ಅಂತ. ಆತರ ಇಲ್ಲಿ ಕೂಡ ಈ ಒಂದು ಶರೀರ ತುಂಬಾ ಈ ತರ ಕೃಷ ಆಗೋದಾಗ ಈ ಮರದಿಂದ ಹೇಗೆ ಆಮ್ರಾದಿ ಫಲ ಹಣ್ಣು ಮುಂತಾದ್ರು ಮಾವಿನಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹಾ ಹೌದು ಅದು ಇದೆ. ಹಾಗಾಗಿ ಆ ಸೌತೆಕಾಯಿ ಅಂತ ಇದೆಲ್ಲ ಅದು ಕೂಡ ಈ ತರ ಅಂತ. ಸೊ ಹೀಗೆ ನಿರ್ಗತ್ಯ ಹೃದಯ ಸ್ಥಾನಾತ್ ನಾಡಿ ಮಾರ್ಗೇಣ ಜಾಗರಂ ಪ್ರಾಪ್ತೋಹ ಅತ್ರ ವೈಪರೀತ್ಯೇನ ನಾಡಿ ಮಾರ್ಗಾತ್ ಹೃದಿ ವ್ರಜತೆ ಅಂತ. ವ್ರಜೇತ್ ಅಂತ. ಇವಾಗ ಏನ್ ಹೇಳ್ತಾ ಇದ್ದಾರೆ, ನಿರ್ಗತ್ಯ ಹೃದಯ ಸ್ಥಾನಾತ್ ನಾಡಿ ಮಾರ್ಗೇಣ ಜಾಗರಂ. ನೋಡಿ ಇವಾಗ ನಮ್ಗೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ 3 ಅವಸ್ಥೆಗಳಿದೆಯಲ್ಲ. ಅಂದ್ರೆ ವೇಕಿಂಗ್ ಸ್ಟೇಟ್, ಆಮೇಲೆ ಡ್ರೀಮ್ ಸ್ಟೇಟ್, ಆಮೇಲೆ ಡೀಪ್ ಸ್ಟೇಟ್ ಅಂತ ನಮಗೆ 3 ಇದೆ. ಆ ಸಮಯದಲ್ಲಿ ಜೀವ ಅನ್ನೋನು ಒಂದೊಂದು ಸಮಯ ಒಂದೊಂದು ಅವಸ್ಥೆ ಬರ್ಬೇಕಾದ್ರೂ ಕೂಡ ಅವನು ನಮ್ಮ ಶರೀರದಲ್ಲಿ ಒಂದು ಕಡೆ ಇರ್ತಾನೆ ಅಂತ ಶಾಸ್ತ್ರ ನಮ್ಗೆ ಹೇಳ್ತಾ ಇದೆ. ಅವಾಗ ಜಾಗೃತ ಅವಸ್ಥೆಯನ್ನ ಪ್ರಾಪ್ತಿ ಹೊಂದಬೇಕಾದ್ರೆ ಅವನು ಈ ಹೃದಯ ಸ್ಥಾನದಲ್ಲಿ ಇರುತ್ತೆ ಜೀವ. ಅದು ಈ ಜೀವ ನಾವು ಪ್ರಾಣ ಅಂತ ತಗೋಬಾರ್ದು. ಆ ಜೀವ ಅಂತ ಯಾವ್ದೊಂದಿದೆಯೋ ಅದು ಈ ಒಂದು ನಾಡಿ ಮಾರ್ಗದಿಂದ, ಏನ್ ನಾಡಿ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ತುಂಬಾ ಫೈನ್ ಟ್ಯೂಬ್ಸ್ ಇರ್ತವೆ. ನರ್ವ್ಸ್ ಟ್ಯೂಬ್ಸ್ ಅಂತ ಹೇಳ್ಬೋದು. ಆತರ ಫೈನ್ ಟ್ಯೂಬ್ಸ್ ಅಂತ ತುಂಬಾ ಸೂಕ್ಷ್ಮವಾಗಿರೋದು. ಅದರಲ್ಲಿ ಜೀವ ಸಂಚಾರ ಮಾಡ್ತಾ ಇರುತ್ತೆ. ಇದೆಲ್ಲ ಶಾಸ್ತ್ರ ಹೇಳೋ ಬರ್ತೇನೆ, ನಮ್ಗೆ ಕಣ್ಣಿಗೆ ನೋಡೋಕೆ ಸಿಗಲ್ಲ ಅದು. ಹಾಗಾಗಿ ಈ ತರ ಒಂದು ಹೊರಗಡೆ ಅದು ಹೋಗ್ತಲ್ಲ, ಅದು ಜಾಗೃತ ವ್ಯವಸ್ಥೆಯನ್ನ ಹೊಂದಬೇಕಾದ್ರೆ ಜೀವ ಏನ್ ಮಾಡುತ್ತೆ, ಹೃದಯ ಸ್ಥಾನದಿಂದ ಹೊರಗಡೆ ಬರುತ್ತೆ, ಅದು ನಾಡಿ ಮಾರ್ಗದಿಂದ ಸಂಚಾರ ಮಾಡುತ್ತೆ ಅಂತ ಹೇಳುತ್ತೆ. ಆದ್ರೆ ಈ ಸಾಯೋ ಸಮಯಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಇರೋ ಜೀವ ಆ ಹೃದಯ ಸ್ಥಾನದ ಹತ್ರ ಬರುತ್ತಂತೆ. ಹೃದಯ ಸ್ಥಾನಕ್ಕೆ ಬರುತ್ತೆ. ಅದು ಬೇರೆ ಕಡೆ ಎಲ್ಲ ಶರೀರದಲ್ಲಿ ಬೇರೆ ಕಡೆ ಎಲ್ಲ ಇಟ್ಕೊಂಡಿದ್ದ ಜೀವ ಆ ಹೃದಯ ಸ್ಥಾನಕ್ಕೆ ಬರುತ್ತೆ. ಅದು ಬಂದು ಅದೇ ನಾಡಿ ಮಾರ್ಗದಿಂದಲೇ ಬರುತ್ತೆ. ಅದು ಅಂದ್ರೆ ಯಾವ ರೂಟಿಂದ ಬೇರೆ ಅವಸ್ಥೆಗಳೆಲ್ಲ ಪಡ್ಕೊಳುತ್ತೋ ಅದೇ ಆಪೋಸಿಟ್ ರೂಟ್ ಅಲ್ಲಿ ಅದೇ ಮಾಡುತ್ತೆ, ಹೃದಯವನ್ನ ಬಗ್ಗೆ ಸೇರ್ಕೊಡುತ್ತೆ ಅಂತ. ಯಾಕಂದ್ರೆ ಆ ಜೀವ ಅನ್ನೋದು ಹೃದಯ ಇದ್ರೇನೆ ಹೃದಯ ಅಂದ್ರೆ ಈ ಸೂಕ್ಷ್ಮ ಶರೀರಕ್ಕೆ ಇರೋ ಜಾಗಕ್ಕೆ ಹೃದಯ ಅಂತ ಹೇಳಿದ್ರು. ಅದು ಹೊರಗಡೆ ಹೋಗ್ಬೇಕಿಲ್ಲ ಮೇಲೆ ಅವಾಗ ಜೀವ ಅನ್ನೋನು ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಇಟ್ಕೊಂಡು ಆಚೆ ಬರ್ಬೇಕು ಅಂತ. ಇವಾಗ ಜಾಗೃತ ಸ್ವಪ್ನಾದಿ ಸಿದ್ಧಾರ್ಥಂ ಗಮನಾಗಮನೆ ಪುರ ಇದಾನೀಂತು ಅನ್ಯ ದೇಹೇ ಅಸೌ ಪ್ರಾಣಂ ಧಾರಯಿತು ಪ್ರಚೇತಂತ. ಹಾಗಾಗಿ ಈ ಜಾಗೃತ ಸ್ವಪ್ನ ಅದರಿಂದ ಅದೆಲ್ಲ ಬರ್ಬೇಕು ಅಂತ ಒಂದು ಅವಸ್ಥೆಗಳು ಬರ್ಬೇಕಾದ್ರೆ ಹೇಗೆ ಈ ಒಂದು ಜೀವ ಅನ್ನೋದು ನಾಡಿ ಮುಖಾಂತರ ಒಳಗಡೆ ಸಂಚಾರ ಮಾಡುತ್ತೋ ಆ ತರ ಇಲ್ಲಿ ಕೂಡ ಎನ್ನುವುದು ಶರೀರವನ್ನು ಪಡ್ಕೊಳ್ಳೋಕ್ಕಾಗಿ ಆ ಜೀವ ಅನ್ನೋದು ಇಲ್ಲಿಂದ ಹೃದಯದಿಂದ ಅದು ಆಚೆ ಹೋಗ್ಬೇಕಾಗಿದೆ ಮೇಲೆ ಅಂತ ಹೇಳಿ ಬಂದಿರುತ್ತೆ. ಅದು ಆಮೇಲೆ ಮುಂದಕ್ಕೆ ಹೋಗ್ಬೇಕಾಗಿದೆ. ಅದಕ್ಕೆ ನಾನು ಉಪಾದಿಚಿತೆ ದೇಹೆ ಭೋಗಾಯ ಪ್ರಾಣಧಾರಣಂ ಭೋಗ ಸಂಪಾದನೆ ನ ಅಸ್ತಿ ಶಕ್ತಿ ಅಸ್ಯ ಇತಿ ಚೇತ್ ಶೃಣು ಅಂತ. ಇವಾಗ ಈ ಒಂದು ಮುಂದಕ್ಕೆ ಬರ್ಬೇಕಾಗಿರೋ ಒಂದು ಶರೀರ ಅದಿದ್ರೇನೆ ಇವರಿಗೆ ಭೋಗ ಎಲ್ಲ ಸಿಗುತ್ತೆ ಅದು. ಆದ್ರೆ ಇವಾಗ ಈ ಒಂದು ಜೀವನಿಗೆ ಭೋಗ ಅನುಭವಿಸ್ಬೇಕಾಗಿ ಶಕ್ತಿನೇ ಇರೋದಿಲ್ಲಲ್ಲ ಅಂತ ಕೇಳುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ತತ್ ಕಾರ್ಯ ಉಪಾರ್ಜಿತೈ ಅನ್ಯೈಃ ಭೋಗ್ಯಂ ಸಂಪಾದ್ಯತೆ ಪುರ ಇತಿ ಏತತ್ ವಿಶದೀಕರ್ತು ರಾಜದೃಷ್ಟಾಂತಃ ಉಚ್ಯತೆ. ನೋಡಿ ಎಂತ ಒಂದು ಕ್ವೆಶ್ಚನ್ ಆನ್ಸರ್ ಮಾಡ್ತಾ ಇದೆ ಅಂದ್ರೆ ಇದು ನೋಡಿ ಹೇಳ್ತಾ ಇದ್ದಾನೆ, ಇದು ಉಪಾಧಿಸ್ಥಿತೇ ದೇಹೇ ಭೋಗಾಯ ಪ್ರಾಣಧಾರಣಂ ಭೋಗ ಸಂಪಾದನೆ ನ ಅಸ್ತಿ ಶಕ್ತಿ ಅಸ್ಯ ಇತಿ ಚೇತ್ ಶೃಣು. ಅಂದ್ರೆ ಮುಂದಕ್ಕೆ ಬರಬಹುದಾದ ಒಂದು ಶರೀರ ಇದೆಯಲ್ಲ, ಆ ಶರೀರ ಯಾವ್ದಕ್ಕೆ ಪಡ್ಕೊಳ್ತಾನೆ ಜೀವ ಅಂತ ಹೇಳಿದ್ರೆ ಆ ಶರೀರದಲ್ಲಿ ಹೋಗಿ ಭೋಗವನ್ನು ಅನುಭವಿಸಕ್ಕಾಗಿ ಪಡ್ಕೊಳ್ತಾನೆ. ನೋಡಿ ಭೋಗ ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಸುಖ ದುಃಖ ಅನುಭವಿಸೋದೇ ಭೋಗ ಅಂತ. ಸುಖ ದುಃಖ ಅನ್ನೋದು ಎಲ್ಲಿ ಬರುತ್ತೆ, ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಇವನ್ ಮಾಡಿರೋ ಪಾಪ ಪುಣ್ಯ ಕರ್ಮಗಳಿಂದ ಬರುತ್ತೆ ಇಲ್ಲಿಗೆ. ಅದು ಪಾಪ ಪುಣ್ಯ ಕರ್ಮಗಳು ಅನ್ನೋದು ಒಂದು ದೊಡ್ಡ ರಾಶಿ ಇದೆ. ಇವ್ರು ಎಷ್ಟೋ ಜನ್ಮಗಳಲ್ಲಿ ಮಾಡ್ತಾ ಬಂದಿದ್ದೆಲ್ಲ ಬೇಕಾದಷ್ಟಿದೆ. ಆದ್ರೆ ಅದೇ ಸಮಯದಲ್ಲಿ
ಅದು ಫಲವನ್ನು ಕೊಡಕ್ಕೆ ಕೂಡ ಕೆಲವುದೆಲ್ಲ ಖರ್ಚಾಗ್ತಾನೆ ಇದೆ. ಆ ಪಾಪ ಪುಣ್ಯದಿಂದ ಕೆಲವುದು ಖರ್ಚಾಗ್ತಾನೂ ಇದೆ. ಆದ್ರೆ ಕೂಡಾಕೊಂತಾನು ಇದ್ದಾನೆ ಜೊತೆಗೆ ಖರ್ಚಾಗ್ತಾನೂ ಇದೆ ಅದು. ಅವಾಗ ಒಂದೊಂದ್ಸತಿ ಅದು ಖರ್ಚಾಗಕ್ಕೆ ರೆಡಿ ಆದಾಗ ಅವನಿಗೆ ಒಂದು ಶರೀರ ಸಿಗುತ್ತೆ. ಅವಾಗ ಆ ಶರೀರ ಅವನಿಗೆ ಅದು ಎಷ್ಟು ಈ ಶರೀರದಲ್ಲಿ ಒಬ್ಬ ಎಷ್ಟು ಪಾಪ ಪುಣ್ಯಗಳನ್ನ ಅನುಭವಿಸ್ಬೇಕು ಅನ್ನೋದನ್ನ ಆ ಶರೀರ ಹುಟ್ಟವಾಗ್ಲೇ ನಿರ್ಣಯ ಆಗೋಗ್ಬಿಡ್ತದೆ. ಶಾಸ್ತ್ರದ ಪ್ರಕಾರ ಅದೇ ಈ ಶರೀರದ ನೋಡಿ ಅದರಿಂದಲೇ ಆ ವ್ಯಕ್ತಿ ಎಷ್ಟು ಕಾಲ ಉಳಿತಾನೆ ಅಂತ ಅನ್ನೋದು ಕೂಡ ತೀರ್ಮಾನ ಆಗೋಗ್ಬಿಡ್ತದೆ. ನೋಡಿ ಕೆಲವು ಸತಿ ನಮ್ಗೆ ನೋಡ್ತೀವಿ, ಮಗು ಉತ್ಪತ್ತಿ ಆಗಿದೆ, ಗರ್ಭದಲ್ಲೇ ಇದೆ, ಅದಿನ್ನ ಇದಾಗಿಲ್ಲ, ಡೆಲಿವರಿ ಆಗಿಲ್ಲ, ಅದು ಮಗು ಅದು ಹೊರಗಡೆ ಇದ್ದಾಗಲೇ ಕೆಲವು ಸತಿ ತೀರ್ಕೊಂಡ್ಬಿಡುತ್ತೆ ಅಂತೆಲ್ಲ ನೋಡ್ತೀವಿ ನಾವು. ಅವಾಗ ಆ ಜೀವಕ್ಕೆ ಆ ಶರೀರದಲ್ಲಿ ಆ ಜನ್ಮದಲ್ಲಿ ಅಷ್ಟೇ ಎಷ್ಟು ಕೆಲವು ತಿಂಗಳು ಅಷ್ಟೇನೆ ಅದಕ್ಕೆ ಜನ್ಮ ಅಂತ ಇರುತ್ತೆ. ಅದು ಅಂತ ಅರ್ಥದಲ್ಲಿ ಆಗುತ್ತೆ. ಅದು ಕೆಲವು ಸತಿ ಏನಾಗುತ್ತೆ, ಹುಟ್ಟಿದ ಮೇಲೆ ಸ್ವಲ್ಪ ದಿವಸದಲ್ಲಿ ಏನೋ ರೋಗ ರುಜಿನಗಳು ಬಂದು ಅದು ಕೂಡ ಹೋಗ್ಬಿಡುತ್ತೆ. ಅದು ಯಾವ ಸ್ವಲ್ಪ ಸಮಯದಲ್ಲಿ ಬೇಕಾದ್ರೆ ತೀರ್ಕೋಬಹುದು. ಕೆಲವರಿಗೆ 90 ವರ್ಷ 100 ವರ್ಷ ಅಂತ ಆಯುಷ್ಯ ಇದ್ದೇ ಇರ್ತದೆ. ಆದ್ರೆ ಏನೇ ಇದ್ರು ಕೂಡ ಅವನು ಆ ಜೀವ ಆ ಶರೀರವನ್ನು ಪಡ್ಕೊಳ್ಳೋ ಸಮಯದಲ್ಲಿನೇ ಮುಂಚೆನೆ ತೀರ್ಮಾನ ಹೋಗ್ಬಿಟ್ಟಿದೆ. ಏನೇನು ಸುಖ ದುಃಖಗಳನ್ನು ಅನುಭವಿಸುತ್ತೆ ಈ ಜೀವ, ಎಷ್ಟು ಕಾಲ ಇರುತ್ತೆ ಅನ್ನೋದೆಲ್ಲ ಇರುತ್ತೆ. ಅದು ಅವಾಗ ಈ ಜೀವ ಇವಾಗ ಈ ಶರೀರನ ಬಿಟ್ಟಿರೋದು ಯಾತಿಗೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ಇದ್ಕೊಂಡು ಏನ್ ಫಲ ಪಾಪ ಪುಣ್ಯ ಫಲ ಅನುಭವಿಸ್ಬೇಕು ಅದೆಲ್ಲ ಮುಗಿದೋಗಿದೆ. ಆ ಕೋಟ ಮುಗಿದೋಗಿದೆ. ನೆಕ್ಸ್ಟ್ ಕೋಟ ರೆಡಿ ಆಗಿದೆ ಅವನಿಗೆ, ಆ ಇನ್ನೊಂದು ಶರೀರಕ್ಕೆ. ಆದ್ರೆ ಆ ಕೋಟ ಅದು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ, ಆ ಶರೀರ ಸಿಕ್ಕಿದ್ರೆ ಶುರುವಾಗುತ್ತೆ ಅದು. ಅವಾಗ ಇವನಿಗೆ ಯಾತಿಗೆ ಹೇಗೆ ಭೋಗ ಸಂಪಾದನೆ ನಾಸ್ತಿ ಶಕ್ತಿ ಅಸ್ಯೈತಿ ಚೇತ್ ಶೃಣು. ಅದಕ್ಕೆ ಇವನಿಗೆ ಭೋಗ ಸಂಪಾದನೆ ಮಾಡಕ್ಕೆ ಇವನಿಗೆ ಶಕ್ತಿನೇ ಇಲ್ವಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಒಂದು ಉತ್ತರ ಕೊಡ್ತಾ ಇದೆ ಶಾಸ್ತ್ರ, ಉಪನಿಷತ್ ಉತ್ತರ ಕೊಡ್ತಾ ಇದೆ. ತತ್ ಕರ್ಮ ಉಪಾರ್ಜಿತೈಹಿ ಅನ್ಯೈಹಿ ಭೋಗ್ಯಂ ಸಂಪಾದ್ಯತೆ ಪುರ ಇತಿ ಏತತ್ ವಿಶದೀಕರ್ತಂ ರಾಜದೃಷ್ಟಾಂತಹ ಉಚ್ಯತೆ. ಇದೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಪ್ರತಿಯೊಬ್ಬ ಜೀವನದಲ್ಲೂ ಕೂಡ ಒಬ್ಬ ಜೀವ ಅವನು ಕರ್ಮಗಳೆಲ್ಲ ಅವನು ಅನ್ವಯಿಸ್ಬೇಕಾದ್ರೆ ಅವ್ನು ಒಬ್ಬನೇ ಇದ್ಕೊಂಡು ಅನುಭವಿಸಕ್ ಆಗೋದಿಲ್ಲ. ಅದಕ್ಕೆ ಪ್ರಕೃತಿ ಮಾಡಿರೋ ಮೆಥಡ್ ಯಾವ ತರ ವ್ಯವಸ್ಥೆನೇ ಯಾವ ತರ ಇದೆ ಅಂತ ಹೇಳಿದ್ರೆ, ಆ ಜೀವನಿಗೆ ಅವ್ನ ಸಂಬಂಧ ಕೆಲವರು ಬರ್ತಾರೆ, ಅವನಿಗೆ ಅವ್ರಿಗೆಲ್ಲ ಸೇರ್ಕೊಂಡೇ ಆಗೋದು. ಅದೇ ತರ ಆ ಜೀವನಕ್ಕೂ ಕೂಡ ಸಂಬಂಧ ಇದೆ, ಇವ್ರ ಸಂಬಂಧ ಇದೆ. ಅದೆಲ್ಲ ಪರಸ್ಪರ ಎಲ್ಲರೂ ಸೇರ್ಕೊಂಡೇ ಕರ್ಮಗಳನ್ನ ಅನುಭವಿಸೋದು ಅಂತ. ಇವಾಗ ನೋಡಿ ಬೇರೆ ಏನಿಲ್ಲ, ಯಾವ್ದೋ ದೇಶದಲ್ಲಿ ಇರಾನ್ ನಲ್ಲಿ ನಡೀತಾ ಇದೆ ತೊಂದರೆಗಳೆಲ್ಲ, ಆದ್ರೆ ನಾವು ಅನುಭವಿಸ್ತಾ ಇದೀವಲ್ವಾ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಈ ಸಂಬಂಧ ಅನ್ನೋದು ಒಂದಕ್ಕೊಂದು ಬೆಳ್ಕೊಂಡ್ಬಿಟ್ಟಿದೆ. ಅದು ಅದರಿಂದ ಒಂದ್ ಕಡೆ ಒಂದಾದ್ರೆ ಕೂಡ ಬಾಕಿಯವರಿಗೆ ಕೂಡ ಅದರ ಒಂದು ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇದೇ ತರನೇ ಒಬ್ಬ ವ್ಯಕ್ತಿಗೆ ಅವ್ರ ಜೀವನದಲ್ಲಿ ಏನೇನು ಸುಖ ದುಃಖಗಳೆಲ್ಲ ಅನುಭವಿಸ್ಬೇಕೋ ಅದಕ್ಕೆ ಕಾರಣವಾಗಿರೋದು ಇನ್ನೂ ಬೇಕಾದಷ್ಟು ಫ್ಯಾಕ್ಟರ್ಸ್ ಎಲ್ಲ ಇರುತ್ತೆ. ಅದು ಅವುಗಳ ಮುಖಾಂತರ ಅವ್ರಿಗೆ ಆಗುತ್ತೆ. ಅದರಿಂದ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, 2 ಅಂಶಗಳಿದೆ. ಒಂದು, ತನ್ನ ಕರ್ಮಗಳಿಂದ ತಾನು ಅನುಭವಿಸ್ಬೇಕಾದ ಒಂದು ತನ್ನ ಶರೀರ. ಅದೇ ಸಮಯದಲ್ಲಿ ಬಾಕಿಯವರ ಕರ್ಮದಿಂದಲೂ ಇವನು ಅನುಭವಿಸ್ಬೇಕಾದ ವಿಷಯಗಳು ಇದೆ. ಹಾಗಾಗಿ ಬಾಕಿಯವರು ಅಂತ ಯಾರಿದ್ದಾರೋ ಅವ್ರು ಕೂಡ ತಯಾರಾಗ್ತಾರೆ ಇದಕ್ಕೆ. ಹಾಗಾಗಿ ಇವನೊಂದು ಜನ್ಮ ಇವನು ಪಡ್ಕೊಳ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಹೋಗ್ಬಿಟ್ಟು ಅವ್ನು ಅನ್ವಯಿಸ್ಬೇಕಾಗಿರೋ ಅಲ್ಲಿದ್ದೆ ಆ ಇನ್ನೊಂದು ಶರೀರನ ಪಡ್ಕೊಂಡು ಅನುಭವಿಸ್ಬೇಕಾಗಿರೋ ವಿಷಯಗಳಿಗೆ ಇನ್ನು ಎಷ್ಟೋ ಜನ ಅದಕ್ಕೆ ಭಾಗಿಯಾಗ್ತಾರೆ. ಅವ್ರುಗಳೆಲ್ಲ ಕೂಡ ರೆಡಿ ಆಗ್ಬಿಡ್ತಾರೆ ಅಂತ. ಅದೊಂದು ಹೇಳಕ್ಕೆ ಇವ್ರು ಏನ್ ಮಾಡ್ತಾ ಇದೆ, ಉಪನಿಷತ್ತು ಒಬ್ಬ ರಾಜನ ದೃಷ್ಟಾಂತ ಕೊಡ್ತಾ ಇದೆ. ತುಂಬಾ ಸ್ವಾರಸ್ಯವಾಗಿದೆ. ಏನ್ ರಾಜ ದೃಷ್ಟಾಂತ ಅಂತ ಕೇಳಿದ್ರೆ, ಅದಕ್ಕೆ ಮುಂದೆ ಕೇಳ್ತಾ ಇದ್ದಾರೆ, ರಾಜ್ಞಾ ಜೀವಿತ ದಾನೇನ ಹಿ ಉಗ್ರಾದಯ ಉಪಾರ್ಜಿತಾ ಮುಮೂರ್ಷುಣ ಆವಿದೇಹ ಬಂಧವ ಕರ್ಮಣ ಆರ್ಜಿತಾ. ಎಷ್ಟು ಚೆನ್ನಾಗಿದೆ ನೋಡಿ ಅವರು ಉಪನಿಷತ್ ಕೊಡ್ತಾ ಇರ್ತಾರೆ ದೃಷ್ಟಾಂತ. ಒಬ್ಬ ರಾಜ ಇದ್ದಾನೆ, ಅವನು ರಾಜ್ಯ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಅವನಿಗೆ ಬೇಕಾದಷ್ಟು ತರ ಜನಗಳೆಲ್ಲ ಬೇಕಾಗಿದೆ ಅವನಿಗೆ. ಇದು ಕೊಡ್ತಾ ಇರೋದು ಏನಾದ್ರು ಇದ್ದರೆ, ರಾಜನ ಅವನ ಆಳ್ವಿಕೆಯಲ್ಲಿ ಎಷ್ಟೋ ಜನ ಕೆಟ್ಟ ಕೆಲಸ ಮಾಡ್ತಾರೆ. ಇದು ದರೋಡೆ ಮಾಡೋದು, ಕೊಲ್ಲೋದು ಇಂತೆಲ್ಲ ಮಾಡ್ತಾರೆ. ಅವ್ರಿಗೆ ದಂಡನೆ ಕೊಡ್ಬೇಕಲ್ಲ, ಅದಕ್ಕೆ ಕೊಡೋದಕ್ಕೆ ಅಂತ ಕೆಲವರು ಇರ್ತಾರೆ. ಇವನ್ ಅಪಾಯಿಂಟ್ ಮಾಡಿರ್ತಾನೆ ಅಂತ. ಅವರು ಯಾರಾದ್ರೆ ಉಗ್ರ ಅಂತ ಒಂದು ಶಬ್ದ ಹೇಳ್ತಾರೆ. ಉಗ್ರ ಅಂದ್ರೆ ನಿಜವಾಗ್ಲೂ ಉಗ್ರ ಅಂದ್ರೆ ನಾವು ಟೆರರಿಸ್ಟ್ ಅಂತ ಹೇಳ್ತೀವಲ್ಲ ಅಂತ ಅದಲ್ಲ. ಇದು ಶಂಕರಾಚಾರ್ಯ ಭಾಷೆಯಲ್ಲಿ ಬರೆದಿದ್ದಾರೆ. ಉಗ್ರ ಅನ್ನೋದು ಒಂದು ಜಾತಿ ಅಂತ ಹೇಳಿ, ಒಂದು ಕ್ಯಾಸ್ಟ್. ಇವಾಗ ನೋಡಿ, ಇವಾಗ ಅವನ ಹೆಸರೇನು, ಈ ಇಂಡಿಯಾದಲ್ಲಿ ಒಂದು ಇದೆ ಐತಲ್ಲ, ಪಾಕಿಸ್ತಾನ ಅಂತ ಬಂದಿರಲ್ಲ, ಬೇರೆ ಹಿಡ್ಕೊಂಡ್ರಲ್ಲ ಅವನ್ನ. ಏನೋ ಅವನು ಏನು ಕಸಬ್ ಅಂತಾನೆ. ಕಸಬ್. ಅವನು ಅವ್ರು ಕಸಾಬ್ ಅಂತ ಏನೋ ಒಂದು ಮೀಟ್ ಸೆಲ್ಲಿಂಗ್ ಕಮ್ಯುನಿಟಿ ಅಂತ ಅವ್ರು ಪಾಕಿಸ್ತಾನಲ್ಲಿ. ಅವರು ಈ ಮಾಂಸ ಮಾರೋ ಒಂದು ಕಮ್ಯುನಿಟಿ ಅಂತ ಅವ್ರು. ಆತರ ಅಲ್ಲಿ ಕೂಡ ಜಾತಿ ಇದೆಲ್ಲ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ಕೂಡ. ಆತರ ಸೇರಿದವನು ಕಸಾಬ್ ಅಂತಾನೆ ಅವನ ಹೆಸರು. ಸೊ ಹಾಗಾಗಿ ತಮಿಳಲ್ಲಿ ಕಸಾಬ್ ಕಡೆ ಅಂತ ಹೇಳಿದ್ರೆ ಮೀಟ್ ಶಾಪ್ಗೆ ಕಸಾಬ್ ಕಡೆ ಅಂತಾನೆ ಹೆಸರು. ಕಸಾಯಿ ಅಂಗಡಿ ಅಂತ ನಾವ್ ಹೇಳ್ತೀವಲ್ಲ, ಕಸಾಯಿ ಅದಕ್ಕೆ ಹಸುನ ಹೊಡಿತಾರೆ ಅಂತ, ಇದೇ ಶಬ್ದನೇ ಅದು ಕೂಡ. ಇವಾಗ ಆತರ ಈ ಉಗ್ರ ಅಂತ ಹೇಳಿದ್ರೆ ಅಂತ ಒಂದು ಜಾತಿಗೆ ಸೇರಿದಂತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಇಂಥ ಕೆಲವು ಶಕ್ತಿಗಳೆಲ್ಲ ಶಕ್ತಿ ಇದ್ರೆ ಬಾಡಿಲಿ ಇದೆಲ್ಲ ಇರುತ್ತೆ ಅವ್ರಿಗೆ
ಒಬ್ಬನಿಗೆ ಹೊಡೆಯುವಾಗ ಅವನ್ನ ಬಡಿಯುವಾಗ ಅಥವಾ ಅವ್ನ ಕೈ ತುಂಡು ಮಾಡುವಾಗ ಅದೆಲ್ಲ ಇವ್ರಿಗೇನು ಅಯ್ಯೋ ಅಂತ ಅನ್ಸಲ್ಲ ಇವ್ರಿಗೆ. ಅಂತ ಜನಗಳು ಸಾಮಾನ್ಯ ಬ್ರಾಹ್ಮಣ ಆದ್ರೆ ಅದಕ್ಕೆಲ್ಲ ಹೋಗೋದೇ ಇಲ್ಲ ಅವನು. ಹಾಗಾಗಿ ಇವ್ರಿಗೆಲ್ಲ ಹಣ ಇಸ್ಕೊಂಡು ಇದು ಮಾಡ್ತಾರೆ. ಅದರಿಂದ ಅಂತ ಜನಗಳನ್ನ ರಾಜ ಅವರಿಗೆ ಸಂಬಳ ಕೊಟ್ಟು ಅವ್ರನ್ನ ಇಸ್ಕೊಂಡಿರ್ತಾನೆ ತನ್ನ ಅಪಾಯಿಂಟ್ಮೆಂಟ್ ಅಲ್ಲಿ, ತನ್ನ ಇದರಲ್ಲಿ. ಹಾಗಾಗಿ ಅಂತದ್ ಇರ್ತಾರೆ. ಉಗ್ರಾದೇಹ ಉಪಾರ್ಜಿತಾಹ ಇದೇ ತರ ಇದು ಕೂಡ ಕೆಲವು ಜಾತಿ ಜನಗಳೆಲ್ಲ ಇದ್ದಾರೆ. ಆಮೇಲೆ ಸೂತ ಅಂತ ಶಂಕರಾಚಾರ್ಯ ಅದರಲ್ಲಿ ಮಂತ್ರದಲ್ಲಿ ಸೂತ ಅಂತ ಒಂದು ಬರುತ್ತೆ. ಅದು ಇದು ಸೂತ ಅಂತ ಇಲ್ಲಿ ಕೊಟ್ಟಿಲ್ಲ ಅವರು, ಬಟ್ ಉಗ್ರಾದಿ ಆದಿ ಪದದಿಂದ ಅದು ತಗೋಬೇಕು. ಸೂತ ಅಂತ ಯಾರು ಅಂತ ಹೇಳಿದ್ರೆ ಇವಾಗ ಕರ್ಣ ಇದ್ನಲ್ಲ, ಅವನ ಸೂತ ಪುತ್ರ ಅಂತ ಕರೀತಾ ಇದ್ರು ಇದ್ರಲ್ಲಿ ಮಹಾಭಾರತದಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಸೂತ ಅಂತ ಒಂದು ಜಾತಿ ಇದೆ. ಅದು ಆ ಜಾತಿ ಎಂತದ್ದು ಅಂದ್ರೆ ಅವ್ರಿಗೆ ರಥ ಓಡಿಸೋ ಕೆಲಸ, ರಥ ಓಡಿಸೋ ಮೈನ್ ಆಕ್ಯುಪೇಷನ್ ಅವ್ರಿಗೆ ಅದೇನೆ. ಅದನ್ನ ನಾನು ಸ್ವಲ್ಪ ಅದೇನು ಸ್ವಲ್ಪ ವಿಚಾರಣೆ ಮಾಡಿ ನೋಡಿದೆ. ಅದಕ್ಕೆ ಶಂಕರಾಚಾರ್ಯರು ಸ್ವಲ್ಪ ಕೊಟ್ಟಿದ್ದಾರೆ ಅದರಲ್ಲಿ. ಅದು ಒಂದು ಬ್ರಾಹ್ಮಣ ಒಂದು ಕ್ಷತ್ರಿಯ ಪುರುಷನಿಗೆ ಬ್ರಾಹ್ಮಣ ಸ್ತ್ರೀಯಿಂದ ಸಂಬಂಧ ಬಂದಾಗ ಸೂತ ಅಂತ ಒಂದು ಆಗುತ್ತಂತೆ. ಅದು ಈ ತರ ಒಂದು ಇದು ಕೊಟ್ಟಿದ್ದಾರೆ. ಆ ಜಾತಿಗೆ ಸೇರಿದವರು ಅವರು ಅಂತ. ಹಾಗಾಗಿ ಇಂಥವ್ರೆಲ್ಲ ಒಂದೊಂದು ಆಕ್ಯುಪೇಷನ್ ಇರ್ತದೆ, ಬೇಕಾದಷ್ಟು ಆಕ್ಯುಪೇಷನ್ ಇರ್ತಲ್ಲ. ಇಂಥದ್ದು ಕೆಲ್ಸಕ್ಕೆ ಇಂಥ ಜನ ಬೇಕಾಗಿದೆ ಅಂತ ಹೇಳ್ಬಿಟ್ಟು ರಾಜ ಅವ್ರಿಗೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರಲ್ಲ. ಅದೇ ತರ ನಾವುಗಳು ಕೂಡ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕರ್ಮಗಳಿಂದ ನಾವು ಕೆಲವನ್ನೆಲ್ಲ ಸೇರ್ಸ್ಕೊಳ್ತಾ ಇದೀವಂತೆ. ನೋಡಿ ನಮ್ಗೆ ಗೊತ್ತೇ ಇಲ್ಲ ಅದು. ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಕರ್ಮಗಳಿಂದ ನಾವು ನಮ್ಮ ಮುಂದಿನ ಜನ್ಮಕ್ಕೆ ನಮ್ಗೆ ಯಾರ್ಯಾರು ನಮ್ಗೆ ಬರಬೇಕು ಆ ಕರ್ಮ ನಮ್ಮ ಜೀವನಕ್ಕೆ ಅಂತವ್ರನ್ನೆಲ್ಲ ನಾವ್ ಇವಾಗ ಅವ್ರನ್ನೆಲ್ಲ ನಾವು ಸಾಕ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇವರು. ಉಪನಿಷತ್ ಹೇಳ್ತಾ ಇದೆ ಅವ್ರಿಗೆಲ್ಲ ನಮ್ ಕರ್ಮಗಳಿಂದ ನಾವು ಅವ್ರನ್ನ ಸಾಕ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ ಅದು ಅನ್ನೋನ್ ಟು ಅಸ್ ಇಂಥದನ್ನ ಆಗ್ತಾ ಇದೆ ಪ್ರಕೃತಿಯಲ್ಲಿ. ಅವ್ರೆಲ್ಲ ಏನಾಗ್ತಾರೆ ನಮ್ಗೆ ಜನ್ಮದಲ್ಲಿ ಮುಂದಕ್ಕೆ ಬರ್ತಾ ಇರೋದು. ಅದಕ್ಕೆ ನೋಡಿ ಎಷ್ಟೋ ಜನಕ್ಕೆ ಕೆಲಸಗಳೆಲ್ಲ ನೋಡ್ತೀವಿ ನಾವು. ತಂದೆ ತಾಯಿಗೆ ಅವರು ಚೆನ್ನಾಗಿರ್ತಾರೆ, ಒಳ್ಳೆಯದಾಗಿ ನಮ್ಮ ಕಣ್ಣಿಗೆ ಒಳ್ಳೆ ಪಾಪ ಒಳ್ಳೆಯ ಜನಗಳಾಗಿ ಇರ್ತಾರೆ. ಅವ್ರಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗುಗೆ ಹುಟ್ಟಿದಿಂದಲೇ ಅದಕ್ಕೆ ಏನು ಪ್ಯಾರಾಪ್ಲೆಜಿಕ್ ಅಂತ ಇರ್ತಾರಲ್ಲ, ಅದು ಅಂತದೆಲ್ಲ ಆಗಿರುತ್ತೆ. ಅದು ಒಂದು ವೆಜಿಟಬಲ್ ಎಕ್ಸಿಸ್ಟೆನ್ಸ್ ಅಷ್ಟೇನೆ ಅಂತ ಮಗುಗೆ. ಬೇಗ ಸಾಯೋದು ಇಲ್ಲ ಅದು, ಅದು ಹೀಗೆ ಇರುತ್ತೆ. ಅದು ಅಂತ ಅದು ಕಷ್ಟಪಟ್ಟು ಕೆಲವ್ರಿಗೆ ನಮ್ಗೆ ತಿಳಿದವ್ರಿಗೆ ಅವ್ರಿಗೆ 40 ವರ್ಷದ ಮೇಲಾಗಿದೆ ಅವ್ರಿಗೆ. ಆ ತರ ಒಂದು ಕೂಡ ಇರ್ತದೆ. ಹಾಗಾಗಿ ಈ ತರ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ತಂದೆ ತಾಯಿಗಳಿಗೆ ಈ ಮಗುವಿಂದ ಒಂದು ಕಷ್ಟವನ್ನ ಅನುಭವಿಸ್ಬೇಕು ಅಂತ ಇರ್ತಲ್ವ ಅದು. ಅದೇ ತರ ಈ ಮಗು ಕೂಡ ಏನ್ ಸುಖವಾಗಿ ಏನಿಲ್ಲ ಅದು, ಅದಕ್ಕೂ ಕೂಡ ಕಷ್ಟನೇ. ಈ ಒಂದು ಜನ್ಮ ಅದಕ್ಕೂ ಕಷ್ಟನೇ ಅದು. ಆದ್ರೆ ಅಂತ ಮಗುಗೆ ಇಂಥ ಒಂದು ಒಳ್ಳೆ ತಂದೆ ತಾಯಿಗಳು ಸಿಕ್ಬಿಟ್ರೆ ಏನಾಗಿರುತ್ತೆ ಅಂದ್ರೆ ಅದ್ರ ಒಂದು ಜೀವನ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಅದು. ಯಾಕಂದ್ರೆ ಅದನ್ನ ನೋಡ್ಕೊಳ್ಳೋಕೆ ಸ್ವಲ್ಪ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದಕ್ಕೆ ಒಳ್ಳೆ ಒಂದು ಹಾಳು ಹಾಕ್ತಾರೆ, ಅದಕ್ಕೆ ಇದೆಲ್ಲ ಆಗೋದು ಮಾಡ್ತಾರೆ. ಅವಾಗ ಅಲ್ಲೂ ಕೂಡ ಒಂದು ಇದಿದೆ, ಒಂದು ಕರ್ಮ ಅಂತ ಇದೆ, ಕರ್ಮ ಆಸ್ಪೆಕ್ಟ್. ಸೊ ಹಾಗಾಗಿ ಇದು ಒಂದಕ್ಕೊಂದು ಎಣ್ಕೊಂಡಿದೆ ಈ ತರ ಅಂತ ಹೇಳ್ಬಿಟ್ಟು ಕೇಳುವಾಗ ಹೇಳ್ತಾರೆ, ಒಬ್ಬ ತಾನು ಮುಂದಿನ ಜನ್ಮದಲ್ಲಿ ಪಡ್ಕೋಬೇಕಾಗಿರೋ ಸುಖ ದುಃಖಗಳಿಗೆ ಯಾರು ಭಾಗಿಯಾಗ್ತಾರೋ ಅವ್ರನ್ನೆಲ್ಲ ಇವನೇ ಕೂಡ ಇವ್ರ ಕರ್ಮದಿಂದ ಸಾಕ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾಗಾಗಿ ಅವರೆಲ್ಲ ಬಂದು ಸೇರ್ತಾರೆ, ಈ ತರ ಬಂದೊಂದು ಆಯಾ ಸಮಯಕ್ಕೆ ಬಂದೊಂದು ಸೇರ್ಕೊಳ್ತಾರೆ ಅವರು ಅಂತ ಹೇಳ್ತಾರೆ. ಸೊ ಹೀಗಾಗಿ ಅದಕ್ಕೆ ರಾಜದೃಷ್ಟ ಅಂತ ಕೊಡ್ತಾ ಇದ್ದಾರೆ ಇವರು. ಹೀಗೆ ಮಾಡ್ಬಿಟ್ಟು ಏವಂ ಪುತ್ರಾದಿ ಭಾವಾಯ ಪ್ರತೀಕ್ಷಂತೆ ಅಖಿಲಾಹ ಸದಾ ಋತೌ ಅಸ್ಮಿನ್ ಸಮಾಯಾತಿ ಬ್ರಹ್ಮ ಪುತ್ರಾದಿ ರೂಪತಃ. ಹೀಗೇನೆ ಇವರು ಲೋಕದಲ್ಲಿ ನಡೀತಾ ಇರೋ ಒಂದು ಭಾವನೆಯನ್ನು ಹೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ಯಾವ ತರ ಭಾವನೆ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವರು ಒಂದು ವಿಷಯ ಹೇಳ್ತಾ ಇದ್ದಾರೆ ಏನಂದ್ರೆ, ಒಂದು ಮಗು ಆದಿಪದದಿಂದ ನಮ್ಗೆ ಒಂದು ಮಗು ಅಥವಾ ಈ ಮನೆಗೆ ಒಂದು ಒಳ್ಳೆ ಸೊಸೆ ಸಿಗ್ಬೇಕು, ಈ ತರ ಇರ್ತಾವೆ ಜನಗಳಿಗೆ ಒಂದು ಅಪೇಕ್ಷೆ ಇದೆ. ನಮ್ಗೊಂದು ಒಳ್ಳೆ ಮಗು ಆಗ್ಬೇಕು, ಅಥವಾ ನಮ್ಮ ಮಗಳನ್ನ ಒಂದು ಒಳ್ಳೆ ಕಡೆ ನಾವು ಕೊಡ್ಬೇಕು, ಅಥವಾ ಈ ಮನೆಗೆ ಒಂದು ಒಳ್ಳೆ ಸೊಸೆ ಬರ್ಬೇಕು, ಇಂಥದ್ದೆಲ್ಲ ಅಪೇಕ್ಷೆ ಇರುತ್ತಲ್ಲ ಅವ್ರಿಗೆ. ಆ ತರ ಅಪೇಕ್ಷೆಯನ್ನ ಜನಗಳು ಪಡಿತಾ ಇರ್ತಾರೆ. ನೋಡಿ ಅದರಿಂದ ಗೊತ್ತಾಗುತ್ತೆ ಏನಂದ್ರೆ ಇವನ್ ಅಪೇಕ್ಷೆ ಇವನ್ಗೆ ಅಪೇಕ್ಷೆ ಇರೋದ್ರಿಂದ ಏನಾಗುತ್ತೆ, ಅದು ಒಂದ್ ವೇಳೆ ಸಫಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗಿ ಅವ್ರು ಬಂದು ಸೇರ್ತಾರೆ ಕೆಲವು. ಆದ್ರೆ ಕೆಲಸಕ್ಕೆ ಏನಾಗುತ್ತೆ ಅಂದ್ರೆ ಇವನ ಅಪೇಕ್ಷೆ ಪಡಕೆ ವ್ಯತಿರಿಕ್ತವಾಗಿ ಕೂಡ ಆಗೋಗ್ಬಿಡುತ್ತೆ ಕೆಲಸಕ್ಕೆ. ಅದರಿಂದ ಎಷ್ಟೋ ಕಷ್ಟಗಳೆಲ್ಲ ಕೂಡ ಆಗುತ್ತೆ ಅದು ಅಂತ. ಸೊ ಈ ತರ ಲೋಕದಲ್ಲಿ ಇರುತ್ತೆ ಅದು. ಬಟ್ ಏನಿದ್ರು ಕೂಡ ನಮ್ಗೆ ಯಾವುದೇ ಒಂದು ಆದ್ರೂ ಕೂಡ ಅದು ಒಂದು ಸುಖವನ್ನು ಕೊಡುತ್ತೋ ಅಥವಾ ದುಃಖವನ್ನು ಕೊಡುತ್ತೋ, ಎರಡಕ್ಕೂ ಕೂಡ ನಾವು ಬೇರೆ ಯಾರನ್ನೋ ಕೈ ತೋರ್ಸಂಗಿಲ್ಲ. ಅದು ನಾವು ಮಾಡಿದ ಕರ್ಮಕ್ಕೆ ಫಲವೇ ಅಂತ ಶಾಸ್ತ್ರದ ಸಿದ್ಧಾಂತ. ಅದನ್ನ ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಅವ್ರವ್ರು ಮಾಡಿದ್ದ ತಕ್ಕನಾಗಿ ಅವ್ರು ಅನುಭವಿಸ್ತಾರೆ. ಆದ್ರೆ ಈ ಅನುಭವಿಸೋದು ಅಂತ ಬರ್ತಲ್ಲ, ಅದಕ್ಕೊಂದು ಮೆಕ್ಯಾನಿಸಮ್ ಇದೆಯಲ್ಲ, ಆ ಮೆಕ್ಯಾನಿಸಮ್ ಇಟ್ ಇಸ್ ವೆರಿ ವೆಲ್ ಪ್ಲೇಸ್ಡ್ ಇನ್ ಇದು ಸಿಸ್ಟಮ್. ತುಂಬಾ ಚೆನ್ನಾಗಿ ಮಾಡಿದೆ ಅದು. ಹಾಗಾಗಿ ಅದನ್ನ ಇವರು ಹೇಳ್ತಾರೆ. ಚೆನ್ನಾಗಿ ಅಂತ ನಾವು ಹೇಳ್ಬೇಕಾಗಿಲ್ಲ, ಅದು ಇರೋ ಸ್ಥಿತಿ ಏನೇನು ಅದನ್ನ ನಾವು ತಿಳ್ಕೊಬೇಕು ಅಂತ ಇವರು ಹೇಳ್ತಾರೆ. ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ನೋಡಿ ಮುಂದಿನ ಈ ಜನ್ಮ ಇವಾಗ ನಮ್ಗೆ ಸಿಕ್ಬಿಟ್ಟಿದೆ. ಅದು ಮುಂದಿನ ಜನ್ಮ ಹೇಗಿರುತ್ತೋ ಯಾರಿಗ್ ಗೊತ್ತು ಅಂತ ಒಂದು ಪ್ರಶ್ನೆ ಇದೆಯಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲ ಖಂಡಿತ. ಮುಂದಿನ ಜನ್ಮ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಮನುಷ್ಯ ಜನ್ಮವೇ ಸಿಗುತ್ತಾ ಅಂತ ಕೂಡ ಗೊತ್ತಿಲ್ಲ, ಖಾತ್ರಿ ಇಲ್ಲ ನಮ್ಗೆ. ಹಾಗಿರುವಾಗ ಒಬ್ಬ ಇದನ್ನ ಯೋಚನೆ ಮಾಡಿ
ನೋಡಿ ಈ ಒಂದು ರೂಲ್ ಹೇಳ್ತಾರೆ ಇವರು, ಇದು ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಇದು ಪ್ರಾಣಿ ಪಕ್ಷಿಗಳಿಗೂ ಕೂಡ, ಅವುಗಳು ಕೂಡ ಈ ಅವುಗಳ ಕರ್ಮಫಲವನ್ನು ಅನುಭವಿಸ್ಬೇಕಾದ್ರೆ ಅವ್ರಿಗೂ ಕೂಡ ಬಾಕಿಯವ್ರದ್ದು ಸಹಾಯ ಇದು ಬೇಕು, ಸಹಕಾರ ಬೇಕಾಗುತ್ತೆ ಅದ್ರಲ್ಲಿ. ಹಾಗಾಗಿ ಇದು ಎಲ್ಲರಿಗೂ ಕಾಮನ್ ಆಗಿರೋ ಒಂದು ವಿಷಯ ಇದು. ಹಾಗಾಗಿ ಋತೌ ಅಸ್ಮಿನ್ ಸಮಾಯಾತಿ ಬ್ರಹ್ಮ ಪುತ್ರಾದಿ ರೂಪತಃ. ಹಾಗಾಗಿ ನಾನು ಇಂದ್ರಿಯಾಣಿ ಪ್ರೇತಸ್ಯ ಲೀಯಂತೆ ವಪುಷಾ ಸಹ ಇದು ಆಹುವು ತಾರ್ಕಿಕಾಹ ಬ್ರಹ್ಮ ನಿರುಪಾದಿ ಕಥಂ ವ್ರಜೇತ್ ಅಂತ. ಇದಕ್ಕೆ ಒಂದು ಬದಿಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಂದ್ರೆ ಈ ಒಂದು ಲಾಜಿಷಿಯನ್ಸ್ ಅಂತ ಒಂದು ಗ್ರೂಪ್ ಇದ್ದಾರೆ ನಮ್ಗೆ, ನಮ್ಮ ಇದರಲ್ಲಿನೇ ನಮ್ಮ ಸನಾತನ ಧರ್ಮ ದರ್ಶನ ಶಾಸ್ತ್ರಗಳು ಅಂತ ಬೇಕಾದಷ್ಟು ಇಲ್ಲ, ಅದರಲ್ಲಿ ತಾರ್ಕಿಕರು ಅಂತ ಒಂದು ದಾರ್ಶನಿಕರಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸಾಯವನಿಗೆ ಒಂದು ಅವನ ಇಂದ್ರಿಯಗಳೆಲ್ಲ ಇದೆಯಲ್ಲ, ಯಾವುದು ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳೆಲ್ಲ, ಅವುಗಳೆಲ್ಲ ಈ ಸಾಯವನ ಶರೀರದಲ್ಲಿ ಬಂದು ಅದು ಸೇರ್ಕೊಂಡ್ಬಿಡುತ್ತೆ, ಲೈವ್ ಆಗೋಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾ ಇರುತ್ತೆ. ಹಾಗಿರುವಾಗ ಬ್ರಹ್ಮ ನಿರುಪಾಧಿ ಕಥಂ ವ್ರಜೇತ್ ಅಂತ. ಹಾಗಿರುವಾಗ ಈ ಬ್ರಹ್ಮವು ನಿರುಪಾಧಿಯಾಗಿರೋ ಬ್ರಹ್ಮ, ಯಾಕಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ, ಈ ಶರೀರದಲ್ಲಿರೋ ಚೈತನ್ಯ ಬ್ರಹ್ಮವೇ ಅಂತ ಹೇಳ್ತಾ ಇದ್ದಾರೆ ವೇದಾಂತ. ಹಾಗೆ ಇರೋದು ಅದ್ವೈತ ವೇದಾಂತದಲ್ಲಿ ಶರೀರದಲ್ಲಿರೋ ಚೈತನ್ಯ ಬ್ರಹ್ಮವೇ ಅಂತ ಹೇಳ್ತಾ ಇರೋದು ಅದ್ವೈತ ವೇದಾಂತದಲ್ಲಿ. ಹಾಗಿರುವಾಗ ಈ ಚೈತನ್ಯ ಅನ್ನೋದು ಇವನು ಶಕ್ತಿ, ಇವನಿಗೆ ಇಂದ್ರಿಯಗಳೆಲ್ಲ ಈ ಶರೀರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ಲಯ ಹೋಗ್ಬಿಟ್ರೆ ಈ ಬರೀ ಉಪಾಧಿಗಳೇ ಇಲ್ಲದೆ ಇರೋ ಈ ಬ್ರಹ್ಮ ಹೇಗೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಪ್ರಾಣೋಪಾದಿಕಃ ಏವ ಆತ್ಮ ಗಚ್ಚತಿ ಇತಿ ವಿವಕ್ಷಯ ಪ್ರಾಣಾನಾಂ ಆತ್ಮ ಸಾಮೀಪ್ಯ ಗತಿನ್ ಭಕ್ತಿ ಮೃತೌ ಶ್ರುತಿ ಅಂತ. ಇವಾಗ ಪ್ರಾಣೋಪಾದಿಕಃ ಏವ ಆತ್ಮ, ನೋಡಿ ಇವಾಗ ಆತ್ಮ ಅನ್ನೋದು ಇಟ್ ಸೆಲ್ಫ್, ಆತ್ಮ ಅನ್ನೋದಕ್ಕೆ ಯಾವ ಉಪಾಧಿಗಳು ಇರ್ವೇ ಇಲ್ಲ. ನಾವು ಅವಾಗಲೇ ಹೇಳಿದ ರೀತಿಯಲ್ಲಿ ಅದು ಶುದ್ಧ ಚೈತನ್ಯ ಎಲ್ಲಾ ಕಡೆನೂ ಇರೋದದು. ಅದಕ್ಕೆ ಪ್ರಾಣ ಇದು ಶರೀರ ಸಂಬಂಧ ಅನ್ನೋದು ಅದಕ್ಕೆ ಬೈ ಇಟ್ ಸೆಲ್ಫ್ ನ್ಯಾಚುರಲ್ ಆಗಿ ಇಲ್ಲ. ಇದು ಅದಕ್ಕೆ ಒಂದು ಬೈ ಡಿಫಾಲ್ಟ್ ಶರೀರದ ಸಂಬಂಧ ಇಲ್ವೇ ಇಲ್ಲ ಅದಕ್ಕೆ. ಆದ್ರೆ ಈ ಒಂದು ಅಜ್ಞಾನದಿಂದ ಒಬ್ಬನಿಗೆ ಈ ತರ ಒಂದು ಶರೀರದಲ್ಲಿ ನಾನು ಅಂತ ಬುದ್ಧಿ ಬಂದ್ಬಿಟ್ಟಾಗ ಏನಾಗುತ್ತೆ, ಅವಾಗ ಆ ಆತ್ಮನಿಗೆ ಈ ಪ್ರಾಣ ಅನ್ನೋದು ಒಂದು ಉಪಾಧಿ ಅದಕ್ಕೆ ಸಿಕ್ಬಿಡುತ್ತೆ. ಅದರಿಂದಲೇ ಅದಕ್ಕೆ ಆತ್ಮನಿಗೆ ಏನೋ ರಿಸ್ಟ್ರಿಕ್ಷನ್ ಏನು ಇಲ್ವೇ ಇಲ್ಲ, ಅದು ಯಾವಾಗ್ಲೂ ಅಸಂಗಾನೆ. ಅದರಿಂದ ಇವನಿಗೆ ಈ ಶರೀರದಲ್ಲಿ ನಾನು ಅಂತ ಬುದ್ಧಿ ಬಂದು ಇವನು ಅದರಿಂದ ಸುಖವೋ ದುಃಖವೋ ಯಾವ್ದು ಅನುಭವಿಸಿದ್ರು ಕೂಡ ಆತ್ಮನಿಗೆ ಸುಖ ದುಃಖ ಯಾವ್ದು ಇಲ್ವೇ ಇಲ್ಲ. ಈ ಶರೀರದಲ್ಲಿನೇ ಸುಖ ದುಃಖಗಳೆಲ್ಲ ಇರುತ್ತೆ, ಮನಸ್ಸು ಇಂದ್ರಿಯಗಳಲ್ಲೂ ಅಲ್ಲಿನ ಮನಸ್ಸಲ್ಲಿ ಸುಖ ದುಃಖದ ಅನುಭವ ಇರೋದು. ಹಾಗಾಗಿ ಪ್ರಾಣೋಪಾದಿಕಃ ಏವ ಆತ್ಮ ಗಚ್ಚತಿ ಇತಿ ವಿವಕ್ಷಯ ಪ್ರಾಣಾನಾಂ ಆತ್ಮ ಸಾಮೀಪ್ಯ ಗತಿಂ ಭಕ್ತಿ ಮೃತೌ ಶ್ರುತಿ. ಅದರಿಂದ ಈ ಪ್ರಾಣವನ್ನ ಸೇರಿಸ್ಕೊಂಡಿರೋ ಆತ್ಮ ಇದೆಯಲ್ಲ, ಅದೇನೇ ಈ ಶರೀರವನ್ನು ಬಿಟ್ಟು ಹೋಗುತ್ತೆ ಅಂತ ಇರೋದ್ರಿಂದ ಈ ಶರೀರದಲ್ಲಿ ಇಂದ್ರಿಯಗಳು ಬಾಕಿ ಸೂಕ್ಷ್ಮ ಇರ್ತೀರಲ್ಲ ಅವುಗಳೆಲ್ಲ ಈ ಹೃದಯದ ಸ್ಥಾನಕ್ಕೆ ಬಂದು ಸೇರ್ಕೊಂಡು ಅಲ್ಲಿಂದ ಅದು ಹೊರಗಡೆ ಹೋಗುತ್ತೆ. ಅದಕ್ಕೆ ಒಂದು ಮಾರ್ಗ ಸಿಗುತ್ತೆ ಅಂತ ಈ ತರ ಆಗುತ್ತೆ ಅಂತ ಅದಕ್ಕೆ ಶ್ರುತಿ ಇದನ್ನು ಹೇಳೋದು. ರಾಜಾನಾಂ ಪ್ರಾಯಾಸಂತಂ ಆಭಿಮುಖ್ಯೇನ ಸೇವಿತಂ ಆಯಾಂತಿ ಉಗ್ರಾದಯ ತದ್ವತ್ ಪ್ರಾಣಾನಾಂ ಆತ್ಮಸಂಗತಿ. ಇದಕ್ಕೊಂದು ದೃಷ್ಟಾಂತ ಕೂಡ ಉಪನಿಷತ್ ಕೊಡ್ತಾ ಇದೆ. ಇದು ತುಂಬಾ ಸ್ವಾರಸ್ಯಾಗಿದೆ. ಮುಂಚೆ ಹೇಳಿದ್ರು ರಾಜರು ಅವರು ಈ ಬೇಕಾದಷ್ಟು ಬೇರೆ ಬೇರೆ ಕೆಲಸ ಮಾಡಿಸ್ಕೊಳ್ಳಕ್ಕೆ ಆಳುಗಳೆಲ್ಲ ಅವ್ರು ತಯಾರು ಕೊಟ್ಟಿರ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಅವ್ರನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ. ಅವ್ರುಗಳೆಲ್ಲ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಇವರು ಉಪನಿಷತ್ ಹೇಳ್ತಾ ಇದ್ರು ಇನ್ನೊಂದು ಅಂಶ ಏನು ಅಂದ್ರೆ, ಇವಾಗ ಒಬ್ಬ ರಾಜ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾರೆ, ಇನ್ನೊಂದು ಪ್ರಯಾಣ ಮಾಡಕ್ ಶುರು ಮಾಡಿದ್ದಾರೆ. ಅವಾಗ ಏನ್ ಮಾಡ್ತಾರೆ, ಇವ್ರುಗಳನ್ನ ಏನು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಅವಾಗ ಇವ್ರುಗಳೆಲ್ಲ ಅವನು ಎಂಪ್ಲಾಯೀಸ್ ತಾನೆ ಇವ್ರಲ್ಲ, ಅವರೆಲ್ಲ ಹಿಂಗೆ ಬೀಳ್ಕೊಡಕ್ಕೆ ಬರ್ತಾರೆ ಅಂತ ಹೇಗ್ ಬರ್ತಾರೋ ಆತರ ಇವ್ ಶರೀರದಲ್ಲಿ ಇಟ್ಕೊಂಡಿರೋ ಈ ಪ್ರಾಣಗಳು ಇದೆಲ್ಲ ಇರ್ತಲ್ಲ, ಅವುಗಳು ಈ ಜೀವ ಇಲ್ಲಿಂದ ಹೋಗುವಾಗ ಅವನಿಗೆ ಬೀಳ್ಕೊಡೋ ರೀತಿಯಲ್ಲಿ ಅವ್ರಿಗೆ ಬರ್ತಾ ಇದೆ ಜೊತೆಗೆ ಅಂತ ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಆಯಾಂತಿ ಉಗ್ರಾದೇಹ ತದ್ವತೆ ಪ್ರಾಣಾನಾಂ ಆತ್ಮಸಂಗತಿ. ಇವಾಗ ಜಗದ್ಗುರುಗಳು ಕೂಡ ಶೃಂಗೇರಿ ಜಗದ್ಗುರಿಗೆ ಬರ್ತಾರಲ್ಲ, ಬಂದ್ಬಿಟ್ಟು ಅವರು ಒಂದು ವಾರ ಬಿಡ್ತಾರೆ ಅಥವಾ ಒಂದ್ ದಿವಸ 2 ದಿವಸ ಇದ್ರು ಕೂಡ ಅವ್ರು ಹೋಗೋವಾಗ ಎಷ್ಟು ಜನ ಬಂದು ನಿಲ್ಸ್ಕೊಡ್ತಾರಲ್ವಾ, ಬಂದು ಅವರು ಹೋಗುವಾಗ ಎಷ್ಟೋ ಜನ ಕಣ್ಣೀರ್ ಕೂಡ ಹಾಕ್ತಾರೆ. ಎಷ್ಟು ದಿವಸ ಇದ್ರು ಗುರುಗಳು ಹಿಂಗೆಲ್ಲ ಅವ್ರು ಇಲ್ಲಿ ಇರೋದಿಲ್ವಲ್ಲ ಇಲ್ಲಿ ಅಂತ ಆಗಿದೆ. ಎಷ್ಟೋ ಜನಕ್ಕೆ ಆತರ ಒಂದು ಪ್ರೀತಿಯಿಂದ ಬರ್ತಾರೆ ಎಷ್ಟೋ ಜನ. ಆತರ ಇಲ್ಲಿ ಕೂಡ ಅವ್ರು ಬರ್ತಾರಲ್ಲ, ಆತರ ತದ್ವತ್ ಪ್ರಾಣಾನಾಂ ಆತ್ಮಸಂಗತಿ. ಆತರ ಈ ಇಂದ್ರಿಯಗಳು ಎಲ್ಲ ಕೂಡ ಆತ್ಮನ ಜೊತೆಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ತೃತೀಯ ಬ್ರಾಹ್ಮಣೆ ಪ್ರೋಕ್ತಾ ದೇಹೇ ಸ್ವಪ್ನಾದಿ ಸಂಸ್ಕೃತಿ ದೇಹಾಂತರೇಷು ಸಂಸಾರ ಮುಕ್ತಿ ಚ ಅಥ ಪ್ರವಕ್ಷ್ಯತೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ ಒಂದು ಸೆಕ್ಷನ್ ಅಲ್ಲಿ ಅದಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ, ಒಂದು ಸೆಕ್ಷನ್ಗೆ ಬ್ರಾಹ್ಮಣ ಅಂತ ಕರೀತಾರೆ. ಅಧ್ಯಾಯ ಅಂತ ಇದೆಯಲ್ಲ, ಬ್ರಾಹ್ಮಣದಲ್ಲಿ ಅಧ್ಯಾಯ ಇರುತ್ತೆ, ಬ್ರಾಹ್ಮಣ ಅಂತ ಒಂದು ಸೆಕ್ಷನ್ ಅಂತ. ಸೊ ಹಿಂದಿನ ಒಂದು 3ನೇ ಅಧ್ಯಾಯದಲ್ಲಿ ಈ ಶರೀರದಲ್ಲೇ ಒಬ್ಬ ಜೀವ ಅನ್ನೋನು ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ, ಈ ಬೇರೆ ಬೇರೆ ಅವಸ್ಥೆಗಳಿಗೆ ಹೋಗುವಾಗ ಆ ಜೀವ ಒಳಗಡೆ ಶರೀರದಲ್ಲಿ ಹೇಗೆ ಸಂಚಾರ ಮಾಡ್ತಾನೆ ಅಂತ ಆ ಭಾಗದಲ್ಲಿ ಹೇಳಿದ್ರು. ಇನ್ನು ಮುಂದಕ್ಕೆ ನಾವು ನೋಡ್ಬೇಕಾದ ಭಾಗದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗ್ತಾನಲ್ಲ ಜೀವ, ಆವಾಗ ಏನಾಗುತ್ತೆ ಅನ್ನೋ ವಿಷಯಗಳೆಲ್ಲ ಹೇಳಕ್ಕೆ ಈ ಮುಂದಿನ ಭಾಗ ಇದೆ. ಮತ್ತು ಮುಕ್ತಿಗೆ ತನಕ ಇರೋ ವಿಷಯಗಳೆಲ್ಲ ಹೇಳಕ್ಕೆ ಮುಂದಿನ ಭಾಗ ಬರ್ತಾ ಇದೆ ಅಂತ ಹೇಳಿದ್ರು.
सा मुमूर्षुः यदा देहे दौर्बल्यं प्राप्य मूढतां प्राप्नोति इव तदा ಚಕ್ಷುರಾದ್ಯಾಹ ಆಯಾಂತಿ ದೇಹಿನಂ ಅಂತ. ಇವಾಗ ಸಾ ಮುಮೂರ್ಷುಹು ಅಂದ್ರೆ ಸಾಯೋ ತರವಾಗಿರೋನು ಅವನು ಹೇಗೆ ಶರೀರದಲ್ಲಿ ಒಂದು ದೌರ್ಬಲ್ಯ ಉಂಟಾಗ್ಬಿಡುತ್ತೆ, ಶರೀರದಲ್ಲಿ ನಿಶಕ್ತನ ಆಗೋಗ್ಬಿಡ್ತಾನೆ, ಅವನಿಗೆ ಎಲ್ಲಿ ಕುತ್ಕೊಳ್ಳೋಕ್ ಕೂಡ ಆಗೋದಿಲ್ಲ ಅಂತ ಸ್ಥಿತಿ ಇರ್ತಾನೆ ಅವನು. ಆಗಿರೋನು ಮೂಢತಾಂ ಪ್ರಾಪ್ನೋತಿ ಇವ ಅಂದ್ರೆ ಏನಾಯ್ತು, ಅವ್ನ ಮೆಂಟಲ್ ಫ್ಯಾಕಲ್ಟೀಸ್ ಎಲ್ಲ ಕೂಡ ಇದಾಗೋಗ್ಬಿಡುತ್ತೆ, ಏನೋ ತುಂಬಾ ಡೌನ್ ಆಗೋಗ್ಬಿಡುತ್ತೆ ಅದು. ಅವನಿಗೆ ಯೋಚನೆ ಮಾಡೋ ಶಕ್ತಿನೂ ತುಂಬಾ ಕಡಿಮೆ ಆಗುತ್ತೆ. ಅದಕ್ಕೆ ಮುಂಚೆ ಏನೇನು ನಿಂತೋಗ್ಬಿಡುತ್ತೆ ಅನ್ನೋದನ್ನ ಹೇಳ್ತಾರೆ ಇವರು. ಏನು ಅಂದ್ರೆ ಹತ್ತಕ್ಕೆ ಬಂದು ಯಾರಾದ್ರೂ ಮಾತಾಡ್ಸಿದ್ರೆ ಸ್ವಲ್ಪ ದಿವಸ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಅವ್ರಿಗೆ, ನಾನು ಯಾರು ಬಂದಿದ್ದು ಗೊತ್ತಾಗುತ್ತಾ ಅಂತ ಕೇಳ್ತಾರೆ ಅವರು. ಅವಾಗ ಇಂಥವ್ರು ಅಂತ ಅವ್ರು ಕೆಲಸದಲ್ಲಿ ಬಾಯಿಂದ ಹೇಳ್ತಾರೆ ಕೆಲವು ಸತಿ ಅದು ಸ್ವಲ್ಪ ಅದನ್ನ ಅದು ನಿಂತೋಗ್ಬಿಡುತ್ತೆ. ಅವಾಗ ಬಾಕಿಯವ್ರು ನಿಂತು ಹೇಳ್ತಾರೆ, ನೋಡಿ ನಾನು ಯಾರು ಅಂತ ಕೇಳಿದ್ರೆ ಅವತ್ತು ಹೇಳ್ತಾ ಇದ್ರು, ಇವಾಗ ಹೇಳ್ತಾ ಇದ್ದ ಅಂತ ಹೇಳ್ತಾರೆ. ಅವಾಗ ಅವನ ಸ್ಥಿತಿ ತುಂಬಾ ದಿನೇ ಅದು ತುಂಬಾ ಕಡಿಮೆ ಇದಾಗ್ತಾ ಇದೆ, ಇಳಿಮುಖ ಆಗ್ತಾ ಇದೆ ಅವನ ಸ್ಥಿತಿ. ಹಾಗಾಗಿ ಸಾ ಮುಮೂರ್ಷುಹು ಯದಾ ದೇಹೇ ದೌರ್ಬಲ್ಯಂ ಪ್ರಾಪ್ಯ ಮೂಢತಾಂ ಪ್ರಾಪ್ನೋತಿ ಇವ ಬಿಕಮ್ ಒಂಥರ ಏನು ರೆಸ್ಪಾನ್ಸಸ್ಸೇ ಇಲ್ಲ ಆ ತರ ಹೋಗ್ಬಿಡುತ್ತೆ ಅದು. ಈ ತದ ಚಕ್ಷುರಾದ್ಯಾಹ ಆಯಾಂತಿ ದೇಹಿನಂ ಅಂತ ಸಮಯದಲ್ಲಿ ಏನಾಗುತ್ತೆ, ಈ ಇಂದ್ರಿಯಗಳೆಲ್ಲ ಇದೆಯಲ್ಲ ಅವುಗಳೆಲ್ಲ ಸೂಕ್ಷ್ಮ ಶರೀರ ಅಂತ ಯಾವ್ದಿದೆಯೋ ಅಲ್ಲಿ ಬಂದು ಅವನ ಜೀವ ಅನ್ನೋನ್ಗೆ ಬಂದು ಸೇರ್ಕೊಳ್ತೆ. ಯಾವ್ದು ಸೇರ್ಕೊಳ್ತೆ ಅಂದ್ರೆ ಅವನಿಗೆ ಒಂದು ಅನುಕೂಲ ಮಾಡೋಣ ಅಂತ ಅಲ್ಲ, ಅವ್ನು ಹೋಗ್ತಾನಲ್ಲ ಅವ್ನ ಜೊತೆಗೆ ಬರ್ಬೇಕು ಅಂತ ಹೋಗ್ಬೇಕು, ನಾವು ಕೂಡ ಹೋಗ್ಬೇಕು. ಇಲ್ಲೇ ನಾವಿಲ್ಲಿ ಇದ್ತಾ ಇದ್ವಿ ಈ ಶರೀರದಲ್ಲಿ ಈ ಶರೀರದಲ್ಲಿ ನಾವಿದ್ಕೊಂಡು ಏನ್ ಮಾಡಕ್ಕಾಗಲ್ಲ. ಅದರಿಂದ ನಾವು ಈ ಸೂಕ್ಷ್ಮ ಶರೀರ ಹೋಗುವಾಗ ನಾವು ಇದ್ರ ಜೊತೆಗೆ ಹೋಗ್ಬೇಕಾಗುತ್ತೆ. ನಾವು ಮುಂಚಿನ ಶರೀರ ತಗೊಳ್ತಾನಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ ಕೆಲಸ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವುಗಳು ಕೂಡ ಇವನ ಹತ್ರ ಬಂದು ಸೇರ್ಕೊಂಡ್ಬಿಡುತ್ತೆ. ಹತ್ರ ಅಂದ್ರೆ ಏನಂತ, ಈ ಹಾರ್ಟ್ ಅಂತ ಹೇಳ್ತಿರಲ್ಲ, ಜೀವ ಅಂತ ಅಲ್ಲಿದ್ದಾನೆ, ಅಲ್ಲಿಂದಲೇ ಒಬ್ಬ ಜೀವ ತೀರ್ಕೊಳ್ಳೋದು ಅಂತ, ಅಲ್ಲಿಂದನೇ ಅವ್ನು ಹೋಗ್ತಾನೆ ಅಂತ. ಅದು ಹೋಗುವಾಗ ಯಾವ್ಯಾವ ಮಾರ್ಗದಲ್ಲಿ ಹೋದಲ್ಲಿ ಎಂತ ಹೋಗ್ತಾರೆ ಕೂಡ ಶಾಸ್ತ್ರದಲ್ಲಿ ಇದೆ, ಅದಕ್ಕೆಲ್ಲ ಹೇಳ್ತಾರೆ. ಕೆಲವು ಅಂಶ ಇದ್ರೆ ಹೇಳ್ತಾರೆ. ಸೊ ರಾಜದುಷ್ಟಾಂತತಃ ಪ್ರೋಕ್ತಾಂ ಪ್ರಾಣಾನಾಂ ಆತ್ಮಸಂಗತಿ ಅನೂದ್ಯ ತತ್ ಪ್ರಕಾರೋ ಅತ್ರ ವಿಸ್ತರೇಣ ಅಭಿಧೀಯತೆ. ಇವಾಗ ರಾಜದುಷ್ಟ ಅಂತ ಹೇಳ್ತಲ್ಲ, ಹೇಗೆ ಅವನು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಅವ್ರ ಸೇವಕರು ಅವರೆಲ್ಲ ಬಂದ್ಬಿಟ್ಟು ಅವ್ನಿಗೆ ಬೀಳ್ಕೊಡ್ತಾರೆ, ಕೆಲವರು ಜೊತೆಗೂ ಬರ್ತಾರೆ ಇವರು. ಇದಕ್ಕೆ ಬೇರೆ ಕಡೆ ಇನ್ನೊಂದು ಹೇಳ್ತಾರೆ ನೋಡಿ. ಇವಾಗ ನಾವು ಯಾವ ಉಪನಿಷತ್ತು ಹೇಳಿದ್ದಾರೆ ಸ್ವಲ್ಪ ನೆನಪಿಲ್ಲ, ಇದರಲ್ಲಿ ಹೇಳಿದಾರ ಇಲ್ಲ, ಬಟ್ ಹಿಂದೆ ನಾನು ಓದಿದ್ದು ಅದೇನು ಹೇಳಿದ್ರು ನೋಡಿ. ಇವಾಗ ಶೃಂಗೇರಿ ಜಗದ್ಗುರುಗಳು ಇವಾಗ ಬೆಂಗಳೂರಿಂದ ಅವರು ಅಥವಾ ಶೃಂಗೇರಿಯಿಂದ ಅವರು ನೇಪಾಳ್ಗೆ ಹೊರಟರು ಮನೆ. ಅವಾಗ ಅವ್ರು ನೇಪಾಳಲ್ಲಿ ಹೋಗಿ ಒಂದ್ ವಾರ ಇರೋದು ಅಂತ ತೀರ್ಮಾನ ಆಗಿತ್ತು. ಆದ್ರೆ ಅವ್ರು ಹೋಗಿ ಅಲ್ಲಿ ಹಿಡಿಯಕ್ ಮುಂಚೆ ಒಂದು ಪಾರ್ಟಿ ಮುಂಚೆನೆ ಹೋಗಿರ್ತಾರೆ ನೇಪಾಳಕ್ಕೆ. ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡ್ತಾರೆ. ಅವ್ರು ಎಲ್ಲಿ ಉಳ್ಕೋಬೇಕು ಅವರು, ಅದಕ್ಕೆ ಉಳ್ಕೊಳಕ್ ಮುಂಚೆ ಅವ್ರಿಗೆ ಸ್ವಲ್ಪ ಪ್ರಿಪರೇಷನ್ಸ್ ಎಲ್ಲ ಇರ್ತಲ್ಲ, ಅದಕ್ಕೆ ಒಂದು ಪಾರ್ಟಿ ಮುಂಚೆನೆ ಹೋಗಿರ್ತಾರೆ. ಆತರ ಆಮೇಲೆ ಜೊತೆಗೆ ಇನ್ನೊಂದು ವಿಷಯ ಇದೆ ಇದ್ರಲ್ಲಿ ಸ್ವಾರಸ್ಯ ಇದೆ. ಏನು ಅಂತ ಹೇಳಿದ್ರೆ, ಇವಾಗ ಅದು ಎಲ್ಲಾ ಕಡೆ ನಡೆಯುತ್ತೆ ಅದು. ಇವಾಗ ಶೃಂಗೇರಿ ಗುರುಗಳನ್ನ ಒಂದು ಸಂಸ್ಥೆ ಬರ್ಮಾಡ್ಕೊಡ್ತಾರೆ ಒಂದ್ ಕಡೆಗೆ, ನಮ್ಮ ದೇವಸ್ಥಾನಕ್ಕೆ ಬನ್ನಿ ನೀವು, ಅಥವಾ ನಮ್ಮ ಸಂಸ್ಥೆ ಉದ್ಘಾಟನೆಗೆ ನೀವು ಬನ್ನಿ ಅಂತ ಬರ್ಮಾಡ್ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಅವರು ಕೋಟಾಗ ಒಂದು ಪ್ರೋಟೋಕಾಲ್ ಅಂತ ಒಂದಿದೆಯಲ್ಲ, ಇವಾಗ ಗುರುಗಳು ಒಂದ್ ಕಡೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಬರ್ಮಾಡ್ಕೊಡೋದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಪೂರ್ಣ ಗುಬ್ಬ ಕೊಡ್ಬೇಕಾಗುತ್ತೆ, ಅದಕ್ಕೆ ಮಂತ್ರಗಳೆಲ್ಲ ಹೇಳಿ ಅವ್ರನ್ನ ಬರ್ಮಾಡ್ಕೊಡ್ಬೇಕಾಗುತ್ತೆ. ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹೋಗುವ ಎಲ್ಲಿ ಹೋಗ್ತಾರೋ ಆ ಸಂಸ್ಥೆಯಲ್ಲಿ ಇದೆಲ್ಲ ಹೇಳೋದು ಯಾರು ಇರೋದೇ ಇಲ್ಲ. ಈ ಮಂತ್ರಾಲಯ ಹೇಳೋದು ಯಾರು ದೇವೊಂದು ಈ ತಿಳ್ಕೊಂಡಿರೋ ವಿಷಯ ಯಾರು ಇರೋದಿಲ್ಲ. ಅವ್ರಿಗೆ ಪೂರ್ಣ ಕುಂಭ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಕೆಲವು ಸತಿ ಗೊತ್ತಿರಲ್ಲ. ಅದನ್ನ ಇವರು ಮಠದವರೇ ಇರ್ತಾರೆ. ಅದಕ್ಕೆ ಅವಾಗ ಅವರೆಲ್ಲ ಮುಂಚೆನೆ ಹೋಗ್ಬಿಟ್ಟಲ್ಲಿ ಅದೆಲ್ಲ ರೆಡಿಯಾಗಿ ಇಟ್ಕೊಂಡಿರ್ತಾರೆ. ಕುಂಭಿ ಬಂದಾಗ ಇವ್ರು ಹೇಳ್ತಾರೆ ಅದನ್ನೆಲ್ಲ, ಜೊತೆಗೆ ಅವ್ರು ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಂದ್ರೆ ಒಂದ್ಸಲ ತಪ್ಪಲ್ಲ, ಅದು ಒಂದು ಪ್ರೋಟೋಕಾಲ್ ಇದಾಗ್ಬೋದು ಅಂತ ಬರ್ತಲ್ಲ, ಅದು ಬ್ರೇಕ್ ಆಗೋದು ಅಂತ ಬರುತ್ತೆ. ಅದು ಅದಕ್ಕೆ ಏನ್ ಮಾಡ್ತಾರೆ, ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವ್ರವರೇ ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಮುಂಚೆ ಒಂದು ಪಾರ್ಟಿ. ಅದೇ ತರ ಈ ಒಬ್ಬ ಜೀವ ಇನ್ನೊಂದು ಶರೀರವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾನಲ್ಲ, ಅವಾಗ ನೋಡಿ ಆ ಜೀವನ ತನ್ನ ಕರ್ಮ ಪ್ರಕಾರ ಅವನು ಒಂದು ಮನೆಗೆ ಹುಟ್ಬೇಕಾಗುತ್ತೆ. ಖಂಡಿತ ಯಾರೋ ಇರುತ್ತೆ, ಒಬ್ಬ ತಾಯಿಯಲ್ಲಿ ಹುಟ್ಲೇಬೇಕಾಗುತ್ತೆ ಅವನಿಗೆ. ಅವಾಗ ಆ ತಾಯಿ ಯಾರು ಇದ್ದಾನೋ ಅವಳು ಕೂಡ ಈ ಒಂದು ಗರ್ಭವನ್ನ ಅವಳು ತಾಳ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಆ ತಾಯಿ ತಯಾರಾಗ್ಬೇಕು. ಆಮೇಲೆ ಆ ತಾಯಿ ಇದ್ರೆ ಗಂಡ ಹೆಂಡತಿ ಇವ್ರು ಇರ್ಬೇಕು. ಆಮೇಲೆ ಒಡ್ಬಿಟ್ಟಿರೋರ್ ಮಾಡ್ಕೊಂಡು ಯಾರ್ಯಾರು ಇದ್ರೆ ಅವರು ಇರ್ಬೇಕಾಗುತ್ತೆ. ಅಂದ್ರೆ ಇವ್ನಿಗೆ ಯಾರ್ಯಾರು ಜೀವನದಲ್ಲಿ ಆಗ್ತಾರೋ ಅವರೆಲ್ಲ ಇರ್ಬೇಕಾಗುತ್ತೆ. ಅವ್ರ ಮನೇಲಿ ಯಾರು ಕೆಲಸಗಳಿದ್ರೆ ಅವರು ಕೂಡ ಇದಕ್ಕೆ ಸೇರ್ಕೊಳ್ತಾರೆ. ಯಾಕಂದ್ರೆ ಎಂತದಲ್ಲಿ ಇದೆಯಲ್ಲ ನೋಡಿ, ಹಿಂದಿನ ಕಾಲದಲ್ಲಿ ಇದು ಡೆಲಿವರಿ ಅನ್ನೋದೆಲ್ಲ ಆಸ್ಪತ್ರೆ ಅಂತೆಲ್ಲ ಆಗ್ತಾ ಇರಲ್ಲ, ಮನೆಯಲ್ಲೇ ಆಗ್ತಾ ಇತ್ತು. ಅದಕ್ಕೆ ಒಂದು ಕೋಣೆನೇ ಇದ್ದಂತೆ. ಅದು ನನಗೆ ಆಮೇಲೆ ಗೊತ್ತಾಯ್ತು, ಗೊತ್ತಾಗ ಡೆಲಿವರಿ ಆಗೋದಕ್ಕೆ ಒಂದು ಕೋಣೆ ಇರ್ತದೆ ಮನೆಯಲ್ಲಿ. ಆಮೇಲೆ ಹಿಂದಿನ ಕಾಲದಲ್ಲ 10-12 ಮಕ್ಕಳೆಲ್ಲ ಏನು ಸಾಮಾನ್ಯ ತುಪ್ಪ ಅಲ್ವಾ. ಹಿಂದಿನ ಕಾಲದಲ್ಲಿ 8-10 ಮಕ್ಕಳೆಲ್ಲ ಹುಟ್ಟೋದು ತುಂಬಾ ಇದೆ. ಹಾಗಾಗಿ ಡೆಲಿವರಿ ಕೋಣೆ ಅಂತಾನೆ ಒಂದಿರುತ್ತೆ. ಅದಕ್ಕೆ ಮಿಡ್ ವೈಫ್ ಅಂತ ಒಬ್ರು ಇರ್ತಾರೆ ಆ ಗ್ರಾಮದಲ್ಲಿ, ಅಥವಾ ಮನೆಯಲ್ಲಿ ಇರೋರಿಗೆ ಕೆಲವರಿಗೆ ಅದು ಸಾಮರ್ಥ್ಯ ಇರುತ್ತೆ ಅವ್ರಿಗೆ. ಇದೆಲ್ಲ ಎಷ್ಟೋ ಸತಿ ನೋಡಿ ಅವ್ರಿಗೆ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಪ್ರಸವ ಮಾಡಿಸೋ ಒಂದು ಇದು ಕೂಡ ಇರುತ್ತೆ ಅವ್ರಿಗೆ. ಅವಾಗ ಅಂತಾದ್ರು
ಇವ್ನಿಗೆ ಸೊ ಅವ್ನ ಮನೆಯಲ್ಲಿ ಯಾರ್ಯಾರು ಇವ್ನು ಹುಟ್ಟಿದ ಮೇಲೆ ಇರ್ಬೇಕಾಗುತ್ತೋ ಅದೆಲ್ಲ ಇವನ್ ಕರ್ಮದಿಂದಾನೇ ಆಗುತ್ತೆ ಅದು ಅಂತ. ಅದೇ ತರ ಅವ್ರುಗಳಿಗೂ ಕೂಡ ಅದ್ರಲ್ಲಿ ಭಾಗಿಯಾಗ್ತಾರಲ್ಲ ಅವರು. ಹಾಗಾಗಿ ಇದು ಪರಸ್ಪರ ಇದೊಂದು ಸೇರ್ಕೊಂಡ್ಬಿಟ್ಟಿದೆ ಅಷ್ಟು. ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಇದು ನೆಟ್ವರ್ಕ್, ಆ ನೆಟ್ವರ್ಕ್ ಅದು. ಬಟ್ ಅದು ಇಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ವಂಡರ್ಡ್, ಬಟ್ ಇಟ್ ಇಸ್ ಸಮಥಿಂಗ್ ಟು ಬಿ ಇದು ಅದನ್ನ ವೈರಾಗ್ಯದಿಂದ ನಾವು ಅದನ್ನ ತಿಳ್ಕೊಂಡು ನಾವು ಈ ನೆಟ್ವರ್ಕ್ ಅಲ್ಲಿ ಬೀಳ್ಬಾರ್ದಪ್ಪ, ನಾವು ಈ ಬಲೆಗೆ ಸಿಗ್ಬಾರ್ದು ನಾವು ಅಂತ ನಾವು ಮಾಡ್ಕೋಬೇಕು ಅನ್ನೋದ್ರೆ ಇದೆಲ್ಲ ಅಷ್ಟು ಚೆನ್ನಾಗಿ ಹೇಳುತ್ತೆ ಅದು. ಆದ್ರೆ ವ್ಯವಸ್ಥೆ ಭಗವಂತನ ಮಾಡಿರೋದು ನೆಟ್ವರ್ಕ್ ಅದು. ಆದ್ರೆ ಅದೊಂದು ಜಾಲ, ಅದು ಏನೋ ಈ ಇದರದ್ದು ಒಂದು ಬಲೆ ಇದೆಯಲ್ಲ, ಇದು ಏನೋ ಜೇಡರ ಬಲೆ ಹೇಳ್ತಾರಲ್ಲ, ಆ ಜೇಡರ ಬಲೆ ತಾನೇ ಅದು. ಅದ್ರಲ್ಲಿ ಒಳಗಡೆ ಹುಳು ಸಿಕ್ಬಿಟ್ರೆ ಅದು ಬಿಡೋದಿಲ್ಲ, ಅದನ್ನ ಅಲ್ಲಿ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಹುಳುಗೆ ಅದು ಬಂದು ಅದನ್ನ ನಾಶ ಮಾಡೇ ಮಾಡುತ್ತೆ ಅದು. ಎಷ್ಟು ಅಂತ ಹೇಳಿದ್ರೆ ನೋಡಿ, ನಾವು ಕೆಲವಡೆ ನೋಡ್ತೀವಿ, ನಾವು ನ್ಯಾಷನಲ್ ಜಿಯೋಗ್ರಫಿಕ್ ಅಂತ ಕಡೆ ನೋಡ್ತೀವಿ, ಒಂದು ಹಾವು ಜೇಡರ ಬೆಲೆಗೆ ಸಿಕ್ಕೊಂಡು ಆ ಹಾವನ್ನು ಕೂಡ ಅದು ಬಿಡೋದಿಲ್ಲ. ಅದು ಸ್ಪೈಡರ್ ಅಂತ ಹೇಳ್ತೀವಲ್ಲ, ಅದು ಜೇಡರುಲ್ಲ, ಅದು ಅಂತದ್ದಾಗಿರುತ್ತೆ, ಅದು ಅಂತ ಶಕ್ತಿ ಇರುತ್ತೆ ಅದರಲ್ಲಿ, ಬೇಗ ಟೈಪ್ಸ್ ಇರುತ್ತೆ ಅದು. ಒಂದು ಹಾವು ಬಿದ್ರೆ ಕೂಡ ಅಲ್ಲಿಗೆ ಸೇರ್ಕೊಂಡ್ರೆ ಆ ಬಲೆಗೆ, ಅದು ಕೂಡ ಹೊರಗೆ ಆಗೋದೇ ಇಲ್ಲ. ಅದು ಕಪ್ಪೆ ಗಿಪ್ಪೆ ಅಂತಂದ್ರೆ ಬೀಳ್ತಾ ಇರುತ್ತೆ ಅದಕ್ಕೆ. ಯಾಕೆ ಹೇಳಿದೆ ಅಂದ್ರೆ, ಈ ಒಂದು ಭಗವಂತ ಮಾಡಿರೋ ಒಂದು, ಭಗವಂತ ಅಂತ ನಾವು ಹೇಳ್ಬೇಕಾಗಿಲ್ಲ, ಈ ಪ್ರಕೃತಿ ಮಾಡಿರೋ ಒಂದು ಜೇಡರ ಬಲೆಯನ್ನ, ಇಂಥ ಒಂದು ನೆಟ್ವರ್ಕ್ ನ ಭಗವಂತ ಮೇಂಟೈನ್ ಮಾಡ್ತಾ ಇದ್ದಾನೆ ಅಂತ ಬೇಕಾದ್ರೆ ಹೇಳ್ಬೋದು. ಹಾಗಾಗಿ ಯಾವ್ಯಾವ್ದು ಸೇರಿಸ್ಬೇಕು ಅಂತದ್ನೆಲ್ಲ ಇವ್ರು ಸೇರಿಸ್ಬೇಕು ಅಂತ. ಸೊ ಹೀಗೆ ರಾಜದೃಷ್ಟಾಂತತಃ ಪ್ರೋಕ್ತಾಂ ಪ್ರಾಣಾನಾಂ ಆತ್ಮಸಂಗತಿಂ ಅನೂದ್ಯ ತತ್ ಪ್ರಕಾರೋ ಅತ್ರ ವಿಸ್ತರೇಣ ವಿಧೀಯತೆ. ತೇಜೋ ಮಾತ್ರಾಹ ಚಕ್ಷುರಾದ್ಯಾಹ ಪ್ರಸೃತಾಹ ಮತ್ಸ್ಯಜಾಲವತ್, ನೋಡಿ ಇವರೇ ಜಾಲ ಅಂತ ಹೇಳ್ತಾ ಇದ್ದಾರೆ. ಜಾಲ ಅಂದ್ರೆ ಬಲೆ ಅಂತ. ಮತ್ಸ್ಯಜಾಲವತ್ ಜಾಗರೇ ಅಥ ಮುಮೂರ್ಷು ತಾಹ ಸಮಾದಾಯ ಕೃತಿ ಪ್ರಜೇತ್ ಅಂತ. ತೇಜೋ ಮಾತ್ರಾಹ ಚಕ್ಷುರಾದ್ಯಾಹ ಅಂತ ಹೇಳಿದ್ರೆ ಈ ಇಂದ್ರಿಯಗಳೆಲ್ಲ ಇದೆಯಲ್ಲ, ಅವುಗಳೆಲ್ಲ ತೇಜೋ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ದೇ ಆರ್ ಶಕ್ತಿ ಅಂದ್ರೆ ಲೈಟ್ ಅಂತ, ಬ್ರೈಟ್ ಲೈಟ್ ಅಂತ. ಲೈಟ್ ಅಂತ ಯಾಕೆ ಕೇಳಿದ್ರೆ ಅಂದ್ರೆ, ಇಂದ್ರಿಯಗಳ ಮುಖಾಂತರ ನಾವು ಏನೋ ಒಂದು ಜ್ಞಾನವನ್ನು ಪಡ್ಕೊಳ್ತೀವಿ. ಹಾಗಾಗಿ ತೇಜೋ ಮಾತ್ರವಾಗಿರುತ್ತೆ ಅದು. ತೇಜಸ್ ಅಂತ ಒಂದು ತತ್ವ ಇದೆ. ಏನು ಆಕಾಶ, ವಾಯು, ಆಪಹ, ಇದು ತೇಜಸ್ಸು ಅಂದ್ರೆ ಅಗ್ನಿ ಅಂತ ಇದೆಯಲ್ಲ, ಅದಕ್ಕೆ ತೇಜಸ್ ಅಂತ ಆ ಒಂದು ಅಂಶನೂ ಇರುತ್ತೆ ಅದರಲ್ಲಿ. ಚಕ್ಷುರಾದ್ಯಾಹ ಪ್ರಸೃತಾಹ ಮತ್ಸ್ಯಜಾಲವತ್ ಜಾಗರೇ ಅದ. ಅದು ಈ ಒಂದು ಶರೀರದಲ್ಲಿ ಎಲ್ಲಾ ಕಡೆನೂ ಅದು ಪ್ರಸಾರ ಇರುತ್ತೆ ಅದಕ್ಕೆ. ಇಂದ್ರಿಯಗಳ ಒಂದು ಇದು ಎಲ್ಲಾ ಕಡೆನೂ ಇರುತ್ತೆ ಅದಕ್ಕೆ ಶರೀರದಲ್ಲಿ. ಅದು ಈ ಸಾಯೋನ್ ಇರ್ತಾನಲ್ಲ, ಅಂತ ಸಾಯೋ ತರಬೇತಿ ಇರ್ತಾನಲ್ಲ, ಅವನ ಒಂದು ಹೃದಯ ಜೊತೆ ಅವರು ಬಂದು ಸೇರ್ಕೊಳ್ಳುತ್ತೆ. ಯಾವಾಗ ಇವ್ನು ಸಾತ್ರೆ ಇವನ್ ಜೊತೆಗೆ ಇವನು ಹೋಗ್ಬೇಕು ಅಂತ, ಈ ಶರೀರ ಹೋಗುವಾಗ ತಾನು ಹೋಗ್ಬೇಕು ಅಂತ. ಅನುಗೃಹಾತಿ ಯಹ ಪೂರ್ವಂ ಚಾಕ್ಷುಷಃ ಪುರುಷೋ ರವಿಃ ಭೋಗಾರ್ಥ ಅಧುನಾ ಸೋಯಂ ಭೋಗಾಭಾವಾತ್ ಉಪೇಕ್ಷತೆ. ನೋಡಿ ಎಷ್ಟು ವ್ಯವಸ್ಥಿತವಾಗಿದೆ ಅಂತ ಈ ಸಿಸ್ಟಮ್ ಅನ್ನು, ಈ ಎಕೋ ಸಿಸ್ಟಮ್ ಅಂತ ಇದೆಯಲ್ಲ, ಅದು ಎಷ್ಟು ವ್ಯವಸ್ಥಿತವಾಗಿದೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಇರೋ ಇಂದ್ರಿಯಗಳಿದೆಯಲ್ಲ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ತೋಳು ಅಂತ, ಕೈ, ಕಾಲು ಅದೆಲ್ಲ ಇದೆಯಲ್ಲ, ಇವುಗಳೆಲ್ಲ ಕೆಲಸ ಮಾಡಕ್ಕೆ ಒಂದೊಂದು ಇಂದ್ರಿಯಕ್ಕೂ ಒಂದು ದೇವತೆ ಸೇರಿಸಿದ್ದಾರೆ. ಶಾಸ್ತ್ರದಲ್ಲಿ ದೇವತೆ ಅದಕ್ಕೆ ಹೇಳಿದ್ದಾರೆ. ಕಣ್ಣಿಗೆ ಬಂದ್ಬಿಟ್ಟು ಸೂರ್ಯ ದೇವತೆ. ಹಾಗಾಗಿ ಸೂರ್ಯ ದೇವತೆಯನ್ನ ಅನುಗ್ರಹ ಇದ್ರೇನೆ ಒಬ್ಬನಿಗೆ ಕಣ್ಣಿನ ಒಂದು ಕೆಲಸ ಚೆನ್ನಾಗಿ ಆಗ್ತಾ ಇರುತ್ತೆ ಅಂತ. ಇವಾಗ ನೋಡಿ, ಕೆಲವರಿಗೆ ಕಣ್ಣಿನ ಒಂದು ಇದು ಮಧ್ಯೆ ಹೊಟ್ಟೋಗುತ್ತೆ, ಅದು ನೋಡೋ ಶಕ್ತಿ ಕಡಿಮೆ ಆಗೋದು ಒಂದು ವಿಷಯ. ಟೋಟಲಿ ಕಣ್ಣು ಕುರುಡೆ ಆಗೋಗ್ಬಿಡೋದು ಇನ್ನೊಂದು, ಇದು ಬ್ಲೈಂಡ್ ಆಗೋಗ್ಬಿಡೋದು ಇನ್ನೊಂದು ಅಂಶ. ಸೊ ಇವಾಗ ಇದು ಯಾಚಿಕ ಆಗುತ್ತೆ ಒಬ್ಬನಿಗೆ ಅಂತ ಹೇಳಿದ್ರೆ, ಶಾಸ್ತ್ರ ಹೇಳೋದು ಅವನು ಕರ್ಮಾನುಸಾರಿಯಾಗಿ ಅವನಿಗೆ ಈ ಕಣ್ಣಿನ ಒಂದು ದೃಷ್ಟಿ ಅವನಿಗೆ ಹೋಗ್ಬೇಕು ಅಂತ ಇದ್ರೆ ಏನಾಗುತ್ತೆ, ಆ ಸಮಯಕ್ಕೆ ಈ ಸೂರ್ಯ ಅಂತ ದೇವತೆ ಇರುತ್ತಲ್ಲ, ಅಲ್ಲಿ ಅಧಿಷ್ಠ ನೋಡಿ, ಸೂರ್ಯ ಅನ್ನೋದು ಆಕಾಶದಲ್ಲಿ ಇರೋದು ಎಲ್ಲಾ ಕಡೆಯಿಂದ ಇರೋದು. ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಆ ಸೂರ್ಯದ ಒಂದು ರೂಪ ಇರುತ್ತೆ ಅದು. ಇವಾಗ ಹೇಗೆ ನಮ್ಗೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ತುಂಬಾ ಸ್ವಾರಸ್ಯವಾಗಿದೆ ಅದು. ಗಣಪತಿ ಹಬ್ಬ ಬರುತ್ತೆ, ಅದು ಒಂದು ಲಕ್ಷಾಂತರ ಜನಗಳ ಮನೆಯಲ್ಲಿ ಗಣಪತಿ ಪೂಜೆ ಮಾಡ್ತಾರೆ. ಅವಾಗ ಆ ಗಣಪತಿ ಎಲ್ಲರ ಮನೆಯಲ್ಲೂ ಕಡುಬು ಮಾಡಿ ದೇವತೆ ಮಾಡ್ತಾರೆ. ಎಲ್ಲವನ್ನೂ ತಿನ್ನಕ್ಕೆ ಎಲ್ಲಾ ರೂಪಗಳಲ್ಲಿ ಎಲ್ಲಾ ಮನೆಗಳು ಬರ್ತಾನಂತೆ ಅವನು. ಆದ್ರೆ ಇವ್ರ ಮನೆಗೆ ಬಂದ ಆಮೇಲೆ ಇವ್ರೊಬ್ಬರು ಬರೆದಿಗೆ ಬರ್ತಾನಂತೆ, ಆತರ ಇಲ್ಲ. ಒಂದೇ ಸಮಯದಲ್ಲಿ 10 ಜನದ ಮನೆಗಳಲ್ಲೂ ಇರಕ್ಕೆ ಅವನಿಗೆ ಶಕ್ತಿ ಇದೆ, ದೇವರಿಗೆ ಆ ಶಕ್ತಿ ಇದೆ. ಆತರ ಇಲ್ಲಿ ಕೂಡ ಈ ಪ್ರತಿ ಎಲ್ಲಾ ಜೀವನಗಳಲ್ಲೂ ಕೂಡ ಇರೋ ಕಣ್ಣು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಆ ಇನ್ಸ್ಟ್ರೂಮೆಂಟ್ಗೆ ಅನುಗ್ರಹ ಅಂದ್ರೆ ಆ ಶಕ್ತಿ ಕೆಲಸ ಮಾಡಕ್ಕೆ ಸೂರ್ಯನ ಒಂದು ಇದು ಬೇಕು, ಶಕ್ತಿ ಬೇಕು ಅದಕ್ಕೆ. ಅವಾಗ ಆ ಸೂರ್ಯ ಶಕ್ತಿ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಇವನು ಸಾಯಕ್ಕೆ ಬಂದ್ಬಿಡ್ತಾ ತರಬೇತಿ ಇದ್ದಾನಲ್ಲ ಅವನಿಗೆ, ಅವಾಗ ಅವನಿಗೆ ಈ ಫ್ಯಾಕಲ್ಟೀಸ್ ಎಲ್ಲ ಕಡಿಮೆ ಆಗೋಗ್ಬಿಡ್ತಾರೆ. ನೋಡೋದು, ಆಮೇಲೆ ಸೆನ್ಸೇಷನ್ ಫ್ಯಾಕಲ್ಟೀಸ್ ಎಲ್ಲರೂ ಕಡಿಮೆ ಆಗೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅದು ಕಡಿಮೆ ಆಗೋದ್ರಿಂದ ಕಡಿಮೆ ಆಗೋದ್ರೆ ಏನ್ ಅರ್ಥ ಅಂತ ಕೇಳಿದ್ರೆ, ಇವ್ರು ಹೇಳ್ತಾ ಇದ್ದಾರೆ, ಆ ಸೂರ್ಯನಿಗೆ ಇದುವರೆಗೂ ಅವನು ಭೋಗ ಮಾಡಿ ಚೆನ್ನಾಗಿ ಜೀವನ ಭೋಗ ಮಾಡ್ತಾ ಇದ್ದಾಗ ಅವನಿಗೆ ಆ ಕಣ್ಣು ಕೆಲಸ ಚೆನ್ನಾಗಿ ಮಾಡ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ಆ ಸೂರ್ಯನ ಒಂದು ಅನುಗ್ರಹ ಅಲ್ಲಿ ಇರ್ತಾ ಇರುತ್ತೆ ಅದು.
ಈಗ ಏನಾಗ್ಬಿಡ್ತಿ ಭೋಗ ತಲೆಯಲ್ಲಿದ್ದಾನೆ ಕೂಡ ಅದನ್ನ ಸ್ವಯಂ ಭೋಗಾಭಾವಾತ್ ಉಪೇಕ್ಷತೆ. ಇವನಿಗೆ ಭೋಗ ಇನ್ಮೇಲೆ ಇಲ್ಲ ಇಲ್ಲಿ, ಯಾಕಂದ್ರೆ ಇವನಿಗೆ ಭೋಗ ಪಡ್ಕೊಳ್ಳೋಕೆ ಶಕ್ತಿ ಏನೂ ಇಲ್ಲ. ಇವನಿಗೆ ಟೈಮ್ ಮುಗ್ದೋಯ್ತು. ಈಗ ಆ ಭೋಗ ಅನ್ನೋದು ಕರ್ಮದಿಂದ ಇದಾಗಿತ್ತು, ಫಿಕ್ಸ್ ಆಗಿತ್ತು. ಆ ಕರ್ಮ ಮುಕ್ತಾಯ ಆಗುತ್ತೆ ಇವಾಗ. ಇವ್ನು ಇವಾಗ ಹೊರಡ್ಬೇಕಾಗಿತ್ತು ಈ ಶರೀರ ಬಿಟ್ಟು. ಅವಾಗ ಈ ಸೂರ್ಯ ಅಂಶ ಇತ್ತಲ್ಲ ಅದು ಇವನ್ನ ಇಗ್ನೋರ್ ಮಾಡ್ಬಿಡ್ತಂತೆ. ಅದು ಉಪೇಕ್ಷತೆ ಅಂತ ಇವನ್ನ ನೋಡಿ, ಅಲ್ಲಿವರೆಗೂ ಇವನ್ನ ಅನುಗ್ರಹ ಮಾಡ್ಕೊಂಡು ಇಲ್ಲಿ ಇರೋಣ ಅಂತ ಇದ್ದಿದ್ದು, ಇನ್ಮೇಲೆ ಅದೇನ್ ಮಾಡ್ಬಿಡುತ್ತೆ, ಇವನ್ ಕಣ್ಣನ್ನ ಇಗ್ನೋರ್ ಮಾಡ್ಬಿಡುತ್ತೆ ಅಂತ. ಅಂದ್ರೆ ಇವನ್ನ ಇಗ್ನೋರ್ ಮಾಡ್ಬಿಡುತ್ತೆ ಅಂತ. ಆದ್ರೆ ಒಂದೊಂದು ಇಂದ್ರಿಯಾನು ಈ ತರ ಆಗುತ್ತೆ. ಆ ಪ್ರತಿಯೊಂದು ಇಂದ್ರಿಯಕ್ಕೂ ಇರೋ ದೇವತೆಗಳಿದಾರಲ್ಲ, ಅವ್ರೆಲ್ಲರೂ ಕೂಡ ಇವನ್ನ ಈ ಜೀವನ್ನ ಅವರು ಅಯ್ಯೋ ಅಂತ ಬಿಟ್ಬಿಡ್ತಾರೆ ಇವನ್ನ. ಅಂದ್ರೆ ಅವ್ರಿಗೆ ಬಿಡ್ಬೇಕು ಅಂತ ಉದ್ದೇಶ ಇಲ್ಲ ನೋಡಿ, ಅವ್ರಿಗೆ ಕೂಡ ಕ್ರೌರ ಬುದ್ಧಿ ಅಂತ ಇಲ್ಲ. ಇವನ್ ಕರ್ಮ ಅಷ್ಟೇ ನೋಡಿ, ಇವನ್ ಕರ್ಮ ಇದ್ರೆ ಬರುತ್ತೆ ಅದು. ಹಾಗಾಗಿ ಇವನ್ ಕರ್ಮ ಅಲ್ಲಿಗೆ ಮುಗ್ದೋಯ್ತು, ಅದರಿಂದ ಅವ್ರಿಗೂ ಏನ್ ಕೆಲಸ ಇಲ್ಲ ಇಲ್ಲಿ. ಹಾಗಾಗಿ ಅವ್ರು ಕೂಡ ಇವನ್ನ ಉಪೇಕ್ಷೆ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭೋಗಾಭಾವತ್ತು ಉಪೇಕ್ಷತೆ. ಇಂದ್ರಿಯಸ್ಯ ಉಪಸಂಹಾರಾತ್ ಆದಿತ್ಯಸ್ಯಾಪಿ ಉಪೇಕ್ಷೆಯ ಆತ್ಮ ದ್ರಷ್ಟುಂ ಅಸಾಮರ್ಥ್ಯಾತ್ ಅರೂಪೋ ಅಗ್ನೋ ಭವೇತ್ ತದಾ ಅಂತ ನೋಡಿ. ಎಷ್ಟು ಪ್ರಾಕ್ಟಿಕಲ್ ಆಗಿ ನಡೀತಾ ಇರೋದನ್ನೇ ಹೇಳ್ತಾರೆ ಅವರು. ಇಂದ್ರಿಯಕ್ಕೆ ಬಂದ್ಬಿಟ್ಟು ಇಂದ್ರಿಯಗಳು ಇವನಲ್ಲಿ ಬಂದು ಸೇರ್ಕೊಬಿಡ್ತಾರೆ, ಅಂದ್ರೆ ಈ ಹೃದಯ ಭಾಗದಲ್ಲಿ ಬಂದು ಸೇರ್ಕೊಬಿಡ್ತಾರೆ ಅದು. ಆಮೇಲೆ ಆದಿತ್ಯ ಅಂದ್ರೆ ಸೂರ್ಯನ ಒಂದು ಅನುಗ್ರಹನು ಇನ್ಮೇಲೆ ಇಲ್ಲ, ಅವನು ಇವನ್ನ ಬಿಟ್ಬಿಟ್ಟ, ಇಲ್ಲಿ ಇರೋದು ಬೇಡ ಇಲ್ಲಿ ಅಂತ. ಅವಾಗ ಈ ಆತ್ಮ ದ್ರಷ್ಟುಂ ಅಸಾಮರ್ಥ್ಯಾತೆ, ಕಾಣಕ್ಕೆ ನೋಡಕ್ಕೆ ಇವನಿಗೆ ಸಾಮರ್ಥ್ಯ ಇರೋದಿಲ್ಲ ಇನ್ಮೇಲೆ. ಅವಾಗ ಕಣ್ಣು ಕಾಣಿಸಲ್ಲ, ಇವನಿಗೆ ನೋಡಕ್ಕೆ ಸಾಮರ್ಥ್ಯ ಇರೋದ. ಅವಾಗ ಅರೂಪ ಅಂದ್ರೆ ಇವನಿಗೆ ಈ ರೂಪ ಅನ್ನೋದು ಒಂದು ಫ್ಯಾಕಲ್ಟಿ ಇದೆಯಲ್ಲ, ಅಂದ್ರೆ ಕಣ್ಣು ಅನ್ನೋದು ರೂಪವನ್ನು ಗ್ರಹಿಸಕ್ಕೆ ಕಣ್ಣಿರೋದು. ರೂಪ ಅಂದ್ರೆ ಫಾರ್ಮ್ ಆರ್ ಶೇಪ್, ಅದನ್ನ ಗ್ರಹಿಸಕ್ಕೆ ಕಣ್ಣು ಅಂತ ಇರೋದು. ಕಲರ್ ಸೇರಿಸ್ಕೋಬೇಕಿದ್ವಿ. ಸೊ ಕಲರ್ ಫಾರ್ಮ್ ಅದೆಲ್ಲ ಫಾರ್ಮ್ ಅಂದ್ರೆ ಶೇಪ್ ಅನ್ನೋದು, ಕಲರ್ ಮೇಲೆ ಇದಕ್ಕೆ ಎರಡಕ್ಕೂ ಸೇರಿಸಿ ರೂಪ ಅಂತ ಇರೋದು. ಸೊ ಅದನ್ನ ಇವನಿಗೆ ಆ ಫ್ಯಾಕಲ್ಟಿ ಅದನ್ನ ಗ್ರಹಿಸಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅಸಾಮರ್ಥ್ಯಾತೆ ಅರೂಪ ಅಜ್ಞಃ ಭವೇತ್ ತದಾ. ಹಾಗಾಗಿ ಇವನು ಇಲ್ಲೇ ಇವನು ಆ ಒಂದು ತಿಳುವಳಿಕೆ ಇದಕ್ಕೆ ಬರೋದೇ ಇಲ್ಲ ನಿಮಗೆ ಅಂತ ಹೋಗ್ತಾನೆ ಇವನು ಅಂತ. ಈ ತರ ಪ್ರತಿಯೊಂದು ಇಂದ್ರಿಯಕ್ಕೂ ಆಗುತ್ತೆ ಅದು. ಅಸ್ಮಿನ್ ಅರ್ಥೆ ಸರ್ವಲೋಕ ಪ್ರಸಿದ್ಧಿ ಅಭಿಧೀಯತೆ ಏಕೀಭಾವಾತ್ ಅಯಂ ನ ಏವಂ ಪಶ್ಯತಿ ಇತಿ ಜಗು ಜನಾಃ. ಹಾಗಾಗಿ ಇವನು ಈ ತರ ಈ ವಿಷಯದಲ್ಲಿ ಶಾಸ್ತ್ರ ಏನ್ ಮಾಡ್ತಾ ಇದೆ ಅಂದ್ರೆ, ಜನರಲ್ಲಿ ಲೋಕದಲ್ಲಿ ಆಗ್ತಾ ಇರೋ ಒಂದು ಮಾತನ್ನ ಈ ಉಪನಿಷತ್ ಕೂಡ ಅದನ್ನ ಅನುವಾದ ಮಾಡ್ತಾ ಇದೆ. ಏನ್ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನಾವೆಲ್ಲ ಎಷ್ಟೋ ಕಡೆ ನೋಡಿದ್ದೆ ಇದು. ಆ ತರ ಒಂದು ಹಾಸಿಗೆ ಹಿಡಿದಿದ್ದಾರೆ ಒಬ್ರು ಅಂತ ಹೇಳಿದ್ರೆ ಅವ್ರು ಹೋಗ್ಬಿಡ್ತಾರೆ ಅಂತ ಹೇಳಿದಾಗ ಅವರು ನೋಡಿ, ಇವ್ರಿವಾಗ ಇವ್ರು ನೋಡ್ತಾ ಇಲ್ಲ, ಇವಾಗ ನಾವು ಕರೆದ್ರು ಕೂಡ ಹತ್ರಕ್ಕೆ ಹೋಗಿ ಕರೆದ್ರು ಕೂಡ ನೋಡ್ತಾ ಇಲ್ಲ ನಮ್ಮನ್ನ. ಕಿವಿಗೇನೋ ಬೀಳ್ತಾ ಇರ್ಬೋದು, ಸುಮ್ಮನೆ ಕಿವಿ ಚೆನ್ನಾಗಿ ಇದ್ದಿರ್ಬೋದು ಆ ಸಮಯಕ್ಕೆ, ಅದೇ ಕಣ್ಣು ಇದಾಗೋಗಿದ್ರಿಂದ ಅವ್ರು ನಮ್ ಕಡೆ ನೋಡ್ತಾ ಇಲ್ಲ ಅಂತ. ಹಾಗಾಗಿ ಈ ತರ ಜನಗಳು ಮಾತಾಡ್ಕೊಳ್ತಾರೆ. ಅಥವಾ ನಾವು ನೋಡಿ ಮೊನ್ನೆ ಬಂದಾಗ ನಾವು ಕರೆದಾಗ ಅವ್ರು ಸ್ವಲ್ಪ ನಮ್ಗೆ ರೆಸ್ಪಾಂಡ್ ಮಾಡಿದ್ರು, ಇವತ್ತು ಅದು ಕೂಡ ಇಲ್ಲ ನೋಡಿ ಅಂತ ಹೇಳ್ತಾರೆ. ಅದೆಲ್ಲ ಲೋಕದಲ್ಲಿ ಮಾತಾಡ್ಕೊಳ್ತಾನೆ ಅವರು. ಹಾಗಾಗಿ ಇವಾಗ ನಾವು ಅವತ್ತು ಬಂದಾಗ ನಾವು ಯಾವ ರೀತಿ ಕೇಳಿದಾಗ ಹೇಳಿದ್ರು ಅವರು, ಆದ್ರೆ ಇವತ್ತು ನಾವು ಬಂದು ಕೇಳಿದಾಗ ಅವ್ರಿಗೆ ಅದು ಹೇಳಕ್ ಬರ್ತಾನೆ ಇಲ್ಲ ಅವ್ರಿಗೆ ಅಂತ ಜನರು ಆಡ್ಕೊಳ್ತಾರಲ್ಲ. ಈ ಆಡ್ಕೊಳ್ಳೋ ಮಾತು ಕೂಡ ನಮ್ಗೆ ಇದಕ್ಕೆ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ. ದೇವತೆ ಇದನ್ನ ಬಿಟ್ಬಿಟ್ಟು ಹೋಗೋದು ಅನ್ನೋದು ನಮ್ಗೆ ಕಣ್ಣು ಕಾಣಿಸೋದಿಲ್ಲ. ಆದ್ರೆ ನಮ್ಗೆ ಕಣ್ಣು ಕಾಣಿಸೋದೇನು ಅಂದ್ರೆ ಇದು ಎಲ್ಲರಿಗೂ ಕೂಡ ನೋಡ್ಬೋದು ಇದನ್ನ ಅಂತ. ಹೀಗೆ ಏಕೀಭಾವಾತ್ ಅಯಂ ನ ಏವಂ ಪಶ್ಯತಿ ಇತಿ ಜಗು ಜನಾಃ. ಚಕ್ರುಃ ಬುದ್ಧೌ ಐಕ್ಯಂ ಏತಿ ರವೌ ಸಂಖ್ಯಾ ರವ್ಯಂಶಃ ಏಕತಾಂ ಇಂದ್ರಿಯಾಯಾಂತರವತ್ ದೇವೇಶು ನ್ಯಾಯೋ ಅತ್ರ ಯೋಜನಾ ಅಂತ. ಇವರು ಕಣ್ಣು ಅಂತ ಒಂದು ಕಣ್ಣು ಮತ್ತು ಸೂರ್ಯ ಅದೊಂದು ಮಾತ್ರ ಹೇಳಿದ್ರು. ಇದೇ ತರ ಬಾಕಿ ಇಂದ್ರಿಯಗಳು ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನ್ಯಾಯವನ್ನ, ಅಂದ್ರೆ ಈ ಒಂದು ಮೆಥಡ್ ಯಾವ ತರ ಆಗುತ್ತೋ ಇದನ್ನ ಬಾಕಿ ಇಂದ್ರಿಯಗಳು ಕೂಡ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ನೀವೇ ಅಂತ ಹೇಳ್ಬೇಕು ಅವ್ರು. ಹಾಗಾಗಿ ಏನಾಗುತ್ತೆ, ಕಣ್ಣು ಕಿವಿ ಅನ್ನೋದು ಕಿವಿ ಕೇಳಿಸೋದು ಅನ್ನೋದು, ಆಮೇಲೆ ವಾಸನೆ ಮೂಸ್ ನೋಡೋದು ಅಂತ ಎಲ್ಲ ಕೂಡ ಹೋಗ್ಬಿಡ್ತೇವೆ ಅವ್ರಿಗೆ. ಹಾಗಾಗಿ ಮಾತಾಡೋ ಶಕ್ತಿನೂ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲವೂ ಕೂಡ ಇದೇ ತರ ನಾವು ಆಯಾಶಿಗೆ ಇವಾಗ ಮಾತಿಗೆ ಅಗ್ನಿ ಹೇಳಿದ್ದಾರೆ. ಮಾತಿಗೆ ಅಗ್ನಿ ದೇವತೆ ಅಂತ ಹೇಳಿದ್ರೆ, ಕಣ್ಣಿಗೆ ಸೂರ್ಯ, ಆ ತರ ಒಂದೊಂದಕ್ಕೂ ಒಂದು ಹೇಳ್ತಾರೆ. ಇದಕ್ಕೆ ಸ್ಪರ್ಶಕ್ಕೆ ವಾಯು ಅಂತ ಹೇಳ್ತಾರೆ. ಒಂದೊಂದಕ್ಕೂ ಒಂದು ದೇವತೆ ಹೇಳಿದ್ದಾರೆ. ವಾಯುವೇನ ಸ್ಪರ್ಶನೆ ಹೋಗ್ತಿದ್ರು. ಹೀಗೆ ಒಂದೊಂದಕ್ಕೂ ಒಂದು ದೇವತೆ ಹೇಳಿದ್ದಾರೆ. ಹೀಗೆ ಅದನ್ನ ಬಿಟ್ಬಿಡ್ತಾ ಇದ್ರು. ಹಾಗಾಗಿ ಅದು ಎಲ್ಲ ಕಡೆಯಿಂದ ನಾವು ಸೇರಿಸ್ಕೋಬೇಕಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಕೃಷ್ಣ ಪ್ರಾಣೋ ಅಥ ಸಂಹಾರೇ ಸಂಹಾಯುಕ್ತಸ್ಯ ಮುಮೂರ್ಷತಃ ನಾಡ್ಯಗ್ರಂ ಹೃದಯಸ್ಯ ಅಥ ಪ್ರಕರ್ಷೇಣ ಪ್ರಕಾಶತೆ. ಇವಾಗ ಏನಾಯ್ತು ಅಂತ ಹೇಳಿದ್ರೆ, ಅವನು ಇಂದ್ರಿಯಗಳು ಕೆಲಸ ಎಲ್ಲ ನಾವು ನಿಂತೋಯ್ತು.
ನೋಡಿ ಬಾಕಿಯವ್ರಿಗೆ ಗೊತ್ತಾಗದೆ ಹೋದ್ರು ಕೂಡ ಕೋಮಲ್ಲಿ ಇದ್ದಾನೊಬ್ಬ, ಕೋಮಲ್ಲಿ ಇದ್ರು ತಿಳ್ಕೊಳ್ತಾರ ಕೊನೆಯಲ್ಲಿ. ಅವಾಗ ಇವ್ರಿಗೆ ಏನೋ ಹೊರಗಡೆಯಿಂದ ನೋಡೋರ್ಗೆ ಏನೋ ಗೊತ್ತಾಗಲ್ಲ, ಆದ್ರೆ ಒಳಗಡೆ ಒಂದು ನಡೆಯುತ್ತೆ ಅದು. ಅದು ಅದ್ರ ನಡೆಯುತ್ತೆ ಅನ್ನೋದನ್ನ ನಮಗೆ ಶಾಸ್ತ್ರದಿಂದಲೇ ಪ್ರಮಾಣ, ನಮಗೆ ಬೇರೆ ಯಾರಿಗೂ ಅದು ಗೊತ್ತಾಗಲ್ಲ ಹೊರಗಡೆ. ಏನಂದ್ರೆ ಅದೇ ತುಂಬಾ ಆಶ್ಚರ್ಯವಾಗಿದೆ. ಕೃಷ್ಣ ಪ್ರಾಣೋ ಅಯಂ ಅಥ ಸಂಹಾರೇ ಸಂಹಾಯುಕ್ತಸ್ಯ ಮುಮೂರ್ತತಃ ನಾಡ್ಯಗ್ರಂ ಹೃದಯ ಅಸ್ಯ ಅಥ. ಇವಾಗ ಏನಾಗುತ್ತೆ ಅಂದ್ರೆ ಅವನಿಗೆ ಹೃದಯ, ಅವನಿಗೆ ಹಾರ್ಟ್ ಅಂತ ಅವನಿದೆಯಲ್ಲ, ಅದರಲ್ಲಿ ನಾಡಿಗಳು ಹೋಗ್ತಾ ಇದೆ. ಒಂದು ನಾಡಿಗೆ ನಾಡಿಯ ಒಂದು ಎಂಡ್ ಅಂತ ಒಂದಿರ್ತಲ್ಲ, ಅದು ಯಾವ್ದಕ್ಕೆ ಅಗ್ರ ಅಂತ ಹೇಳ್ತಾರೆ ಅಂದ್ರೆ, ಈ ನಾಡಿ ನಮ್ಮ ಶರೀರದಲ್ಲಿ 72,000 ನಾಡಿಗಳಿದೆಯಂತೆ. ಅವೆಲ್ಲವೂ ಕೂಡ ಹೃದಯ ಅಂತ ಒಂದು ಇದೆಯಲ್ಲ, ಫಿಸಿಕಲ್ ಪಾರ್ಟ್ ಅಂತ ಇದೆಯಲ್ಲ, ಅಲ್ಲಿಂದ ಉತ್ಪತ್ತಿ ಆಗುತ್ತೆ. ಉತ್ಪತ್ತಿಯಾಗಿ ಶರೀರದಲ್ಲಿ ಪೂರ್ತಿ ಎಲ್ಲ ಕಡೆ ವ್ಯಾಪಿಸಿರುತ್ತೆ ಅದು. ಸೊ ಅದ್ರ ಒಂದು ಎಂಡಿರುತ್ತೆ, ಹೃದಯದಲ್ಲೇ ಇರ್ತದೆ ಒಂದು ಎಂಡು, ಅಲ್ಲಿಂದಲೇ ಇದು ಉತ್ಪತ್ತಿ ಆಗೋದಿಲ್ಲ. ಸೊ ಆ ಎಂಡ್ ಅಂತ ಇದೆಯಲ್ಲ, ಆ ಜಾಗದಲ್ಲಿ ಹೃದಯಸ್ಯ ಅಥ ಪ್ರಕರ್ಷೇನ ಪ್ರಕಾಶತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಬ್ರೈಟ್ನೆಸ್ ಉಂಟಾಗುತ್ತೆ ಅಂತ ಹೇಳಿ. ಆ ಎಂಡ್ ಇದೆಯಲ್ಲ, ನಾಡಿ ಎಂಡ್ ಇದೆಯಲ್ಲ, ಅಲ್ಲಿ ಒಂದು ಬ್ರೈಟ್ನೆಸ್ ಉಂಟಾಗುತ್ತೆ. ಅದು ಏನ್ ಬ್ರೈಟ್ನೆಸ್ ಅಂತ ಹೇಳಿದ್ರೆ, ಇವನಿಗೆ ಭಾವಿ ದೇಹಾತ್ಮತ ಯಸ್ಯ ಪ್ರತ್ಯಕ್ ಚೈತನ್ಯ ವಿಪತ ವಾಸನಾ ಏವ ಆತ್ಮನಃ ಸಾ ಏಷ ಪ್ರದ್ಯೋತ ವಾಸನ ವಚಸ ಉಚತೆ. ಈ ಬ್ರೈಟ್ನೆಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಎ ಫಿಸಿಕಲ್ ಬ್ರೈಟ್ನೆಸ್ ಅಲ್ಲ, ಅದು ಒಂದು ಪರ್ಸೆಪ್ಷನ್ ಅವನಿಗೆ ಕೊಡುತ್ತೆ, ಅವನಿಗೆ ಆ ಜೀವನ್ಗೆ. ನಮ್ ದೃಷ್ಟಿಯಿಂದ ಅವನು ಗಾಮ್ ಕೇಸ್ ಅಂತಾನೆ, ಅವ್ನಿಗೆ ಇವಾಗ ಏನು ಬರ್ತಾನೆ ಇಲ್ಲ ಅವನಿಗೆ. ಅವನು ಇನ್ನು ಹೋಗ್ಬಿಟ್ಟಿದ್ದ ಕಾಯನೇ ಅದು ಅಂತ ಹೇಳ್ಬಿಡ್ತೀವಿ ನಾವು. ಆದ್ರೆ ಅವನು ಮಾತ್ರ ಏನಾಗುತ್ತೆ ಅಂದ್ರೆ, ಆ ಕ್ಷಣದಲ್ಲಿ ಶರೀರ, ಈ ಸ್ಥೂಪ ಶರೀರ ಈ ಶರೀರನ ಬಿಟ್ಟು ಹೋಗೋ ತರುವಾಯಲ್ಲಿ ಅವನಿಗೆ ಒಂದು ಫ್ಲಾಶ್ ಆಫ್ ನಾಲೆಡ್ಜ್, ಫ್ಲಾಶ್ ಆಫ್ ಪರ್ಸೆಪ್ಷನ್ ಅವನಿಗೆ ಆಗುತ್ತೆ. ಅದು ಏನ್ ಫ್ಲಾಶ್ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಎ ಫ್ಲಾಶ್ ಅಂತ ಹೇಳಿದ ತಕ್ಷಣ ನಾವು ಕ್ಯಾಮೆರಾ ಫ್ಲಾಶ್ ಅಂತ ತಿಳ್ಕೊಬಾರ್ದು. ಅವ್ನಿಗೊಂದು ಜ್ಞಾನ ಉಂಟಾಗುತ್ತೆ. ಏನ್ ಜ್ಞಾನ ಉಂಟಾಗುತ್ತೆ ಅಂದ್ರೆ, ಇಂಟ್ಯೂಷನ್ ಉಂಟಾಗುತ್ತೆ ಅವ್ನಿಗೆ. ಏನಂತ ಹೇಳಿದ್ರೆ, ನೆಕ್ಸ್ಟ್ ಜನ್ಮ ನನ್ಗೆ ಯಾವ್ದಾಗಿರುತ್ತೆ ಅಂತ ಒಂದು ಇಂಟ್ಯೂಷನ್ ಅವ್ನಿಗೆ ಬರ್ತಂತೆ. ಹೊರಗೆ ಇರೋದು ಯಾರಿಗೂ ಗೊತ್ತಾಗಲ್ಲ, ಅದು ಅವ್ನಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅಂತ. ಅದನ್ನ ಉಪನಿಷತ್ ಈ ಭಾಗವೇ. ಹಾಗಾಗಿ ವಾಸನಾ ಏವ ಆತ್ಮನಃ. ಅವಾಗ ಸರ್ ವಾಟ್ ಡಿಸೈಡ್ಸ್ ದಟ್, ಅವ್ನಿಗೆ ನೆಕ್ಸ್ಟ್ ಜನ್ಮ ಬರೋದು ಯಾವ ಜನ್ಮ ಅನ್ನೋದು ಯಾವ್ದು ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಇವನು ಯಾವ ಒಂದು ಭಾವವನ್ನ ದೃಢವಾಗಿ ಬೆಳೆಸ್ಕೊಂಡ್ ಬಂದಿದ್ದಾನೋ, ಎಷ್ಟೋ ಜನ್ಮಾಂತರಗಳಿಂದ ಬೆಳೆಸ್ಕೊಂಡ್ ಬಂದಿದ್ದಾನೋ, ಈ ಜನ್ಮದಲ್ಲೂ ಯಾವ್ದನ್ನ ಚೆನ್ನಾಗಿ ಬೆಳೆಸ್ಕೊಂಡ್ ಬಂದಿದ್ದಾನೋ ಅದು ಇವನಿಗೆ ಬೇರೆ ಬರ್ತದೆ. ಅದು ಅವಾಗ ಏನಾಗುತ್ತೆ, ಅದು ಅದಕ್ಕೆ ಸಂಬಂಧಪಟ್ಟ ಜನ್ಮವಾಗಿ ಇರುತ್ತೆ ಅವನಿಗೆ, ಅದು ಸಂಬಂಧಪಟ್ಟವಾಗಿ ಇರುತ್ತೆ. ಇವಾಗ ಅವನಿಗೆ ಒಂದು ಭಕ್ತಿಮಾನ್ ಆಗಿದ್ರೆ ಅವನಿಗೆ ಶರೀರವನ್ನು ಬಿಡ್ತಾನೆ ತಿಳ್ಕೊಳ್ಳೋಣ. ಅವಾಗ ಆ ಭಕ್ತಿಯನ್ನ ಅವನು ಮುಂದುವರಿಸಿಕೊಂಡು ಹೋಗೋ ರೀತಿಯಾದ ಒಂದು ಜನ್ಮ ಅವನಿಗೆ ಸಿಗುತ್ತೆ. ಆಂತರ ಒಂದು ಭಕ್ತರ ಮನೆಗಳಲ್ಲಿ ಹುಟ್ಟುತ್ತಾನೆ ಅವನು, ಅಥವಾ ಒಂದು ಸಂತರ ಸಂಬಂಧ ಅವನಿಗೆ ಸಿಗುತ್ತೆ. ಈ ತರ ನಾವು ಹೇಳ್ಬೋದು. ಸೊ ಹೀಗೆ ಅವನಿಗೆ ಒಂದಿನ ಜನ್ಮ ಎಂಥದಾಗಿರುತ್ತೆ ಅಂತ ಹೇಳಿದ್ರೆ, ಅವನು ಯಾವ ಒಂದು ಭಾವನೆಯನ್ನ ಬೆಳೆಸ್ಕೊಂಡ್ ಬಂದಿದ್ದಾನೋ ನೋಯಿಂಗ್ಲಿ ಅವ್ರ ಅನ್ನೋಯಿಂಗ್ಲಿ, ಅಜ್ಞಾನತಃ ಅಥವಾ ಜ್ಞಾನತಃ ಬೆಳೆಸ್ಕೊಂಡ್ ಬಂದಿದ್ದಾನೋ, ಅವನಿಗೆ ಅಂತ ಒಂದು ಜನ್ಮ ಅವನಿಗೆ ಬುದ್ಧಿ ಸಿಗುತ್ತೆ ಅಂತ. ಆ ಸಂದರ್ಭದಲ್ಲಿ ಅದೇ ಡಿಸೈನಿಂಗ್ ಫ್ಯಾಕ್ಟರ್ ಅದೇನೆ. ಯಾವ್ದನ್ನ ಅವ್ನು ಬೆಳೆಸ್ಕೊಂಡಿದ್ದಾನೆ ನೋಡಿ, ಆ ಕ್ಷಣದಲ್ಲಿ ಅವನು ಇಂಥ ಒಂದು ಭಾವನೆ ನನಗೆ ಬರ್ಲಿ ಅಂತ ಅವನು ತೀರ್ಮಾನ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಆ ಮನಸ್ಸಿಗೆ ಆ ಫ್ಯಾಕಲ್ಟೀಸ್ ಎಲ್ಲ ಇರೋದಿಲ್ಲ. ಸೊ ಅವನ ಒಂದು ಶಕ್ತಿಗೆ ಮೀರಿ ಇದಾಗುತ್ತೆ. ಅದು ಏನ್ ಮೀರಿ ಆಗುತ್ತೆ ಅಂತ ಹೇಳಿದ್ರೆ, ಅವ್ನ ಒಳಗಡೆ ಇರೋ ವಾಸನೆ ಅವಾಗ ಎತ್ಕೊಂಡ್ ಬಂದ್ಬಿಡುತ್ತೆ. ಅವನ ಅಕ್ಯುಮುಲೇಟೆಡ್ ವಾಸನ ಸಿಗ್ತಲ್ಲ, ಅದ್ರಲ್ಲಿ ಯಾವ್ದು ಬಲವಾಗಿದೆಯೋ ಅದು. ಅದಕ್ಕೆ ಭಗವಂತ 8ನೇ ಅಧ್ಯಾಯದಲ್ಲಿ ಎಂ ಭಾವಿ ಸ್ಮರದ್ ದೇಹಂ ತ್ಯಜಂತೆ ಕಲೇಬರಂ ಅಂತ ಹೇಳ್ತಾರಲ್ಲ, ಯಾವ್ಯಾವ ಭಾವವನ್ನ ಅವನು ಮನಸ್ಸಿಟ್ಕೊಂಡು ಆ ಶರೀರವನ್ನು ಬಿಡ್ತಾನೋ ಅದೇ ಭಾವವನ್ನು ಹೊಂದ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣ ಅವನೊಂದಿಗೆ ಏನ್ ಹೇಳ್ತಾನೆ, ಅದರಿಂದ ಇವನು ಏನ್ ಮಾಡ್ಬೇಕಾಗಿದೆ, ನನ್ನನ್ನೇ ಯಾವಾಗಲೂ ಸ್ಮರಣೆ ಮಾಡ್ತಾ ಇರೋ ತಸ್ಮಾತ್ ಮಾಂ ಅನುಸ್ಮರ ಯುಜ್ಯಚ ಅಂತ ಅರ್ಜುನ್ಗೆ. ನನ್ನ ಸ್ಮರಣೆ ಮಾಡ್ತಾ ಇದ್ರೆ ಯಾವಾಗ್ಲೂ ಕೂಡ ಅವನಿಗೆ ಕೊನೆಯಲ್ಲಿ ಅದೇ ಸ್ಮರಣೆ ಬರುತ್ತೆ ಅವನಿಗೆ. ಹಾಗಾಗಿ ಆ ಸಮಯದಲ್ಲಿ ಅವನು ಯಾವ್ದನ್ನ ಹೇಳ್ಕೊಳಕ್ಕಾಗಲ್ಲ. ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡು ಇದನ್ನ ಮಾಡ್ಕೊಳ್ಬೇಕು ಅಂತ ಆಗೋದಿಲ್ಲ ಅದು. ಅದರಿಂದ ಆ ಕ್ಷಣ ಅಂತದಾಗಿರುತ್ತೆ ಅವನಿಗೆ. ಯಾಕಂದ್ರೆ ಅವ್ನ ಫೆಸಿಲಿಟೀಸ್ ಎಲ್ಲ ಬಿಟ್ಟೋಗ್ಬಿಟ್ಟಿರುತ್ತೆ ಅವನಿಗೆ. ಥಿಂಕಿಂಗ್ ಫೆಸಿಲಿಟಿ ಲೈಫ್ ಕೂಡ ಇರೋದಿಲ್ಲ. ಆದ್ರೆ ಈ ಒಂದು ವಿಷಯ ಇದೆಯಲ್ಲ, ಅದನ್ನ ಯಾರು ಇಲ್ಲ ಅಂತ ಮಾಡಕೊಳಕ್ಕಾಗಲ್ಲ. ನನಗೆ ಒಂದು ಭಾವನೆ ಇವನಿಗೆ ಬಂದಾಗ ಇದು ಬೇಡಪ್ಪ ನನಗೆ ಇನ್ನೊಂದು ಕೊಡು ಅಂತ ಹೇಳಕ್ ಅವ್ನಿಗೆ ಬರೋದಿಲ್ಲ, ಆಗೋದೇ ಇಲ್ಲ, ಅದು ಮಾಡೋದೇ ಇಲ್ಲ, ಒಪ್ಪೋದೇ ಇಲ್ಲ ಅದು. ಹಾಗಾಗಿ ನೀನ್ ವಿತೌಟ್ ಇವನ್ ಯುವರ್ ಕನ್ಕರೆನ್ಸ್ ಆಗಿದ್ದು ನೀನ್ ಯಾವ್ದನ್ನ ಬೆಳೆಸ್ಕೊಂಡ್ ಬಂದಿದ್ಯೋ ಮುಂಚೆಯಿಂದ ಅದು ಬಂದ್ಬಿಡುತ್ತೆ ಮನೆಗೆ. ಅದು ಇವತ್ತು ಒಂದು ಭಾವನೆ ಕೊಡುತ್ತೆ ಅಂತ. ಅದಕ್ಕೆ ಈ ಅಭ್ಯಾಸ ಮಾಡ್ತಾ ಇರ್ಬೇಕು ಅಂತ. ಅದಕ್ಕೆ ಬೇಕಾದಷ್ಟು ಕೃತಿಗಳಲ್ಲಿ, ಸಂಗೀತ ಕೃತಿಗಳೆಲ್ಲ ಕೂಡ ಕಾಮನ್ ಇದೆಲ್ಲ ಹೇಳ್ತಾರೆ ಅವರು. ಅದಕ್ಕೆ ಭಗವಂತನ ಅದಕ್ಕೆ ತಸ್ಮಾನ್ ಮಾಂ ಅನುಸ್ಮರ ಅಂತ ಹೇಳ್ತಾರೆ, ನನ್ನ ಅನುಸ್ಮರಣೆ ಮಾಡ್ತಾ ಇರೋ ಅಂತ. ಅವಾಗ ನನ್ನಲ್ಲಿ ಬಂದು ಸೇರ್ತಾನೆ ಅಂತ. ಸೊ ಹೀಗೆ ಏಷಃ ಕರ್ಮಜಃ ಬುದ್ಧೇಃ ಪ್ರಕಾಶೋ ಜಾಯತೆ ಮೃತೌ ಸ್ವಕರ್ಮ ನಿರ್ಮಿತಂ ಲೋಕಂ ತೇನ ಆತ್ಮಾಯಂ ಪ್ರಪಶ್ಯತಿ. ಅವಾಗ ಏನಾಯ್ತು ನೋಡಿ, ಇವಾಗ ಇವನು ಯಾವ ಜನ್ಮವನ್ನ ಇವನು ಪಡ್ಕೊಳ್ತಾ ನಿಂತಿದ್ದಲ್ಲ,
ಅವಾಗ ಇವಾಗ ಈ ಪ್ರಕಾರ ಏನಾಯ್ತು ಅಂತ ಹೇಳಿದ್ರೆ ಮುಂದಿನ ಜನ್ಮ ಕೂಡ ಇವನ್ ಕರ್ಮದಿಂದಲೇ ಆಗೋದು ಅಂತ ಗೊತ್ತಾಯ್ತು. ಇವನ್ ಕರ್ಮದಿಂದಲೇ ಮುಂದಿನ ಜನ್ಮವನ್ನ ಇವನೇ ತೀರ್ಮಾನ ಮಾಡ್ಕೊಂತಿದ್ದ. ಅದಕ್ಕೆ ವಿವೇಕಾನಂದ ಮಾತಿದೆಯಲ್ಲ, ಮ್ಯಾನ್ ಇಸ್ ದಿ ಮೇಕರ್ ಆಫ್ ಹಿಸ್ ಓನ್ ಡೆಸ್ಟಿನಿ ಅಂತ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್. ಅದು ಈ ಲೋಕದಲ್ಲೂ ಕರೆಕ್ಟ್, ಮುಂದಿನ ಲೋಕಕ್ಕೂ ಕರೆಕ್ಟ್ ಅದು. ಸೊ ತಾನು ತೀರ್ಮಾನ ಮಾಡ್ತಾ ಇದ್ದಾನೆ ತನ್ನ ಒಂದು ಡೆಸ್ಟಿನಿ ಯಾವ್ದಾಗಿರುತ್ತೆ ಅಂತ. ಡೆಸ್ಟಿನಿ ಅಂದ್ರೆ ಅದು ಗೋಲ್ ಒಂದು ಪಾಯಿಂಟ್ ಆಫ್ ರೀಚಿಂಗ್ ಅಂತ. ಸೊ ಹಾಗಾಗಿ ನಾವು ಡೆಸ್ಟಿನಿ ಅಂತ ಹೇಳಿದ್ರೆ ನಾವು ವಿಧಿ ಅಂತ ಹೇಳ್ತೀವಿ. ಅರ್ಥ ನಾವು ಎಷ್ಟು ತಪ್ಪೇನಲ್ಲ ಅದು. ಅದ್ರಲ್ಲಿ ನಾವು ಏನ್ ಆಗ್ತೀವಿ ಅನ್ನೋದನ್ನ ನಾವೇ ತೀರ್ಮಾನ ಮಾಡ್ಕೊಳ್ತಾ ಇದ್ದೀವಿ. ಅದು ಈ ಲೋಕದಲ್ಲೂ ಅಷ್ಟೇನೆ, ಮುಂದಿನ ಲೋಕ ನೋಡಿ. ಈ ಲೋಕದಲ್ಲೇ ಕೂಡ ಸಣ್ಣ ಕ್ಲಾಸಲ್ಲಿ ಇದ್ದಾಗಲೇ ಮಕ್ಕಳೆಲ್ಲ ನಾನು ಇಂಥದ್ದಾಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು ಅಂತ ಏನೋ ಮಾಡ್ಕೊಳ್ತಾರೆ. ನಾನು ಇದ್ರಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗ್ಬೇಕು, ಯಾರೋ ಒಬ್ರು ಪೈಲಟ್ ಆಗ್ಬೇಕು ಅಂತ ಅನ್ಕೊಂಡಿದ್ರು. ನನ್ಗೆ ಯಾರು ಮರ್ತೋಯ್ತಿಲ್ಲ. ಅವ್ರಿಗೆ ಪರೀಕ್ಷೆ ಎಷ್ಟು ಇವ್ರಿಗೆ ಇದು ಕಾಣುತ್ತೆ, ನಮ್ಮ ಅಬ್ದುಲ್ ಕಲಾಂಗೆ, APJ ಅಬ್ದುಲ್ ಕಲಾಂಗೆ ಪೈಲಟ್ ಆಗ್ಬೇಕು ಅಂತ ಇಟ್ಕೊಂತೆ. ಬಟ್ ಅವ್ರಿಗೆ ಇದು ಪಾಸ್ ಆಗ್ಲಿಲ್ಲ ಅವ್ರು. ಆ ತರ ಆಯ್ತು. ಬಟ್ ಅವ್ರಿಗೆ ಡೆಸ್ಟಿನಿ ಬೇರೆ ಆಗಿತ್ತು ಅವ್ರಿಗೆ. ಅದ್ರಲ್ಲಿ ಬಂದ್ಬಿಟ್ಟು ಅವ್ರು ತುಂಬಾ ಚೆನ್ನಾಗಿ ಅವ್ರಿಗೆ ಸಾಧನೆ ಮಾಡ್ತಾರೆ ಅವ್ರು. ಸೊ ಈ ತರ ಅನ್ಕೊಳ್ತಾರೆ ಕೆಲವರಿಗೆ ಅವ್ರು ವರ್ಕ್ ಮಾಡ್ತಾರೆ, ಅದನ್ನ ಗಳಿಸ್ತಾರೆ ಅವ್ರು. ಬಟ್ ಅದಕ್ಕೆ ಅಂತ ಇದು ಅವ್ನು ಮಾಡಿದ್ದೇನೆ ಅವ್ನು ಬರುತ್ತೆ ಅಂತ, ಬೇರೆ ಯಾವ್ದು ಬರೋದಿಲ್ಲ ಅವನಿಗೆ. ಅವ್ನು ಏನ್ ಮಾಡಿದ್ದೇನೋ ಅದೇ ಅವ್ನಿಗೆ ಬರುತ್ತೆ ಅನ್ನೋದನ್ನ ಹೇಳಕ್ಕೆ ಇಂಥ ವಿಷಯಗಳೆಲ್ಲ ಇದೆ. ಇದನ್ನ ಹೇಳ್ಬಿಟ್ಟು ಅವರು ನಾನು ಒಂದೇ ಶ್ಲೋಕ ಈ ಸೆಕ್ಷನ್ ಇದೆ, ಮುಗಿಸ್ಬಿಟ್ಟು ನಾನು ನಿಲ್ಸ್ತೇನೆ. ಸ್ವಪ್ನವತ್ತೇ ಪ್ರಾಪ್ಯ ತದ್ಭಾವಂ ಪಶ್ಚಾತ್ ದೇಹಾತ್ ವಿನಿಸ್ತರೇತ್ ಗಮ್ಯಲೋಕಾನುಸಾರೇಣ ದ್ವಾರಂ ಸ್ಯಾತ್ ಚಕ್ಷುರಾಧಿಕಂ ಅಂತ. ಇವಾಗ ಈ ಒಂದು ಫ್ಲಾಶ್ ಅಂತ ಹೇಳಿದ್ರಲ್ಲ, ಅದು ಇಟ್ ಇಸ್ ಸಮಥಿಂಗ್ ಲೈಕ್ ಎ ಡ್ರೀಮ್ ಅಂತ ಹೇಳ್ತಾರೆ, ಸ್ವಪ್ನವತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಜಾಗೃತ ಅಂತ ಹೇಳಿದ್ರೆ ಏನಾಗುತ್ತೆ, ಕಣ್ಣಿಂದ ನೋಡ್ಬೇಕು, ಕೈಯಿಂದ ಮುಟ್ಟೋದು, ಕಿವಿಯಿಂದ ಕೇಳೋದು ಅಂತ ಒಂದು ವ್ಯಾಪಾರ ಇರ್ತಲ್ಲ, ಅದಕ್ಕೆ ಜಾಗೃತ ಅವಸ್ಥೆ, ಎಚ್ಚರಾವಸ್ಥೆ ಅಂತ ಹೇಳೋದು. ಸ್ವಪ್ನಾವಸ್ಥೆಯಲ್ಲಿ ಇಂದ್ರಿಯ ಕೆಲಸ ಎಲ್ಲ ಏನು ಮಾಡೋದಿಲ್ಲ, ಮೆಂಟಲ್ ಆಕ್ಟಿವಿಟಿ ಮಾತ್ರ ಅದು ಆಕ್ಟಿವಿಟಿ ಏನು ಪ್ಲಾನ್ ಮಾಡಿ ಏನಾದ ಮನಸ್ಸಲ್ಲಿ ಕೂಡ ಒಂದು ವಾಸನಾಮಯವಾದ ಪ್ರಪಂಚವನ್ನ ಅದು ಸೃಷ್ಟಿ ಮಾಡ್ಬಿಡುತ್ತೆ. ಇವನ್ ಕಂಟ್ರೋಲ್ ಏನು ಇರೋದಿಲ್ಲ, ಸ್ವಪ್ನ ನೋಡೋದು ಕಂಟ್ರೋಲ್ ಇರೋದಿಲ್ಲ ಅದು. ಹಾಗಾಗಿ ಅದೇ ತರ ಇಲ್ಲೂ ಕೂಡ ಈ ಒಂದು ಫ್ಲಾಶ್ ಅಂತ ಆಗೋದು ಕೂಡ ಇಟ್ ವಿಲ್ ಬಿ ಲೈಕನ್ ಟು ಎ ಡ್ರೀಮ್ ಅಂತ ಹೇಳ್ತಾ ಇದ್ದಾರೆ. ಸ್ವಪ್ನವತ್ತೆ ಪ್ರಾಪ್ಯ ತದ್ಭಾವಂ ಪಶ್ಚಾತ್ ದೇಹಾತ್ ವಿನಿಸರೇತ್. ಅದಾದ್ಮೇಲೆ ಅವನು ಶರೀರದಿಂದ ಬಿಡ್ತಾನೆ ಅಂತ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ನಾವು ಅದಕ್ಕೆ ಉಪನಿಷತ್ ಕೊಡೋ ಉದಾಹರಣೆ ಕೂಡ ಏನಂದ್ರೆ, ಅವ್ರು ಇದನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ಇಲ್ಲಿ. ಅದೇ ಉಪನಿಷತ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಈ ಜಿಗಣಿ ಅಂತ ಹೇಳ್ತೀವಲ್ಲ, ಒಂದು ರೀಚ್ ಅಂತ ಹೇಳ್ತೀವಲ್ಲ, ಹುಳು ಕಾಡನ್ನ ಜಾಸ್ತಿ ಇರ್ತದೆ. ಅದು ಒಂದು ಎಲೆಯಿಂದ ಇನ್ನೊಂದು ಸಣ್ಣ ಹುಳೋದು, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹೋಗುವಾಗ ಮೊದಲು ತನ್ನ ಬಾಡಿ ಮುಂದುಗಡೆ ಭಾಗವನ್ನ ಅದು ಇಟ್ಟುಬಿಟ್ಟು ಆಮೇಲೆ ಇದನ್ನು ಬೆಳಿತೆ. ಅದು ನಾವು ಮೆಟ್ಲು ಹತ್ತುವಾಗ ಒಂದ್ ಕಾಲು ಇಟ್ಬಿಟ್ಟು ಆಮೇಲೆ ಈ ಕಾಲು ಎತ್ತುತ್ತೀವಲ್ಲ, ಅದೇ ತರನೇ ಅದು ಮಾಡೋದು. ಸೊ ಈ ತರ ಅದು ಮಾಡುತ್ತೆ ಅಂತ. ಅವಾಗ ಇವನು ಎಲ್ಲಿ ಹೋಗ್ತಾನೆ ಅಂತ ಇವನಿಗೆ ಒಂದು ತೀರ್ಮಾನ ಇದ್ದೇ ಇವನು ಬಿಡೋದು ಶರೀರವನ್ನ. ಆ ಒಂದು ಡೆಸ್ಟಿನಿ ಎಲ್ಲಿ ನೆಕ್ಸ್ಟ್ ಹೋಗ್ತೀವಿ ನಾವು ಅಂತ ಒಂದು ವಿತ್ ದಟ್ ನಾಲೆಜ್ ಅಲ್ಲೂ ಹಿ ಲೀವ್ಸ್ ದಿಸ್ ಬಾಡಿ ಅನ್ನೋದನ್ನ ಇದು ಕಂಡು ಮಾಡುತ್ತೆ ಅಂತ ಹೇಳ್ತಾರೆ ಇವರು. ಗಮ್ಯಲೋಕಾನುಸಾರೇಣ ದ್ವಾರಂ ಸ್ಯಾತ್ ಚಕ್ಷುರಾಧಿಕಂ. ಅದಕ್ಕೆ ಇವರು ಏನೊಂದು ಒಂದು ಭಯಂಕರವಾದ ಒಂದು ಪೀಠಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದಿನ ಸೆಕ್ಷನ್ ನೋಡೋಣ, ಏನು ಅಂತ ನೋಡೋಣ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವ್ನು ಯಾವ ಲೋಕಕ್ಕೆ ಹೋಗ್ಬೇಕು ಅಂತ ಇದೆಯೋ ಅವನಿಗೆ ಇದೆ ಅಂದ್ರೆ ಅವ್ನು ಚೂಸ್ ಮಾಡಿದ್ದಲ್ಲ ಇದು. ಅವನು ಮುಂಚೆ ನೋಡಿ, ಒಂದು ವಿಷಯ ಏನಾಗಿದೆ ಅಂದ್ರೆ, ಯಾರೇ ಕೂಡ ಒಂದು ಪೇಟ್ ಅಂಡ್ ಫೇಸ್ ಇದು ಫ್ರೀ ವಿಲ್ ಅಂತ ಹೇಳ್ತೀವಲ್ಲ, ಪೇಟ್ ಅನ್ನೋದು ಫ್ರೀ ವಿಲ್ ನಾವು ಮುಂಚೆ ಏನು ಎಕ್ಸರ್ಸೈಸ್ ಮಾಡಿದೀವೋ ಅದರ ಒಂದು ಪರಿಣಾಮ ಪೇಟ್ ಅನ್ನೋದು. ನೋಡಪ್ಪ ನನ್ನ ವಿಧಿ ಈ ತರ ಆಗೋಯ್ತು ಅಂತ ಯಾರಾದ್ರೂ ಹೇಳಿದ್ರೆ ನೀನ್ ಮಾಡ್ಕೊಂಡಿದ್ದೆ ಅದು ಅಂತ ನಾವು ಹೇಳ್ಬೇಕಾಗುತ್ತೆ. ಆ ಸಮಯದಲ್ಲಿ ಹೇಳಿದ್ರೆ ಅವ್ನಿಗೆ ಪಾಪ ತುಂಬಾ ದುಃಖ ಆಗುತ್ತೆ ಅದು. ಆದ್ರೆ ವಸ್ತುಸ್ಥಿತಿ ಏನು ಅಂತ ಹೇಳಿದ್ರೆ, ಅವನೇ ಅದಕ್ಕೆ ಕಾರಣ ಆಗಿದ್ದಾನೆ ಮುಂಚೆ. ಹಾಗಾಗಿ ಅವನು ತನ್ನ ಬುದ್ಧಿಪೂರ್ವಕವಾಗಿ ಒಂದು ಕೆಲಸ ಮಾಡಿದ್ದಾನೆ, ಅದ್ರ ಕಾರಣವಾಗಿ ಅವನಿಗೆ ಇದು ಸಿಕ್ಕಿದೆ. ಇವಾಗ ಸಿಕ್ಕಿದೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಯಾರು ಏನ್ ಮಾಡೋಕ್ಕಾಗಲ್ಲ. ಈಗ ನೀನೇ ಇದನ್ನ ಮಾಡ್ಕೊಂಡಿದ್ದೆ ನಿಮ್ಗೆ. ಆತರ ಅವ್ನು ಯಾವ ಲೋಕಕ್ಕೆ ಹೋಗ್ಬೇಕಾಗಿದೆಯೋ ಇವಾಗ ಅವ್ನಿಗೆ ಈ ಫ್ಲಾಶ್ ಬಂದಾಯ್ತು ಮನಸ್ಸಲ್ಲಿ, ಮನೆ ಒಳಗಡೆ ಅವ್ನಿಗೆ ಗೊತ್ತಾಗುತ್ತೆ. ಇವಾಗ ಅವನು ಆ ಲೋಕಕ್ಕೆ ಅನುಸಾರಿಯಾಗಿ ಅವನು ಈ ಶರೀರವನ್ನ ಯಾವುದೋ ಒಂದು ದ್ವಾರದಿಂದ ಬಿಡ್ತಾನಂತೆ. ಈ ಶರೀರನ ಸೂಕ್ಷ್ಮದಿಂದ ಬಿಡ್ತಾನೆ. ಅವಾಗ ಕಣ್ಣಿಂದ ಹೋದ್ರೆ ಯಾವ ತರ ಲೋಕ, ಮೂಗಿಂದ ಪ್ರಾಣ ಹೋದ್ರೆ ಯಾವ್ದು ಪ್ರಾಣ ಅಂದ್ರೆ ಈ ಸೂಕ್ಷ್ಮದಿಂದ ಹೋದ್ರೆ ಯಾವ ಲೋಕ, ಅದೇ ತರ ಅಧೋಭಾಗದಿಂದ ಹೋದ್ರೆ ಯಾವ ಲೋಕ ಅಂತೆಲ್ಲ ಲೆಕ್ಕ ಇದೆ, ಲೆಕ್ಕಾಚಾರ ಇದೆ ಅದಕ್ಕೆ. ಅದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೆಲವು ಅಂಶಗಳನ್ನ ಇವರು ಮುಂದೆ ಕೇಳ್ತಾರೆ, ಅದನ್ನು ನಾವು ನೋಡೋಣ. ಹೀಗೆ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ಶಾಸ್ತ್ರೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ದಯಾವಿನಯ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ಸರ್ವಜ್ಞಂ ಯದುಶೇಖರ ಭಾರತೀಂ. ಓಂ